ಎಲ್ಲರಿಗೂ ಸ್ಟಡಿ ನೆಟ್ವರ್ಕ್ ಅಂಡ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿಯ ನ್ಯೂಮರಿಕಲ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಅಥವಾ ಎಲೆಕ್ಟ್ರಿಸಿಟಿಯ ಎಕ್ಸಾಂಪಲ್ಸ್ ಮತ್ತೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ನೀವು ಇಂದಿನ ವಿಡಿಯೋಸ್ಗಳನ್ನ ಯಾರು ನೋಡಿಲ್ಲ, ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಕಂಪ್ಲೀಟ್ ಆಗಿ ನಾನು NCERT ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಅದನ್ನ ಯಾರು ನೋಡಿಲ್ಲ ಅದನ್ನ ಫಸ್ಟ್ ವಾಚ್ ಮಾಡಿಬಿಟ್ಟು ಅದಾದ್ಮೇಲಿಂದ ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ತುಂಬಾ ಈಸಿ ಆಗುತ್ತೆ ಕೂಡ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋಸ್ಗಳನ್ನ ನೀವು ವಾಚ್ ಮಾಡಿ ಅದಾದ್ಮೇಲಿಂದ ಈ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳು ಮತ್ತೆ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನ ವಾಚ್ ಮಾಡ್ತಾ ಹೋಗಿ. ಇವಾಗ ಮೊದಲನೇದಾಗಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ ಯಾವುದಪ್ಪ ಅಂದ್ರೆ, ಎ ಕರೆಂಟ್ ಆಫ್ 0.5 ಆಂಪಿಯರ್ ಈಸ್ ಡ್ರಾನ್ ಬೈ ದ ಫಿಲಮೆಂಟ್ ಆಫ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 minutes. ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಇವಾಗ ಮೊದಲನೇ ಕ್ವಶನ್ ಅಲ್ಲಿ ಅವ್ರು ಏನ್ ಹೇಳ್ತಿದಾರಪ್ಪ ಅಂದ್ರೆ, ಎಲೆಕ್ಟ್ರಿಕ್ ಕರೆಂಟು ಯಾವುದೋ ಒಂದು ಸರ್ಕ್ಯೂಟ್ ಅಲ್ಲಿ ಎಷ್ಟು ಫ್ಲೋ ಆಗ್ತಿದೆ ಅಂದ್ರೆ 0.5 ಆಂಪಿಯರ್ ಅಷ್ಟು ಎಲೆಕ್ಟ್ರಿಕ್ ಕರೆಂಟು ಫ್ಲೋ ಆಗ್ತಿದೆಯಂತೆ. ಮತ್ತೆ ಆ ಒಂದು ಬಲ್ಬು 10 minutes ಉರಿತಾ ಇದೆಯಂತೆ, ಅಂದ್ರೆ 10 minutes ಗ್ಲೋ ಆಗ್ತಾ ಇದೆ. ಅವ್ರು ಏನ್ ಕೊಟ್ಟಿದ್ದಾರೆ, ಟೈಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಅವರು ಕೊಟ್ಟಿದ್ದಾರೆ. ಇವಾಗ ನೋಡಿ, ಕರೆಂಟಿಗೆ ಏನ್ ಫಾರ್ಮುಲಾ, I is equal to Q/T ಅಲ್ವಾ. I is equal to Q/T. ಕರೆಂಟ್ ಅಂದ್ರೇನು, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತ. ಅಂದ್ರೆ ರೇಟ್ ಅಂದ್ರೆ ಟೈಮ್ ಬರುತ್ತಲ್ವಾ, ಅಂದ್ರೆ I is equal to Q/T. ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳ್ತಿರೋದು ನೋಡಿ, ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಅಂದ್ರೆ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಫ್ಲೋ ಆಗ್ತಿದೆ. 10 minutes ಕರೆಂಟ್ ಫ್ಲೋ ಆಗ್ತಿದೆಯಂತೆ, 0.5 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಿದೆಯಂತೆ. ಇವಾಗ ನೋಡಿ ಏನೇನು ಕೊಟ್ಟಿದ್ದಾರೆ ಅವರು, ಗಿವನ್ನ ನೀವು ಫಸ್ಟ್ ಆಲ್ವೇಸ್ ನೀವು ಮೆನ್ಷನ್ ಮಾಡಬೇಕಾಗಿರೋದೇನು, ಗಿವನ್ ಅನ್ನ ಬರಿಬೇಕು. ಯಾವುದೇ ಪ್ರಾಬ್ಲಮ್ ಅನ್ನ ಕೊಡ್ಲಿ ನೀವು ಫಸ್ಟ್ ಮೆನ್ಷನ್ ಮಾಡಬೇಕಾಗಿರೋದು ಗಿವನ್. ಏನದು ಗಿವನ್ ಅಂದ್ರೆ ಅವರು ಏನು ಕೊಟ್ಟಿದಾರೋ ಅದನ್ನ ನೀವು ಕ್ವಶನ್ ಅಲ್ಲಿ ಏನು ಕೊಟ್ಟಿದಾರೋ ಅದನ್ನ ನೀವು ಇಲ್ಲಿ ಕೆಳಗಡೆ ಬರ್ಕಂತ ಹೋಗ್ಬೇಕು, ಸರಿನಾ. ಮೊದಲನೇದಾಗ ಅವ್ರು ಏನು ಕೊಟ್ಟಿದ್ದಾರೆ, ದಟ್ ಈಸ್ ಕರೆಂಟ್ ಅನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆಯಂತೆ, 0.5 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆಯಂತೆ. ನೆಕ್ಸ್ಟ್ ಟೈಮ್ ಅನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ, ಎಷ್ಟು 10 minutes ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥದ್ದೇನು, ಇನ್ನ ಚಾರ್ಜ್ ಕೇಳ್ತಿದ್ದಾರೆ, ಹೌ ಮಚ್ ಅಮೌಂಟ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಈ ಒಂದು ಸರ್ಕ್ಯೂಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಫ್ಲೋ ಆಗ್ತಿದೆ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಅಬ್ಸರ್ವ್ ಮಾಡಿ, ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಂತ್ರದಲ್ಲಿ ಟೈಮನ್ನು ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ, ಈ ಒಂದು ಟೈಮನ್ನು ನೀವು ಆಲ್ವೇಸ್ ಸೆಕೆಂಡ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೆಕೆಂಡ್ಸ್ ಅಲ್ಲಿ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕಂಡುಹಿಡಿಯಬೇಕಾದ್ರೆ ನೀವು ಟೈಮನ್ನು ಆಲ್ವೇಸ್ ನೀವು ಸೆಕೆಂಡ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಇವಾಗ ಎಷ್ಟು ಕೊಟ್ಟಿದ್ದಾರೆ ಅವರು, 10 minutes ಅಂತ ಕೊಟ್ಟಿದ್ದಾರಲ್ವಾ. 10 minutes ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿ, 1 minute ಅಂದ್ರೆ ಎಷ್ಟು ಸೆಕೆಂಡ್ಸ್ಗಳು, 1 minute ಅಂದ್ರೆ 60 ಸೆಕೆಂಡ್ಸ್ ಅಲ್ವಾ, 60 ಸೆಕೆಂಡ್ಸ್ ಅಲ್ವಾ. ಅದೇ ರೀತಿ 10 minutes ಆದ್ರೆ ಎಷ್ಟು ಸೆಕೆಂಡ್ಸ್ ಆಗುತ್ತೆ, 10 minutes ಅಂದ್ರೆ ಇಂಟು 10 ಮಾಡ್ತೀರಲ್ವಾ, 60 × 10 ಅಂದ್ರೇನು 600 ಸೆಕೆಂಡ್ಸ್ಗಳಾಯ್ತು. ಇವಾಗ ನಮಗೆ ಗೊತ್ತಾಯ್ತು 10 minutesನ ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಚೇಂಜ್ ಆಗುತ್ತೆ, ದಟ್ ಈಸ್ 600 ಸೆಕೆಂಡ್ಸ್ ಆಗಿ ಚೇಂಜ್ ಆಗುತ್ತೆ. ಹಾಗಾದ್ರೆ ನಾವು ಇಲ್ಲಿ 10 minutesನ ಜಾಗದಲ್ಲಿ ನಾವು 600 ಸೆಕೆಂಡ್ಸ್ ಅಂತ ಬರೀಬೋದಾ, ನೋಡಿ 600 ಸೆಕೆಂಡ್ಸ್. ಓಕೆ, ನಾವು ಏನೇನು ಗಿವನ್ ಕೊಟ್ಟಿದ್ದಾರೋ ಅದನ್ನ ನಾವೀಗ ಆಲ್ರೆಡಿ ಬರ್ಕೊಂಡು. ಇವಾಗ ನಮಗೆ ಫಾರ್ಮುಲಾ ಏನೈತೆ, ಸೆಕೆಂಡ್ ಸ್ಟೆಪ್ ಏನು, ಫಾರ್ಮುಲಾ ಬರೀತೀರಾ. ಫಾರ್ಮುಲಾ ಏನೈತೆ, I is equal to Q/T. ಇವಾಗ ಅವ್ರು ಕೇಳ್ತಿರೋದೇನು, ಚಾರ್ಜ್. ಅದಕ್ಕೋಸ್ಕರ ನಾವು Qಗೆ ಕನ್ವರ್ಟ್ ಮಾಡೋಣ. ಏನ್ ಬರುತ್ತೆ ಫಾರ್ಮುಲಾ, ದಟ್ ಈಸ್ Q is equal to I × T. ನೋಡಿ ಇಲ್ಲಿ T ಡಿವೈಡ್ ಆಗ್ತಿದೆ ಅಲ್ವೇನ್ರಪ್ಪ, ಅದನ್ನ ಈ ಸೈಡ್ ಅಂದ್ರೆ LHS ಕಳಿಸಿದ್ರೆ RHS ಇಂದ ಅದು ಮಲ್ಟಿಪ್ಲೈ ಆಗುತ್ತೆ. ಅವಾಗ ಏನ್ ಬಂತು ನಮಗೆ ಫಾರ್ಮುಲಾ, Q is equal to I × T. ಅದಾದ್ಮೇಲೆ ಏನ್ ಬರಬೇಕು, ನಾವು ಕಂಡುಹಿಡಿಯಬೇಕಾಗಿರೋದು ಚಾರ್ಜ್. ಅವ್ರು ಕರೆಂಟ್ ಮತ್ತೆ ಟೈಮ್ ಅನ್ನು ಕೊಟ್ಟಿದ್ದಾರೆ, ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡೋಣ. ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ, 0.5 ಆಂಪಿಯರ್ ಅಷ್ಟು ಕರೆಂಟ್ ಕೊಟ್ಟಿದ್ದಾರೆ, ಇಂಟು ಟೈಮ್ ಎಷ್ಟು ಬಂದಿದೆ ನಮಗೆ, 600 ಸೆಕೆಂಡ್ಸ್ಗಳು ಬಂದಿದೆ. ಇವಾಗ 0.5 ಅಂದ್ರೂ ಒಂದೇ, ಅಥವಾ ನೀವು ಇದನ್ನ ಆಫ್ ಅಂತ ಬರ್ಕೊಬಹುದು, ಇಂಟು 600 ಅಲ್ಲಿ ಅರ್ಧ ಅಂದ್ರೆ ಎಷ್ಟು, ದಟ್ ಈಸ್ 300 ಬಂತು. ನಮಗೆ ಏನ್ ಬಂದಿತ್ತು, ನಮಗೆ ಚಾರ್ಜ್ Q ಅಲ್ವಾ, Q ಇಂದ ರೆಪ್ರೆಸೆಂಟ್ ಮಾಡ್ತೀವಲ್ವಾ. ಹಾಗಾದ್ರೆ ಚಾರ್ಜ್ನ SI ಯೂನಿಟ್ ಏನು, ದಟ್ ಈಸ್ ಕೂಲೂಮ್. ಆಲ್ವೇಸ್ ನೀವು SI ಯೂನಿಟ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಹೋಗ್ಬೇಡಿ, ಅದಕ್ಕಂತ ಮಾರ್ಕ್ಸ್ ಸಪ್ರೇಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ SI ಯೂನಿಟ್ಸ್ಗಳನ್ನ ಮಿಸ್ ಮಾಡಬೇಡಿ. ಇವಾಗ ನಮಗೆ ಎಷ್ಟು ಬಂತು ಚಾರ್ಜು, Q is equal to 300 ಕೂಲೂಮ್ ಬಂತು. ಇವಾಗ ಹಾಗಾದ್ರೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು, 300 ಕೂಲೂಮ್. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಟೇಬಲ್ ಹಾಕ್ಬಿಟ್ಟು ಅಂದ್ರೆ ಒಂದು ಕಾಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಕ್ವಶನ್ಸ್ ಗಳಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಕ್ವಶನ್ ಎಲ್ರಿಗೂ ಗೊತ್ತು, ವಾಟ್ ಡಸ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಮೀನ್. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತ ಈಸಿಯಾಗಿ ನೀವು ಬರೀಬಹುದು. ನೆಕ್ಸ್ಟ್ ಡಿಫೈನ್ ಯೂನಿಟ್ ಆಫ್ ಕರೆಂಟ್. ಒಂದು ಕರೆಂಟ್ನ ಯೂನಿಟ್ ಏನು ಅಂತ ನೀವು ಡಿಫೈನ್ ಮಾಡ್ಬೋದು, ದಟ್ ಈಸ್ ಆಂಪಿಯರ್ ಅಲ್ವಾ. ಆಂಪಿಯರ್ನ ನೀವು ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ಅದು ಸಹ ಡೆಫಿನೇಷನ್ಸ್ಗಳನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಇವಾಗ ಥರ್ಡ್ ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕನ್ಸಿಸ್ಟಿಂಗ್ ಆಫ್ 1 ಕೂಲೂಮ್ ಚಾರ್ಜ್. ಅಂದ್ರೆ ಏನು,
ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಅಂತ. ಇಲ್ಲಿ 1 ಕೂಲಮ್ ಚಾರ್ಜ್ ಅಲ್ಲಿ, ಇವಾಗ ನೋಡಿ 1 ಕೂಲಮ್ ಚಾರ್ಜ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರ್ತವೆ ಅಂತ ಅವರು ಸಿಂಪಲ್ ಆಗಿ ಕ್ವಶನ್ ಅನ್ನ ಕೇಳ್ತಿದ್ದಾರೆ. ಇವಾಗ ನಾವು ಹಾಗಾದ್ರೆ ಏನಂತ ಬರ್ಕೊಬಹುದು, ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ ಅವರು, ಕ್ಯೂ, ಚಾರ್ಜ್ ನಾವು ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಕ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 1 ಕೂಲಮ್ ಅಷ್ಟು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರು ಕೇಳ್ತಿರೋದೇನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಾನು ಅದನ್ನ ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಅಂತ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಅವರು ಕೇಳ್ತಿದ್ದಾರೆ. ಇವಾಗ ಒಂದು ಜನರಲ್ ಫಾರ್ಮುಲಾ ಇದೆ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ, ಅದೇನಪ್ಪ ಅಂದ್ರೆ ದಟ್ ಈಸ್ ನೋಡಿ, ಕ್ಯೂ ಈಸ್ ಈಕ್ವಲ್ ಟು ಎನ್ ಇ. ಅಂದ್ರೇನು, ಕ್ಯೂ ಅಂದ್ರೆ ಚಾರ್ಜ್, ಎನ್ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನೆಕ್ಸ್ಟ್ ಇ ಅಂದ್ರೇನು ಎಲೆಕ್ಟ್ರಾನ್ ನ ಒಂದು ಇವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ ಅಂತ ಅದೊಂದು. ಇ ನ ವ್ಯಾಲ್ಯೂ ಎಷ್ಟು, ಎಲೆಕ್ಟ್ರಾನ್ ನ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ ದಟ್ ಈಸ್ 1.6 ಇಂಟು 10 to the power minus 19 ಯೂನಿಟ್ ಏನಿದೆ ದಟ್ ಈಸ್ ಕೂಲಮ್. ಕೂಲಮ್ ಅಲ್ಲಿ ಒಂದು ಎಲೆಕ್ಟ್ರಾನ್ಗೆ ಎಷ್ಟು ವ್ಯಾಲ್ಯೂ ಇದೆಯೋ ಅದಕ್ಕೆ ನಾವು ಇ ಅಂತಂದ್ರೆ ಎಷ್ಟು ಬಂತು ನಮಗೆ 1.6 ಇಂಟು 10 to the power minus 19. ಇದು ಹೆಂಗ್ ಬಂತು ಅಂತ ಕೇಳಬೇಡಿ, ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಒಂದು ಎಲೆಕ್ಟ್ರಾನ್ ನ ವ್ಯಾಲ್ಯೂ, ಸರಿನಾ. ಇವಾಗ ನಾವು ಕಂಡುಹಿಡಿಬೇಕಾಗಿರೋದೇನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಎನ್ ನ ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ಇವಾಗ ಚಾರ್ಜ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 1 ಕೂಲಮ್ ಅಷ್ಟು ಚಾರ್ಜ್ ಅನ್ನ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಕಂಡುಹಿಡಬೇಕಾಗಿರೋದು ಎನ್, ಅದಕ್ಕೋಸ್ಕರ ಹಂಗೆ ಬರ್ಕೊಂತೀನಿ. ಇ ನ ವ್ಯಾಲ್ಯೂ ಎಷ್ಟು, 1.6 ಇಂಟು 10 to the power minus 19 ಕೂಲಮ್ಸ್. ಇವಾಗ ನೆಕ್ಸ್ಟ್ ನೋಡಿ, ಇವಾಗ ನಮ್ಗೆ ಬೇಕಾಗಿರೋದು ಏನು, ಅದಕ್ಕೋಸ್ಕರ ನಾನು ಇಲ್ಲಿ 1.6 ಇಂಟು 10 to the power minus 19 ಐತಲ್ಲ, ಅದನ್ನು ನಾನು LHS ಗೆ ಕಳಿಸ್ತಾ ಇದ್ದೀನಿ, ಸರಿನಾ. ಅವಾಗ ಏನು ಬರುತ್ತೆ ನೋಡಿ, ಎನ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1.6 ಇಂಟು 10 to the power minus 19 ಕೂಲಮ್ ಬಂತು. ಇವಾಗ ನೋಡಿ, ಇವಾಗ 1/1.6 ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತಪ್ಪ ಆನ್ಸರ್ ಅಂತಂದ್ರೆ 6.25 ಇಂಟು 10 to the power 18 ಅಷ್ಟು ಬರುತ್ತೆ, ಸರಿನಾ. ಇದನ್ನ 1/16 ಮಾಡಿದ್ರೆ ನಿಮಗೆ ಇಷ್ಟು ವ್ಯಾಲ್ಯೂ ಬರುತ್ತೆ. 1/1.6 ಇಂಟು 10 to the power minus 19 ಮಾಡಿದ್ರೆ ಅಂದ್ರೆ ನಿಮಗೆ ಈ ಒಂದು ವ್ಯಾಲ್ಯೂ ಸಿಗುತ್ತೆ. ಏನದು, ದಟ್ ಈಸ್ ಎನ್ ನ ವ್ಯಾಲ್ಯೂ ಆಯಿತು. ಎನ್ ಅಂದ್ರೇನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇವಾಗ ಎಷ್ಟು ಬಂತು ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಎಷ್ಟರಲ್ಲಿ 1 ಕೂಲಮ್ ಚಾರ್ಜ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಇರ್ತವೆ ಅಂದ್ರೆ 6.25 ಇಂಟು 10 to the power 18 ಎಲೆಕ್ಟ್ರಾನ್ಸ್ ಅಷ್ಟು ಪ್ರೆಸೆಂಟ್ ಇರ್ತವೆ. 18 ಎಲೆಕ್ಟ್ರಾನ್ಸ್ ಅಷ್ಟು ಪ್ರೆಸೆಂಟ್ ಇರ್ತವೆ. ಇಷ್ಟು ಎಲೆಕ್ಟ್ರಾನ್ಸ್ 1 ಕೂಲಮ್ ಚಾರ್ಜ್ ಅಲ್ಲಿ ಪ್ರೆಸೆಂಟ್ ಇರ್ತವೆ. ನೀವು ಇದನ್ನ ಯಾವ ರೀತಿ ಬೇಕಾದ್ರೂ ಬರಿಬೋದಪ್ಪ ಅಂದ್ರೆ 6 ಇಂಟು 10 to the power 18 ಅಂತಾನು ಬರಿಬಹುದು. ಯಾಕಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಐತೆ. ಇವಾಗ 25 ಅಂದ್ರೆ ಅದು ಸ್ಮಾಲ್ ವ್ಯಾಲ್ಯೂ ಆಯಿತು, ಅದಕ್ಕೋಸ್ಕರ ನೀವು 6 ಇಂಟು 10 to the power 18 ಅಂತ ಬರೆದ್ರು ದಟ್ ಆಲ್ಸೋ ಕರೆಕ್ಟ್ ಆನ್ಸರ್. ಓಕೆನಾ, ಇದು ನಿಮಗೆ ಕ್ಲಾರಿಟಿ ಸಿಗ್ತಾ. ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ಎಕ್ಸಾಂಪಲ್ 11.2 ಅನ್ನ ಡಿಸ್ಕಸ್ ಮಾಡೋಣ. ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 2 ಕೂಲಮ್ ಅಕ್ರಾಸ್ ದ 2 ಪಾಯಿಂಟ್ಸ್ ಹ್ಯಾವಿಂಗ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ 12 ವೋಲ್ಟ್. ಅವ್ರು ಏನು ಕೊಟ್ಟಿದ್ದಾರೆ, ಈ ವರ್ಕ್ ಡನ್ ಎಷ್ಟಾಗಿದೆ ಅಂತ ಅವ್ರು ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಹೌ ಮಚ್ ವರ್ಕ್ ಈಸ್ ಡನ್, ಯಾವಾಗ ಮೂವಿಂಗ್ ಎ ಚಾರ್ಜ್, ಯಾವುದೋ ಒಂದು ಚಾರ್ಜ್ ಅನ್ನ ಮೂವ್ ಮಾಡ್ತಿದಾರಂತೆ, ಅದು ಎಷ್ಟು ಕೂಲಮ್ ಐತೆ, 2 ಕೂಲಮ್ ಅಷ್ಟು ಚಾರ್ಜ್ ಅನ್ನ ಮೂವ್ ಮಾಡ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ, ಫ್ರಮ್ 2 ಪಾಯಿಂಟ್ಸ್, ಯಾವುದೋ ಒಂದು 2 ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ನಮಗೆ 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಫಸ್ಟ್ ಸ್ಟೆಪ್ ಏನು, ಗಿವನ್ ಅನ್ನ ಬರ್ಕೊಬೇಕು. ಗಿವನ್ ಅಂತನಾರು ನೀವು ಕರೀರಿ, ಅಥವಾ ಅವ್ರು ಏನು ಕೊಟ್ಟಿದ್ದಾರೆ ಡೇಟಾ ಅಂತನಾರು ನೀವು ಕರಿಬಹುದು. ಇವಾಗ ಡೇಟಾ ಏನು ಕೊಟ್ಟಿದ್ದಾರೆ, ಅವರು ಫಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ನಮಗೆ, ನೀವು ಅಬ್ಸರ್ವ್ ಮಾಡಿದ್ರೆ ಚಾರ್ಜ್ ಕೊಟ್ಟಿದ್ದಾರೆ. ಅವರು ಚಾರ್ಜ್ ಅಂದ್ರೆ ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ 2 ಕೂಲಮ್ ಅಷ್ಟು ಚಾರ್ಜ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಕೇಳ್ತಿರೋದೇನು, ದಟ್ ಈಸ್ ವರ್ಕ್ ಡನ್ ಎಷ್ಟಾಗಿದೆ, ಈ ಒಂದು ಪ್ರೊಸೆಸ್ ಅನ್ನ ಮಾಡಕ್ಕೆ, ಚಾರ್ಜ್ ಅನ್ನ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಮೂವ್ ಮಾಡಕ್ಕೆ ಎಷ್ಟು ವರ್ಕ್ ಡನ್ ಆಗೈತೆ ಅಂತ ಅವ್ರು ಕೇಳ್ತಿದ್ದಾರೆ. ಇವಾಗ ನೀವು ಅದಕ್ಕೆ ಏನ್ ಮಾಡ್ತೀರಪ್ಪ ಅಂದ್ರೆ ಫಾರ್ಮುಲಾ ಇದೆ ಒಂದು, ಏನಪ್ಪಾ ಅದು ಅಂದ್ರೆ ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಡುಹಿಡಿಯಕ್ಕೆ ಏನು ಫಾರ್ಮುಲಾ, ದಟ್ ಈಸ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ, ಸರಿನಾ. ಇವಾಗ ನಾವು ಕಂಡುಹಿಡಿತಿರೋದೇನು, ವರ್ಕ್ ಡನ್, ಡಬ್ಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು, ಕ್ಯೂ LHS RHS ಅಲ್ಲಿ ಐತೆ, ಅದನ್ನ ನಾವು LHS ಕಳಿಸೋದ್ವಿ ಅಂದ್ರೆ ವಿ ಇಂಟು ಕ್ಯೂ ಆಗುತ್ತೆ, ಸರಿನಾ. ನಾನೇನಂತ ಬರಿಬೋದು, ಅದಕ್ಕೆ ಸಿಂಪ್ಲಿಫೈ ಮಾಡ್ಕೊಂಡು ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಅಂತ ಬರಿಬೋದಲ್ವಾ. ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ ಡಬ್ಲ್ಯೂ. ಇವಾಗ ವಿ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಅವ್ರು ಕೊಟ್ಟಿರೋದು 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾರ್ಜ್ ಎಷ್ಟಿದೆ, 2 ಕೂಲಮ್ ಅಷ್ಟು ಚಾರ್ಜ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಹಾಗಾದ್ರೆ 12 2 ಎಷ್ಟು, 12 2 24. ನಮಗೆ SI ಯೂನಿಟ್ ಆಫ್ ವರ್ಕ್ ಡನ್ ಎಷ್ಟು, ಏನು, ಜೌಲ್. ಅದಕ್ಕೋಸ್ಕರ ನಾನು ಜೆ ಇಂದ ಬರೀತೀನಿ. ಇವಾಗ ನೆಕ್ಸ್ಟ್ ನಮಗೆ ಏನು ಬಂತು, ವರ್ಕ್ ಡನ್ ಎಷ್ಟು ಬಂತು, ದಟ್ ಈಸ್ 24 ಜೌಲ್ ಅಷ್ಟು ನಮಗೆ ವರ್ಕ್ ಡನ್ ಬಂತು. ಯಾಕೆ 24 ಜೌಲು, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ 2 ಕೂಲಮ್ ಅಷ್ಟು ಚಾರ್ಜ್ ಅನ್ನು ಮೂವ್ ಮಾಡಕ್ಕೆ ನಮಗೆ ಎಷ್ಟು ಬಂತು, 24 ಜೌಲ್ ಬಂತು. ಇದು ವರ್ಕ್ ಡನ್ ಆಯ್ತು. ಇವಾಗ ಇಲ್ಲಿ ನೋಡಿ, ಮೊದಲನೇ ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ಸಹ ನಿಮಗೆ ಈಸಿಯಾಗಿ ಇದು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಅದು ನಿಮಗೆ ಗೊತ್ತಿಲ್ಲ ಆಲ್ರೆಡಿ.
ನೆಕ್ಸ್ಟ್ ಎರಡನೇ ಕ್ವಶನ್ ಅಷ್ಟೇ 1 ವೋಲ್ಟ್ ಅಂದ್ರೆ ಏನು ಅಂತ ಕೇಳ್ತಾರೆ, ಅದು ಸಹ ನೀವು ಬರೀಬಹುದು. ನೆಕ್ಸ್ಟ್ ಥರ್ಡ್ ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿ. ಹೌ ಮಚ್ ಎನರ್ಜಿ ಈಸ್ ಗಿವನ್ ಟು ಈಚ್ ಕೂಲಮ್ ಆಫ್ ಎ ಚಾರ್ಜ್ ಪಾಸಿಂಗ್ ಥ್ರೂ ಎ 6 ವೋಲ್ಟ್ ಬ್ಯಾಟರಿ. ಇವಾಗ ನೋಡಿ ಏನ್ ಕೇಳ್ತಿದಾರಪ್ಪ ಅಂದ್ರೆ ಎನರ್ಜಿ ಎಷ್ಟು ರಿಕ್ವೈರ್ ಆಗ್ತೈತೆ, ಇವಾಗ ಒಂದು ಕೂಲಮ್ ಅಂದ್ರೆ ಈಚ್ ಕೂಲಮ್ ಅಂದ್ರೆ ನೀವು ಒಂದು ಕೂಲಮ್ ಅಷ್ಟು ಚಾರ್ಜ್ ಫ್ಲೋ ಮಾಡಕ್ಕೆ ಅಂತ ಅನ್ಕೊಬಹುದು. ಯಾವಾಗಪ್ಪ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 6 ವೋಲ್ಟ್ ಬ್ಯಾಟರಿ ಇದ್ದಾಗ, ಒಂದು ಕೂಲಮ್ ಚಾರ್ಜ್ ಇದ್ದಾಗ ನಾವು ಎಷ್ಟು ಎನರ್ಜಿಯನ್ನು ರಿಕ್ವೈರ್ ಮಾಡಬೇಕು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಚಾರ್ಜ್ ಅನ್ನ ಫ್ಲೋ ಮಾಡಕ್ಕೆ. ಇವಾಗ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಗಿವನ್ ಅವ್ರು ಏನ್ ಕೊಟ್ಟಿದ್ದಾರೆ, ಗಿವನ್ ನೀವು ಅಬ್ಸರ್ವ್ ಮಾಡಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಅವ್ರು ಕೊಟ್ಟಿದ್ದಾರೆ, ದಟ್ ಈಸ್ 6 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ, ಅವರು ಚಾರ್ಜ್ ಅನ್ನ ಒಂದು ಕೂಲಮ್ ಅಷ್ಟು ಕೊಟ್ಟಿದ್ದಾರೆ. ಓಕೆನಾ, ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಇದೆ, ಈಗ ಆಲ್ರೆಡಿ ಹಿಂದಿನ ಕ್ವಶನ್ ಅಲ್ಲಿ ನಾವು ಅಪ್ಲೈ ಮಾಡಿದೀವಿ, ದಟ್ ಈಸ್ ವಿ ಇಸ್ ಈಕ್ವಲ್ ಟು W/Q. ಇವಾಗ ನಾವು ಕಂಡುಹಿಡಿಯಬೇಕಾಗಿರೋದು ಫಸ್ಟ್ ವರ್ಕ್ ಡನ್ ಅನ್ನ ಕಂಡುಹಿಡಿಯಿರಿ, ಅದಾದ್ಮೇಲೆ ಎನರ್ಜಿಗೆ ಯಾವ ರೀತಿ ಕನ್ವರ್ಟ್ ಮಾಡೋದಂತ ನಾನು ಹೇಳ್ತೀನಿ. ವರ್ಕ್ ಡನ್ ಅನ್ನ ಕಂಡುಹಿಡಿಯಕ್ಕೆ ಏನ್ ಮಾಡ್ತೀರಾ, W ಅಂತ ಬರ್ಕೊಂತೀರಾ. ಇವಾಗ ಚಾರ್ಜ್ ಇಲ್ಲಿ ಡಿವೈಡ್ ಆಗ್ತೈತೆ, ಆ ಸೈಡ್ ಹೋದ್ರೆ LHS ಹೋದ್ರೆ ದಟ್ಟು ಇಂಟು ಆಗುತ್ತೆ, ಸರಿನಾ, V ಇಂಟು Q ಬಂತು. ಇವಾಗ ವರ್ಕ್ ಡನ್ ಅದೇ ರೀತಿ ಇರಲಿ. ನೆಕ್ಸ್ಟ್ ಏನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 6 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 1 ಕೂಲಮ್ ಅಷ್ಟು ಚಾರ್ಜ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇವಾಗ ನಮಗೆ ವರ್ಕ್ ಡನ್ ಎಷ್ಟಾಯ್ತು, ದಟ್ ಈಸ್ 6 ಜೌಲ್ ಅಷ್ಟು ಆಯ್ತು, ಸರಿನಾ. ನಮಗೆ ವರ್ಕ್ ಡನ್ ಬಂತು 6 ಜೌಲ್ ಅಷ್ಟು ಬಂದಿದೆ. ಇವಾಗ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ವರ್ಕ್ ಡನ್ ಇಂದ ನೀವು ಎನರ್ಜಿಗೆ ಕನ್ವರ್ಟ್ ಮಾಡಬೇಕು. ಅದ್ಯಾವ ರೀತಿ ಅಂತ ಇಲ್ಲಿ ನೋಡಿ. ಇವಾಗ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಏನು ಯುಟಿಲೈಸ್ ಮಾಡ್ತಿದ್ದೀರಾ, ಎನರ್ಜಿಯನ್ನು ಯುಟಿಲೈಸ್ ಮಾಡ್ತಾ ಇದ್ದೀರಾ. ಓಕೆನಾ, ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನೀವು ಅಲ್ಲಿ ಎನರ್ಜಿಯನ್ನ ಪ್ರೊವೈಡ್ ಮಾಡ್ತಾ ಇದ್ದೀರಾ. ಇವಾಗ ನೀವು ಇಲ್ಲಿ ನೋಡಿ, ಎನರ್ಜಿಗೂ ಸೇಮ್ ಎಸ್ ಯೂನಿಟ್, ದಟ್ ಈಸ್ ಜೌಲ್. ನೆಕ್ಸ್ಟ್ ವರ್ಕ್ ಡನ್ನಿಗೂ ಅಷ್ಟೇ ಸೇಮ್ ಎಸ್ ಯೂನಿಟ್, ದಟ್ ಈಸ್ ಜೌಲ್. ನೀವು ಹಾಗಾದ್ರೆ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಅಂತ ಬರೀಬೋದಾ. ನೀವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಎಷ್ಟು ಎನರ್ಜಿ ಯುಟಿಲೈಸ್ ಮಾಡ್ತಿದ್ದೀರಾ ಅಂತ ಅವೆರಡು ಈಕ್ವಲ್ ಆಗುತ್ತಾ. ಅದಕ್ಕೋಸ್ಕರ ನಾವು ಈ ಕೇಸಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್, ದಟ್ ಈಸ್ ಈಕ್ವಲ್ ಟು 6 ಜೌಲ್. ಎಷ್ಟು ಎನರ್ಜಿನ ನಾವು ಯುಟಿಲೈಸ್ ಮಾಡಬೇಕು, ಈ ಒಂದು 2 ಕೂಲಮ್ 1 ಕೂಲಮ್ ಅಷ್ಟು ಚಾರ್ಜ್ ಅನ್ನ ಮೂವ್ ಮಾಡಕ್ಕೆ, ದಟ್ ಈಸ್ 6 ಜೌಲ್ ಅಷ್ಟು ಎನರ್ಜಿಯನ್ನು ನಾವು ಯುಟಿಲೈಸ್ ಮಾಡಬೇಕು. ದಟ್ ಈಸ್ E ಈಸ್ ಈಕ್ವಲ್ ಟು 6 ಜೌಲ್ ಬಂತು. ಎನರ್ಜಿ ಎಷ್ಟು ಬಂತು ನಮಗೆ, 6 ಜೌಲ್ ಬಂತು. ಓಕೆನಾ, ಇವಾಗ ಈ ಕ್ವಶನ್ ಅರ್ಥ ಆಯ್ತಾ. ಇವಾಗ ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ 11.3 ಅನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಇವಾಗ ನೋಡಿ, ಇದರಲ್ಲಿ 2 ಕ್ವಶನ್ ಅನ್ನು ಕೊಟ್ಟಿದ್ದಾರೆ, ಎ ಮತ್ತೆ ಬಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಎ ಅನ್ನ ಓದ್ಬಿಟ್ಟು ಅದು ಸಾಲ್ವ್ ಮಾಡಿ ಅದಾದ್ಮೇಲೆ ಬಿ ಕ್ವಶನ್ಗೆ ಹೋಗೋಣ. ಫಸ್ಟ್ ಇವಾಗ ನೋಡಿ ಎ ಕ್ವಶನ್ ಏನಿದೆ, ಏನ್ ಕೊಟ್ಟಿದ್ದಾರೆ ನೋಡಿ, ಹೌ ಮಚ್ ಕರೆಂಟ್ ಅಂದ್ರೆ ಏನ್ ಕೇಳ್ತಿರೋರು, ಹೌ ಮಚ್ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ವಿಲ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಡ್ರಾನ್ ಫ್ರಮ್ ಎ 220 ವೋಲ್ಟ್ ಸೋರ್ಸ್ ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಫಿಲಮೆಂಟ್ ಈಸ್ 1200 ಓಮ್. ಇಲ್ಲಿ ಏನ್ ಕೇಳ್ತಿದ್ದಾರೆ, ಒಂದು ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಅವರು ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥದ್ದೇನು, ಪೊಟೆನ್ಷಿಯಲ್ ಡಿಫರೆನ್ಸ್ 220 ವೋಲ್ಟ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ 1200 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನಾವೇನ್ ಮಾಡೋಣ, ಗಿವನ್ ಅನ್ನ ಈ ಸೈಡ್ ಬರ್ಕೊಳ್ಳೋಣ. ನಾವು ಸಾಲ್ವ್ ಮಾಡ್ತಿರೋದೇನು, ಕ್ವಶನ್ ನಂಬರ್ ಎ ಅಂದ್ರೆ ಎ ಕ್ವಶನ್ ಅನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡೋಣ. ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಗಿವನ್ ಅವರು ವಿ ಕೊಟ್ಟಿದ್ದಾರೆ, ದಟ್ ಈಸ್ 220 ವೋಲ್ಟ್ ಸೋರ್ಸ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ಅನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ, ಎಷ್ಟದು ರೆಸಿಸ್ಟೆನ್ಸ್ 1200 ಓಮ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇನು, ಕರೆಂಟ್ ಅನ್ನ ಎಷ್ಟು ಫ್ಲೋ ಆಗ್ತಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಮೂರಕ್ಕೂ ಒಂದು ರಿಲೇಷನ್ ಗೊತ್ತಾ, ಏನದು, ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಗೊತ್ತು. ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನ್ ಹೇಳುತ್ತೆ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಇವಾಗ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನ ಮೆನ್ಷನ್ ಮಾಡ್ಬೇಕಪ್ಪ ಅಂದ್ರೆ ದಟ್ ಈಸ್ ಆರ್. ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಓಮ್ಸ್ ಲಾ ನಮಗೆ ಏನ್ ಬಂತು, ವಿ ಈಸ್ ಈಕ್ವಲ್ ಟು ಐ ಆರ್ ಅನ್ನೋ ಒಂದು ಫಾರ್ಮುಲಾ ಬಂತು. ಇವಾಗ ನಾವಿಲ್ಲಿ ಕರೆಂಟ್ ಅನ್ನ ಕಂಡುಹಿಡಿಯಬಹುದಾ, ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಗೊತ್ತು, ಇತ್ಲಾಗ ರೆಸಿಸ್ಟೆನ್ಸ್ ಗೊತ್ತು, ಅದಕ್ಕೋಸ್ಕರ ನಾವು ಕರೆಂಟ್ ಅನ್ನ ಕಂಡುಹಿಡಿಯಬಹುದು. ನಾನು ಫಸ್ಟ್ ಈ ಫಾರ್ಮುಲಾನ ಸಿಂಪ್ಲಿಫೈ ಮಾಡ್ಕೊಂತೀನಿ. ಕರೆಂಟ್ ನಾವು ಕಂಡುಹಿಡಿಯಬೇಕು, ಅವಾಗ ನಾವು ರೆಸಿಸ್ಟೆನ್ಸ್ ಅನ್ನ ಈ ಸೈಡ್ ಕಳಿಸಿದ್ರೆ ಅಂದ್ರೆ LHS ಗೆ ಅದು ಡಿವೈಡ್ ಆಗುತ್ತೆ. ಅವಾಗ ನಮಗೆ ಏನ್ ಬಂತು ಫಾರ್ಮುಲಾ, V/R ಫಾರ್ಮುಲಾ ಬಂತು. ಇವಾಗ ನಾವು ಕರೆಂಟ್ ಕಂಡುಹಿಡಿತೀವಿ, ಅದಕ್ಕೋಸ್ಕರ ನಾನು ಕರೆಂಟ್ ಐ ಅಂತ ಹಂಗೆ ಬರ್ಕೊಂತೀನಿ. ನೆಕ್ಸ್ಟ್ ಅದಾದ್ಮೇಲಿಂದ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 220 ವೋಲ್ಟ್ ಸೋರ್ಸ್ ನನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು 220 ಅಂತ ಬರ್ಕೊಂತೀನಿ. ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 1200 ಕೊಟ್ಟಿದ್ದಾರೆ. ಇವಾಗ ನೀವು ಇದನ್ನ ಸಿಂಪ್ಲಿಫೈ ಮಾಡ್ಬೋದಾ. ನೆಕ್ಸ್ಟ್ ನೋಡಿ, 0 ಕ್ಯಾನ್ಸಲ್ ಆಗುತ್ತೆ, 0 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಿಮಗೆ ಮುಂದೆ ಏನು ಬಂತು, ದಟ್ ಈಸ್ 22 ಡಿವೈಡೆಡ್ ಬೈ 120 ಬಂತು. ಇವಾಗ ನೀವು ಇದನ್ನ ಸಿಂಪ್ಲಿಫೈ ಮಾಡ್ಬೋದಾ ಆರಾಮಾಗಿ. ಇವಾಗ ನೋಡಿ 11 1 ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ, ದಟ್ ಈಸ್ 11 2 22 ಅಂದ್ರೆ, ಅಥವಾ ನೀವು 2 1 2 ಅಂತ ಮಾಡ್ಬೋದು. ಇಲ್ಲಿ 260 120 ಸಾಲ್ವ್ ಆಗುತ್ತೆ. ಅವಾಗ ನಮಗೆ ಮುಂದೆ ಏನು ಬಂತು, ದಟ್ ಈಸ್ 11/60 ಬಂತು. ಇವಾಗ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆನ್ಸರ್ ಅನ್ನ ಹೇಳ್ಬೋದಾ. ಇವಾಗ ನೋಡಿ 11/60 ಅಂತಂದ್ರೆ, ಇವಾಗ ನಾವು ನೋಡಿ 11/60 ಅನ್ನ ಡಿವೈಡ್ ಮಾಡಿ 6 ಎಷ್ಟು ಬಂತು, 6 1 6, ದಟ್ ಈಸ್ ಉಳ್ಕೊಳ್ಳೋದು ಎಷ್ಟು, ದಟ್ ಈಸ್ 5. ಓಕೆನಾ. ನೆಕ್ಸ್ಟ್ ಇವಾಗ ಏನು ಮಾಡ್ಬೋದು, ಪಾಯಿಂಟ್ ಅನ್ನ ಇಟ್ಟರೆ ಅದು 50 ಆಗುತ್ತಾ, 50, ದಟ್ ಈಸ್ 6 8 48,
1.8 ಸಮಥಿಂಗ್ ಬರ್ತಿದೆ ಆನ್ಸರ್. 48 ಅಂದರೆ 2 ಉಳ್ಕಂತು. ಸಾಕು, ನಾನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಮಗೆ ಎಷ್ಟು ಬಂತು ಆನ್ಸರು? ದಟ್ ಈಸ್ 1.8 ಅಷ್ಟು ಬರ್ತಿದೆ. ಓಕೆನಾ? ಇವಾಗ ಹಾಗಾದರೆ 1.8 ಇಲ್ಲಿ ನೋಡಿ ನಮಗೆ ಏನು ಬಂದಿತ್ತು 11/60. ಈ 11/60 ಮಾಡಿದಾಗ ನಮಗೆ ಎಷ್ಟು ಬರ್ತಿದೆ? 0.18. ಯಾಕೆ 0 ಪಾಯಿಂಟ್ ಅಂತ ಇಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡಿ, ನಾವು 6 ಇಂದ ಡಿವೈಡ್ ಮಾಡ್ತಿದ್ವಿ 11, ಅವಾಗ ನಮಗೆ 1.8 ಬಂದಿದೆ. ಆದರೆ ಇಲ್ಲಿ 60 ಇದೆ ಕೆಳಗಡೆ, ಅದಕ್ಕೋಸ್ಕರ ಇನ್ನೊಂದು ಪಾಯಿಂಟನ್ನು ನೀವು ಶಿಫ್ಟ್ ಮಾಡಬೇಕಾಗುತ್ತೆ. ಅವಾಗ ನಿಮಗೆ 0.18 ಬರುತ್ತೆ. ಕರೆಂಟನ್ನು ನಾವು ಯಾವುದೇ ಯೂನಿಟಲ್ಲಿ ಮೆನ್ಷನ್ ಮಾಡ್ತೀವಿ, ದಟ್ ಈಸ್ ಆಂಪಿಯರ್. ಇವಾಗ ನಮಗೆ ಎಷ್ಟು ಬಂತು ಕರೆಂಟು ಎಗೆ? ದಟ್ ಈಸ್ ಐ ಈಸ್ ಈಕ್ವಲ್ ಟು 0.18 ಆಂಪಿಯರ್. ನಮಗೆ ಕರೆಂಟ್ ಎಷ್ಟು ಬರ್ತಿದೆ? ದಟ್ ಈಸ್ 0.18 ಆಂಪಿಯರ್ ಅಷ್ಟು ಬಂತು. ಇವಾಗ ನಾವು ಎರಡನೇ ಸಾಲ್ವ್ ಮಾಡ್ಬೋದಾ? ದಟ್ ಈಸ್ ಬಿ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಬಿ ಎಷ್ಟು ಏನು ಕೊಟ್ಟಿದ್ದಾರೆ? ಹೌ ಮಚ್ ಕರೆಂಟ್ ವಿಲ್ ಆನ್ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಡ್ರಾನ್ ಫ್ರಮ್ ಎ 220 ವೋಲ್ಟ್ ಸೋರ್ಸ್ ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಹೀಟರ್ ಕಾಯಿಲ್ ಈಸ್ 100 ಓಮ್. ಇಲ್ಲಿ ಏನು ಕೇಳ್ತಿದ್ದಾರೆ? ಕರೆಂಟ್ ಅನ್ನ ಕೇಳ್ತಾ ಇದ್ದಾರೆ. ಇವಾಗ ನಾವು ಸಾಲ್ವ್ ಮಾಡ್ತಾ ಇರ್ತಕ್ಕಂಥದ್ದು ಬಿ ಕ್ವಶನ್. ಸರಿ, ಇವಾಗ ಗಿವನ್ ಅನ್ನ ಬರ್ಕೊಂಬೋದಾ? ಅವ್ರು ಏನು ಕೇಳ್ತಾ ಇದ್ದಾರಪ್ಪ ಅಂದ್ರೆ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಆ ಒಂದು ಸರ್ಕ್ಯೂಟ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೇಮ್ ಆಸ್ ಇಟ್ ಈಸ್ 220 ವೋಲ್ಟ್ ಸೋರ್ಸ್ ಅನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 100 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇದಿಷ್ಟು ಕ್ಲಿಯರ್ ಆಯ್ತಾ? ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಗಿವನ್. ಅದಾದ್ಮೇಲೆ ಏನು ಮಾಡ್ತೀರಾ? ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. ಇವಾಗ ನೋಡಿ ವಿ ಮತ್ತೆ ಆರ್ ಅನ್ನು ಕೊಟ್ಟಿದ್ದಾರೆ, ಐ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಾವಿಲ್ಲಿ ಓಮ್ಸ್ ಲಾ ಅಪ್ಲೈ ಮಾಡ್ಬೋದಾ? ದಟ್ ಈಸ್ ಓಮ್ಸ್ ಲಾ ಏನು ಹೇಳುತ್ತೆ? ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತಲ್ವಾ? ನಾನು ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತೀನಿ. ವಿ ಈಸ್ ಈಕ್ವಲ್ ಟು ಐ ಆರ್. ನಾವು ಕಂಡುಹಿಡಿತಿರೋದು ಐ, ಅದಕ್ಕೋಸ್ಕರ ನಾನು ಐನ ಫಾರ್ಮುಲಾಗೆ ಕನ್ವರ್ಟ್ ಮಾಡ್ತೀನಿ. ಅವಾಗ ಏನು ಬರುತ್ತೆ ನಮಗೆ? ವಿ ಬೈ ಆರ್ ಬಂತು. ಇವಾಗ ನಾವು ಐ ಅದೇ ರೀತಿ ಬರ್ಕೊಳ್ಳಿ. ವಿ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 220 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 100 ವೋಲ್ಟ್ ಅಷ್ಟು, 100 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನೀವು ಇದನ್ನ ಡಿವೈಡ್ ಮಾಡ್ಬೋದಾ? 0 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಅವಾಗ 22/10 ಬರುತ್ತೆ. ಹಾಗಾದ್ರೆ 22/10 ಅಂತಂದ್ರೇನು? 2.2 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದಂಗೆ ಆಯ್ತು. ಇವಾಗ ನೋಡಿ ಎಷ್ಟು ಕರೆಂಟ್ ಬಂತು ನಮಗೆ? ಐ ಈಸ್ ಈಕ್ವಲ್ ಟು 2.2 ಆಂಪಿಯರ್ ಅಷ್ಟು ಬಂತು. ನೋಡಿ ಬಿಗೆ ಆನ್ಸರ್ ಎಷ್ಟು ಬಂದಿದೆ? 2.2 ಅಷ್ಟು ಬಂತು. ಇವಾಗ ನೋಡಿ ಅವರು ಸಹ ಅದೇ ಮೆನ್ಷನ್ ಮಾಡಿದ್ದಾರೆ. ಐನ ವ್ಯಾಲ್ಯೂ ಎಷ್ಟು ಬಂದಿದೆ? 2.2 ಬಂದಿದೆ. ಎಗೆ ಕ್ವಶನ್ಗೆ 0.18 ಆಂಪಿಯರ್ ಅಷ್ಟು ಬಂದಿದೆ. ಯಾವುದೇ ಕಾರಣಕ್ಕೂ ನೀವು SI ಯೂನಿಟ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡಿ, ಅದರಿಂದ ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ 11.4 ಅನ್ನ ನೋಡೋಣ. The potential difference between the terminals of an electric heater is 60 volt when it draws a current of 4 ampere from the source. What current will the heater draw if the potential difference is increased to 120 volt? ಇವಾಗ ನೋಡಿ ಎರಡು ಕೇಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಹೀಟರ್ ಕಾಯಿಲ್ದು ದಟ್ ಈಸ್ 60 ವೋಲ್ಟ್ ಅಷ್ಟು ಕೊಟ್ಟಿದ್ದಾರಂತೆ. ಎಷ್ಟು ಕೊಟ್ಟಿದ್ದಾರೆ? ಪೊಟೆನ್ಷಿಯಲ್ ಡಿಫರೆನ್ಸ್ 60 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲಿಂದ ಕರೆಂಟ್ ಅನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ 4 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆಯಂತೆ. ಯಾವಾಗ 60 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಾಗ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ? 4 ಆಂಪಿಯರ್ ಅಷ್ಟು ಫ್ಲೋ ಆಗ್ತಿದೆ. ಇವಾಗ ಮುಂದಕ್ಕೆ ಹೋದ ಆಮೇಲಿಂದ ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಇವಾಗ ನೋಡಿ ಅವ್ರು ಏನು ಮೆನ್ಷನ್ ಮಾಡ್ತಿದಾರಪ್ಪ ಅಂದ್ರೆ ನೋಡಿ ಪೊಟೆನ್ಷಿಯಲ್ ಡಿಫರೆನ್ಸು 6 ವೋಲ್ಟ್ ಇದ್ದಾಗ ಎಷ್ಟು ಫ್ಲೋ ಆಗ್ತಿದೆ ಅಂತೆ ಕರೆಂಟು? ದಟ್ ಈಸ್ ಐ ಈಸ್ ಈಕ್ವಲ್ ಟು 4 ಆಂಪಿಯರ್ ಅಷ್ಟು ಕರೆಂಟು ಫ್ಲೋ ಆಗ್ತಿದೆ ಅಂತೆ. ಇವಾಗ ಗೊತ್ತಾಯ್ತಾ? 60 ವೋಲ್ಟ್ ಇದ್ದಾಗ ನೋಡಿ 60 ವೋಲ್ಟ್ ಇದ್ದಾಗ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ? ದಟ್ ಈಸ್ 4 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆ. ಇವಾಗ ನಾವು ಫಸ್ಟ್ ಕಂಡಕ್ಟರ್ನ ಯಾವುದೋ ಒಂದು ಸರ್ಕ್ಯೂಟ್ ಅನ್ನ ಕನೆಕ್ಟ್ ಮಾಡಿದಾರಲ್ವಾ, ಅದ್ರದ್ದು ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಅವರು ಹೀಟರ್ ಕಾಯಿಲ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲೆಕ್ಟ್ರಿಕ್ ಹೀಟರ್ ಅಂತ ಕೊಟ್ಟಿದ್ದಾರೆ. ಆ ಹೀಟರ್ದು ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಹಾಗಾದ್ರೆ ರೆಸಿಸ್ಟೆನ್ಸ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ಇವಾಗ ನೋಡಿ ವಿ ಗೊತ್ತಿದೆ, ನಮಗೆ ಐ ಗೊತ್ತಿದೆ. ಹಾಗಾಗಿ ನಾನು ಓಮ್ಸ್ ಲಾ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಓಮ್ಸ್ ಲಾ ಏನು ಹೇಳುತ್ತೆ? ದಟ್ ಈಸ್ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಆಯ್ತು. ಇದೆ ಅಲ್ವಾ ಓಮ್ಸ್ ಲಾ? ಹಾಗಾದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ರೆಸಿಸ್ಟೆನ್ಸ್, ಅದಕ್ಕೋಸ್ಕರ ನಾನು ರೆಸಿಸ್ಟೆನ್ಸ್ಗೆ ಫಾರ್ಮುಲಾನ ಕನ್ವರ್ಟ್ ಮಾಡ್ತೀನಿ. ಇವಾಗ ಏನಾಗುತ್ತೆ? ಇಲ್ಲಿ ಐ ಏನಾಗ್ತಿದೆ? ರೆಸಿಸ್ಟೆನ್ಸ್ ಜೊತೆ ಮಲ್ಟಿಪ್ಲೈ ಆಗ್ತಿದೆ. ಅದನ್ನ LHS ಗೆ ನೀವು ಕಳಿಸ್ತೀರಿ ಅಂತಂದ್ರೆ ಅದು ಡಿವೈಡ್ ಆಗುತ್ತೆ. ಯಾವ್ದ್ರ ಜೊತೆ? ವಿನ ಜೊತೆ. ವಿ ಬೈ ಐ ಬಂತು. ಸರಿ, ಇವಾಗ ವಿ ಬೈ ಐ ಬಂತು. ವಿ ಎಷ್ಟು ಕೊಟ್ಟಿದ್ದಾರೆ? ಇವಾಗ ಆರ್ನ ಅದೇ ರೀತಿ ಬರ್ಕೊಂತೀನಿ. ವಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ದಟ್ ಈಸ್ 60 ವೋಲ್ಟ್ಸ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ? ಅವರು 4 ಆಂಪಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ನಮಗೆ ರೆಸಿಸ್ಟೆನ್ಸ್ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಆರ್ ಈಸ್ ಈಕ್ವಲ್ ಟು 60/4 ಅಂದ್ರೆ ಎಷ್ಟು ಬರುತ್ತೆ? ಹಲೋ, ಇವಾಗ ನೋಡಿ 60/4 ಅಂದ್ರೆ ಎಷ್ಟು ಬರುತ್ತೆ? ದಟ್ ಈಸ್ 4 1s 4 15s 60 ಬರುತ್ತೆ. ಹಾಗಾದ್ರೆ ರೆಸಿಸ್ಟೆನ್ಸ್ ಎಷ್ಟು ಬಂತು ನಮಗೆ? 15 ಓಮ್ ಅಷ್ಟು ಬಂತು. ಇವಾಗ ರೆಸಿಸ್ಟೆನ್ಸ್ ಎಷ್ಟು ಬಂತು ನಮಗೆ? 15 ಓಮ್ ಅಷ್ಟು ಬಂದಿದೆ. ಇದು ಯಾವ ರೀತಿ ಬಂತು ಅಂತ ನಿಮಗೆ ಗೊತ್ತಾಯ್ತಾ? ಇವಾಗ ನೆಕ್ಸ್ಟ್ ಬನ್ನಿ,
ಇವಾಗ ಮೊದಲನೇ ಕೇಸ್ ಆಯಿತು, ಅವರು ಯಾವಾಗ 60 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇತ್ತೋ ಆವಾಗ ಕರೆಂಟು 4 ಆಂಪಿಯರ್ ಅಷ್ಟು ಫ್ಲೋ ಆಗ್ತಿದೆಯಂತೆ, ರೆಸಿಸ್ಟೆನ್ಸು 15 ಓಮ್ ಇದೆಯಂತೆ. ಇವಾಗ ನೆಕ್ಸ್ಟ್ ಮುಂದೆ ಓದಿ, ವಾಟ್ ಕರೆಂಟ್ ವಿಲ್ ದ ಹೀಟರ್ ಡ್ರಾನ್ ಇಫ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಟು 120 ವೋಲ್ಟ್. ಯಾವಾಗ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು 120 ವೋಲ್ಟ್ಗೆ ಇನ್ಕ್ರೀಸ್ ಮಾಡ್ತಾರೋ ಅವಾಗ ಕರೆಂಟ್ನ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಅವರು ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ರೆಸಿಸ್ಟೆನ್ಸ್ ಸೇಮ್ ಸೋರ್ಸ್ ಇದೆ, ಸೋರ್ಸ್ ಏನು ಚೇಂಜ್ ಮಾಡ್ತಾ ಇಲ್ಲ, ಬರೀ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ ಅಷ್ಟೇ. ಅವಾಗ ಕರೆಂಟ್ ಎಷ್ಟು ವೇರಿ ಆಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಹಾಗಾದ್ರೆ ನೀವು ಈ ಒಂದು ಇದನ್ನ ಏನೋ ರೆಸಿಸ್ಟೆನ್ಸ್ನ ಸೇಮ್ ಅಂತ ನೀವು ಕನ್ಸಿಡರ್ ಮಾಡ್ಬೋದಾ? ಇವಾಗಲೂ ಸಹ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಅವ್ರು ಎಷ್ಟು ಮೆನ್ಷನ್ ಮಾಡಿದ್ದಾರೆ, ಇವಾಗ ಇನ್ಕ್ರೀಸ್ ಮಾಡಿದರೆ ಎಷ್ಟಕ್ಕೆ 120 ವೋಲ್ಟ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ಅವ್ರು ಕೇಳ್ತಿರೋದೇನು, ದಟ್ ಈಸ್ ಕರೆಂಟ್ ಎಷ್ಟು ಇವಾಗ ಅಂತ ಕೇಳ್ತಿದ್ದಾರೆ. ಅದಾದ್ಮೇಲೆ ನಮಗೆ ರೆಸಿಸ್ಟೆನ್ಸ್ ಗೊತ್ತು, ಇವಾಗ ಆಲ್ರೆಡಿ ಈಗಿನ ಕಂಡುಹಿಡಿದಿದ್ವಿ, ಸೇಮ್ ಸೋರ್ಸ್ ಸೇಮ್ ಮೆಟೀರಿಯಲ್ ಆಗಿರೋದ್ರಿಂದ ಯಾವುದೇ ರೀತಿ ರೆಸಿಸ್ಟೆನ್ಸ್ ಚೇಂಜ್ ಆಗಲ್ಲ. ಅವಾಗ ರೆಸಿಸ್ಟೆನ್ಸ್ ಎಷ್ಟಿದೆ ಇವಾಗ, ದಟ್ ಈಸ್ 15 ಓಮ್ ಅಷ್ಟು ಬಂದಿದೆ ನಮಗೆ. ಇದಿಷ್ಟು ಎಲ್ರಿಗೂ ಗೊತ್ತಾಯ್ತಾ? ಇವಾಗ ನಾವು ವಿ ಗೊತ್ತು, ಆರ್ ಗೊತ್ತು, ಐ ಅನ್ನ ಕಂಡುಹಿಡಿಬಹುದು ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನ್ ಹೇಳುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತಲ್ವಾ, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತೆ. ಇವಾಗ ನಮಗೆ ವಿ ಗೊತ್ತು ಮತ್ತೆ ಆರ್ ಗೊತ್ತು, ಅದನ್ನು ನಾವು ಐ ಅನ್ನ ಕಂಡುಹಿಡಿಬಹುದು. ಇವಾಗ ಐಗೆ ಫಾರ್ಮುಲಾ ಇದನ್ನ ಇಂಟರ್ಚೇಂಜ್ ಮಾಡಿದ್ರೆ ಏನು ಬರುತ್ತೆ, ವಿ ಬೈ ಆರ್ ಬರುತ್ತೆ. ಓಕೆ, ಇವಾಗ ನಾವು ಐ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಲ್ವಾ, ಅದಕ್ಕೋಸ್ಕರ ನಾನು ಐ ಅನ್ನ ಅದೇ ರೀತಿ ಬರ್ಕೊಂತೀನಿ. ವಿ ಎಷ್ಟು ಬಂದಿದೆ ನಮಗೆ, ವಿ ಎಷ್ಟು ಕೊಟ್ಟಿದ್ದಾರೆ, ಇನ್ಕ್ರೀಸ್ ಮಾಡಿದರೆ ಅಪ್ ಟು 120 ವೋಲ್ಟ್ ಅಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಆರ್ನ ವ್ಯಾಲ್ಯೂ ಎಷ್ಟಿದೆ ಇವಾಗ ನಮಗೆ, ಆರ್ನ ವ್ಯಾಲ್ಯೂ ನಾವು 15 ಓಮ್ ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವಾಗ 120 ಬೈ 15 ಅಂದರೆ ಎಷ್ಟಾಗುತ್ತೆ, ದಟ್ ಈಸ್ ಕರೆಂಟ್ ಈಸ್ 8 ಆಂಪಿಯರ್ ಅಷ್ಟು ಬರುತ್ತೆ. ಇದಿಷ್ಟು ಗೊತ್ತಾಯ್ತಾ ನಿಮಗೆ? ಇಲ್ಲಿ ನೋಡಿ 15 1 15 8 ಡಿವೈಡ್ ಆಗುತ್ತೆ, ಅದಕ್ಕೋಸ್ಕರ ನಮಗೆ ಕರೆಂಟು 8 ಆಂಪಿಯರ್ ಅಷ್ಟು ಬರುತ್ತೆ. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಮಾಡ್ತಿದ್ದಾರೆ, ಇನ್ಕ್ರೀಸ್ ಮಾಡ್ತಿದ್ದಾರೆ. ಅವಾಗ ಕರೆಂಟು ಎಷ್ಟು ಅಂತ ಅವ್ರು ಕೇಳ್ತಿದ್ದಾರೆ. ರೆಸಿಸ್ಟೆನ್ಸ್ ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಮತ್ತೆ ರೆಸಿಸ್ಟೆನ್ಸ್ ಅನ್ನ ನೀವು ಈಕ್ವೇಟ್ ಮಾಡ್ಬೋದು. ಓಕೆನಾ? ಇದಿಷ್ಟು ಗೊತ್ತಾಯ್ತಾ? ಅಥವಾ ಇನ್ನೊಂದು ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡ್ಬೋದು ಇದನ್ನ. ಅದ್ಯಾವ ರೀತಿಯಪ್ಪ ಅಂತಂದ್ರೆ, ನೀವು ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನ್ ಹೇಳುತ್ತಪ್ಪ ಅಂದ್ರೆ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳುತ್ತೆ. ಓಕೆನಾ? ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕರೆಂಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗೈತೆ ಅಂತ ಓಮ್ಸ್ ಲಾ ಹೇಳುತ್ತೆ. ಅವಾಗ ನಾವು ಏನ್ ಮಾಡೋಣಪ್ಪ ಅಂದ್ರೆ, ಇವಾಗ ನೋಡಿ ಇದನ್ನು ನಾವು ರೇಷಿಯೋಸ್ನ ತಗೊಳ್ಳೋಣ. ವಿ ಇನ್ ಫಸ್ಟ್ ಕೇಸ್ ಡಿವೈಡೆಡ್ ಬೈ ವಿ ಇನ್ ಸೆಕೆಂಡ್ ಕೇಸ್, ಇಟ್ ಈಸ್ ಈಕ್ವಲ್ ಟು ವಿ ಐ ಇನ್ ಫಸ್ಟ್ ಕೇಸ್, ಐ ಅಂದ್ರೇನು ಕರೆಂಟ್ ಇನ್ ಫಸ್ಟ್ ಕೇಸ್ ಡಿವೈಡೆಡ್ ಬೈ ಕರೆಂಟ್ ಇನ್ ಸೆಕೆಂಡ್ ಕೇಸ್ ಅಂತ ನೀವು ತಗೋಬಹುದು. ಅಂದ್ರೆ ನೀವು ಇಲ್ಲಿ ಏನು ಮಾಡ್ತೀರಾ, ರೇಷಿಯೋ ಮಾಡ್ತಾ ಇದ್ದೀರಾ, ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ. ಇವಾಗಲೂ ಸಹ ಸೇಮ್ ಆನ್ಸರ್ ಬರುತ್ತೆ. ಇವಾಗ ನೋಡಿ ಅಬ್ಸರ್ವ್ ಮಾಡಿ, ಫಸ್ಟ್ ಕೇಸಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ರು ಅವರು, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ದಟ್ ಈಸ್ 60 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನ ಫಸ್ಟ್ ಕೇಸಲ್ಲಿ ಕೊಟ್ಟಿದ್ರು, ಡಿವೈಡೆಡ್ ಬೈ ಸೆಕೆಂಡ್ ಕೇಸಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತಂದ್ರು 120 ವೋಲ್ಟ್ ವರೆಗೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇಲ್ಲಿ 120 ವೋಲ್ಟ್ ಅನ್ನ ಬರ್ಕೊಂತ ಇದ್ದೀನಿ. ಈಸ್ ಈಕ್ವಲ್ ಟು ಕರೆಂಟ್ ಇನ್ ಫಸ್ಟ್ ಕೇಸಲ್ಲಿ ಎಷ್ಟಿತ್ತು, ದಟ್ ಈಸ್ 4 ಆಂಪಿಯರ್ ಅಷ್ಟು ಕರೆಂಟ್ ಇತ್ತಲ್ವಾ. ಇವಾಗ ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಿರೋದೇನು, ದಟ್ ಈಸ್ I2, ಎಷ್ಟು ಕರೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಅವರು ಕ್ಯಾಲ್ಕುಲೇಟ್ ಮಾಡಕ್ಕೆ ಕೇಳ್ತಾ ಇದ್ದಾರೆ. ಇವಾಗ ನೀವು I2 ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ, ಈಸಿಯಾಗಿ ಇಂಟರ್ಚೇಂಜ್ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು. ಇವಾಗ ನೋಡಿ ಐನ ನಾನು 60 ಇಂಟು I2 ಅಂತ ಬರ್ಕೊಂತೀನಿ. ಇವಾಗ ನೋಡಿ I2 ಇಂಟು 60 ಅಂತ ಬರ್ಕೊಂತೀನಿ. ಅಥವಾ ನೀವು ಇಲ್ಲೇ ಬೇಕಿದ್ರೆ ಸಾಲ್ವ್ ಮಾಡ್ಬೋದು, ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ 60 1 60 2 ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. 60 1 60 2 ಇಲ್ಲೇ ಡಿವೈಡ್ ಆಯ್ತು ನಿಮಗೆ ಇವಾಗ ಈಸಿಯಾಗಿ. ಇವಾಗ ಏನು ಬಂತು, ದಟ್ ಈಸ್ 62. ಓಕೆ, ಇವಾಗ ಇಲ್ಲಿ ನೋಡಿ ನಮಗೇನು ಬಂತಪ್ಪ ಅಂದರೆ, ಇಲ್ಲಿ 1/2 ಆಯಿತು, ಈಸ್ ಈಕ್ವಲ್ ಟು 4/I2 ಬಂದಿದೆ. ಓಕೆನಾ? ಇವಾಗ ನೋಡಿ ಇದು I2ನ LHS ಕಳಿಸಿ ಮತ್ತು 2ನ RHS ಕಳಿಸಿ. ಇವಾಗ ಏನು ಬರುತ್ತೆ ನೋಡಿ, I2 ಈಸ್ ಈಕ್ವಲ್ ಟು 4 ಇಂಟು 2 ಬಂತು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಏನು ಚೇಂಜ್ ಮಾಡ್ತೀನಪ್ಪ ಅಂದರೆ, ಈ I2ನ ಈ ಸೈಡ್ ಕಳಿಸ್ತಾ ಇದ್ದೀನಿ, 2ನ ಈ ಸೈಡ್ ಕಳಿಸ್ತಾ ಇದ್ದೀನಿ, ಅಂದರೆ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ I2 ವ್ಯಾಲ್ಯೂ ಎಷ್ಟು ಬಂತು, ದಟ್ ಈಸ್ 4 ಇಂಟು 2 ಅಂತಂದರೆ ದಟ್ ಈಸ್ 8 ಆಂಪಿಯರ್ ಅಷ್ಟು ಬಂತು. 8 ಆಂಪಿಯರ್ ಅಷ್ಟು ಬಂತು. ಓಕೆನಾ? ಇವಾಗ ಸೇಮ್ ಆನ್ಸರ್ ಬಂದಿದೆ ಅಲ್ವಾ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಮೆಥಡಲ್ಲಿ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ, ಅಥವಾ ಹಿಂದೆ ಮಾಡಿದ್ವಲ್ಲ ಆ ಮೆಥಡಲ್ಲಿ ಮಾಡಿದ್ರು ಸೇಮ್ ಬರುತ್ತೆ. ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋ ಓಮ್ಸ್ ಲಾ ಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಂದರೆ ಓಮ್ಸ್ ಲಾ ಏನು ಹೇಳುತ್ತೋ ಅದ್ರ ಬೇಸಿಸ್ ಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗಿದ್ದೀವಿ. ಅಲ್ಲಿ ಡೈರೆಕ್ಟ್ ಫಾರ್ಮುಲಾನ ಇದು ಮಾಡ್ಕೊಂಡ್ಬಿಟ್ಟು ರೆಸಿಸ್ಟೆನ್ಸ್ ಕಂಡುಹಿಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿದ್ದೀವಿ. ಬೋತ್ ಮೆಥಡ್ಸ್ ಆರ್ ಕರೆಕ್ಟ್. ಅದಕ್ಕೋಸ್ಕರ ನೀವು ಯಾವುದೇ ಮೆಥಡಲ್ಲಿ ಮಾಡಿದ್ರು ನಿಮಗೆ ಎಕ್ಸಾಕ್ಟ್ ಕರೆಕ್ಟ್ ಆನ್ಸರ್ ನಿಮಗೆ ಸಿಗುತ್ತೆ. ಓಕೆನಾ? ಅದಕ್ಕೋಸ್ಕರ ನೀವು ಯಾವುದೇ ಮೆಥಡಲ್ಲಿ ಮಾಡಿ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಇವಾಗ ಹಿಂದಿನ ಕ್ವಶನಲ್ಲಿ ಯಾವ ರೀತಿ ಎರಡು ಮೆಥಡ್ನ ಬಳಸ್ಕೊಂಡು ಮಾಡ್ಬೋದು ಅಂತ ನೀವು ಆಲ್ರೆಡಿ ಇವಾಗ ಕಲ್ತಿದ್ದೀರಾ. ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಎಕ್ಸಾಂಪಲ್ 11.5. ದ ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ ಆಫ್ ಲೆಂತ್ 1 ಮೀಟರ್ ಈಸ್ 26 ಓಮ್ ಅಟ್ 20 ಡಿಗ್ರಿ ಸೆಲ್ಸಿಯಸ್. ಇಫ್ ದ ಡಯಾಮೀಟರ್ ಆಫ್ ದ ವೈರ್ ಈಸ್ 0.3 millimeter, ವಾಟ್ ವಿಲ್ ಬಿ ದ ರೆಸಿಸ್ಟಿವಿಟಿ ಆಫ್ ದ ಮೆಟಲ್ ಅಟ್ ದ ಟೆಂಪರೇಚರ್? ಅವ್ರ ಕ್ವಶನಲ್ಲಿ ಏನು ಕೇಳ್ತಿದಾರಪ್ಪ ಅಂದರೆ, ಯಾವುದೋ ಒಂದು ಮೆಟಾಲಿಕ್ ವೈರ್ ಐತೆ ಅಂತೆ, ಅದ್ರದ್ದು ಲೆಂತ್ 1 ಮೀಟರ್ ಅಷ್ಟು ಇದೆಯಂತೆ ಉದ್ದ. ನೆಕ್ಸ್ಟ್ ಅದು ರೆಸಿಸ್ಟೆನ್ಸ್ ಎಷ್ಟೈತಪ್ಪ ಅಂದರೆ 26 ಓಮ್ ಅಷ್ಟು ಐತಂತೆ. ಅದು 26 ಓಮ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸು ಯಾವ ಟೆಂಪರೇಚರಲ್ಲಿ ಅಂದರೆ 20 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ.
ಟೆಂಪರೇಚರು 20 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ರೆಸಿಸ್ಟೆನ್ಸು 26 ಓಮ್ ಅಷ್ಟು ಇತ್ತಂತೆ. ಇವಾಗ ಮತ್ತೆ ಡಯಾಮೀಟರ್ ಎಷ್ಟಿತ್ತಪ್ಪ ಅಂದರೆ ಅವ್ರು ಡಯಾಮೀಟರ್ ಆಲ್ರೆಡಿ ಕೊಟ್ಟಿದ್ದಾರೆ, ದಟ್ ಈಸ್ 0.3 ಮಿಲಿಮೀಟರ್ ಅಷ್ಟು ಡಯಾಮೀಟರ್ ಇತ್ತಂತೆ. ಅವ್ರು ಕ್ವಶನಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್, ರೆಸಿಸ್ಟಿವಿಟಿ ಆ ಒಂದು ಮೆಟಾಲಿಕ್ ವೈರಿಂದು ಎಷ್ಟಿದೆ ಅಂತ ಅವರು ಕ್ವಶನಲ್ಲಿ ಕೇಳ್ತಾ ಇದ್ದಾರೆ. ಯಾವ ಟೆಂಪರೇಚರಲ್ಲಿ? ಅಟ್ ದಟ್ ಟೆಂಪರೇಚರ್ ಅಂದರೆ 20 ಡಿಗ್ರಿ ಸೆಲ್ಸಿಯಸ್ ಇತ್ತಲ್ಲ ಅದೇ ಟೆಂಪರೇಚರಲ್ಲಿ ಅಂತ. ಇವಾಗ ಅದನ್ನು ರೆಸಿಸ್ಟಿವಿಟಿ ಯಾವ ರೀತಿ ಕಂಡುಹಿಡಿಯೋದಂತ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗೆ ಇವಾಗ ಕ್ವಶನ್ ಕೊಟ್ಟಾಗ ನೀವೇನು ಬರ್ಕೊಂತ ಇದ್ರಿ, ಡೇಟಾವನ್ನು ಬರ್ಕೊಂತಿದ್ರಲ್ವ. ಫಸ್ಟ್ ಡೇಟಾವನ್ನು ಬರ್ಕೊಳ್ಳೋಣ. ಅಲ್ಲೇನು ಕೊಟ್ಟಿದ್ದಾರೆ, ಫಸ್ಟು ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರಲ್ವ, ಅದಕ್ಕೋಸ್ಕರ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 26 ಓಮ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರಪ್ಪ, ದಟ್ ಈಸ್ ಲೆಂತನ್ನು ಕೊಟ್ಟಿದ್ದಾರೆ, ಲೆಂತ್ ಆಫ್ ದ ವೈರು ದಟ್ ಈಸ್ 1 ಮೀಟರ್ ಅಷ್ಟು ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೇನು ಕೊಟ್ಟಿದ್ದಾರೆ ಅವರು, ದಟ್ ಈಸ್ ಡಯಾಮೀಟರನ್ನು ಕೊಟ್ಟಿದ್ದಾರೆ ಆ ಒಂದು ವೈರ್ದು, ಅದೆಷ್ಟಪ್ಪ ಅಂದರೆ 0.3 ಮಿಲಿಮೀಟರ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಅದಾದಮೇಲಿಂದ ಇನ್ನೇನು ಕ್ವಶನಲ್ಲಿ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ರೋ, ದಟ್ ಈಸ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲನ್ನು ಅವರು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ರೋ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ನಾನು ಬರ್ಕೊಂತೀನಿ. ಇವಾಗ ನಮಗೆ ಗಿವನ್ ಏನು ಕೇಳ್ತಿದ್ದಾರೆ ಅಂತ ನಮಗೆ ಗೊತ್ತಾಯಿತು, ಗಿವನ್ ಏನು ಕೊಟ್ಟಿದ್ದಾರೆ ಅಂತ. ಇವಾಗ ನೆಕ್ಸ್ಟ್ ನಾವು ಏನು ಕಂಡುಹಿಡಿಬೇಕು ಅದಕ್ಕೆ ಫಾರ್ಮುಲಾವನ್ನು ಬರೆಯೋಣ. ಇವಾಗ ರೆಸಿಸ್ಟೆನ್ಸ್ನ ಬಳಸ್ಕೊಂಡು ರೆಸಿಸ್ಟಿವಿಟಿ ಕಂಡುಹಿಡಿಯೋಕೆ ಇರ್ತಕ್ಕಂಥದ್ದು ಫಾರ್ಮುಲಾ ಯಾವುದಪ್ಪ ಅಂದರೆ ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಇವಾಗ ಪ್ರತಿಯೊಂದು ಟರ್ಮಿಂದು ನಿಮಗೆ ಏನೇನು ಅಂತ ಗೊತ್ತಿರಬೇಕು. ಆರ್ ಅಂತಂದರೆ ರೆಸಿಸ್ಟೆನ್ಸ್, ರೋ ಅಂತಂದರೆ ರೆಸಿಸ್ಟಿವಿಟಿ, ಎಲ್ ಅಂದರೆ ಲೆಂತ್ ಆಫ್ ದ ಮೆಟೀರಿಯಲ್ ಅಥವಾ ಗಿವನ್ ವಯರ್, ಮತ್ತು ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಗಿವನ್ ವಯರ್. ಇವಾಗ ಓಕೆ, ನಮಗೆ ರೇಡಿಯಸ್ ನೀವು ಅಬ್ಸರ್ವ್ ಮಾಡಿ ಕ್ವಶನಲ್ಲಿ ರೇಡಿಯಸನ್ನು ಕೊಟ್ಟಿದ್ದಾರೆ ದಟ್ ಈಸ್ 26 ಓಮ್, ಮತ್ತು ಲೆಂತನ್ನು ಎಲ್ಲನ್ನು ಕೊಟ್ಟಿದ್ದಾರೆ 1 ಮೀಟರ್ ಅಷ್ಟು. ಆದರೆ ನಮಗೆ ಎ ಗೊತ್ತಿಲ್ಲ. ಎ ಅಂದರೆ ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅದಕ್ಕೋಸ್ಕರ ನಾವು ಫಸ್ಟು ಏರಿಯಾವನ್ನು ಕಂಡುಹಿಡಿಯೋಣ. ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ನೋಡಿ, ನಾನು ಯಾವುದೋ ಒಂದು ವಯರ್ ಇಲ್ಲಿದೆ ಅಂತ ಅಂದ್ಕೊತೀನಿ. ಈ ವಯರ್ ಎಡ್ಜಸ್ಗಳಲ್ಲಿ ಈ ರೀತಿ ಕಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ವಯರ್ನ ಎಂಡಲ್ಲಿ ನಮಗೆ ಯಾವ ರೀತಿ ಕಾಣಿಸ್ತಿದೆಯಪ್ಪ ಅಂದರೆ ಒಂದು ಸರ್ಕಲ್ ಶೇಪಲ್ಲಿ ಕಾಣಿಸ್ತಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ಇವಾಗ ಈ ರೀತಿ ಒಂದು ಸರ್ಕಲ್ ಶೇಪಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಏರಿಯಾ ಕಂಡುಹಿಡಿಯೋಕ್ಕೆ ಸರ್ಕಲಿಗೆ ಏನಪ್ಪ ಅಂದರೆ ಫಾರ್ಮುಲಾ ದಟ್ ಈಸ್ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ನಾನು ಇದೇ ಯಾಕೆ ತಗೊಂಡೆ ಅಂತ ನಿಮಗೀಗ ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವುದೋ ಒಂದು ವಯರನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ, ದಟ್ ಈಸ್ ಮೆಟಾಲಿಕ್ ವಯರ್. ಆ ಮೆಟಾಲಿಕ್ ವಯರ್ನ ಎಡ್ಜಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಸರ್ಕಲ್ ಶೇಪ್ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಏರಿಯಾ ಆಫ್ ಸರ್ಕಲನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ ನಾವು ಏರಿಯಾ ಆಫ್ ವಯರನ್ನು ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ವಯರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ದಂಗೆ. ಅಂದರೆ ಏನು, ಏರಿಯಾ ಆಫ್ ಸರ್ಕಲನ್ನು ನೀವು ಫಸ್ಟು ಕಂಡುಹಿಡಿಬೇಕು ಅಂದಂಗೆ ಆಯಿತು. ಇವಾಗ ಓಕೆ, ನಮ್ಗೆ ಏರಿಯಾ ಆಫ್ ಸರ್ಕಲನ್ನು ಕಂಡುಹಿಡಿಯೋಕ್ಕೆ ನಮಗೆ ರೇಡಿಯಸ್ ಬೇಕು. ಆದರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಡಯಾಮೀಟರ್ ಅಂದ್ರೇನು, ಈ ಒಂದು ಸರ್ಕಂಫರೆನ್ಸಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಡಯಾಮೀಟರ್ ಅಂತ ಕರಿತೀವಿ. ಆದರೆ ರೇಡಿಯಸ್ ಅಂದ್ರೇನು, ಇದರಲ್ಲಿ ಅರ್ಧ ಇರ್ತಕ್ಕಂಥದ್ದು ರೇಡಿಯಸ್. ಅದಕ್ಕೋಸ್ಕರ ನಾವು ಇವಾಗ ಯಾವ ರೀತಿ ಕಂಡುಹಿಡಿಬೋದು ರೇಡಿಯಸ್ನ, ಇವಾಗ ನೋಡಿ ಡಯಾಮೀಟರನ್ನು ಅವ್ರು ಕೊಟ್ಟಿದ್ದಾರೆ, ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ರೇಡಿಯಸ್ಸು. ಡಯಾಮೀಟರ್ ಈಸ್ 2 ಟೈಮ್ಸ್ ಆಫ್ ರೇಡಿಯಸ್. ಓಕೆನಾ, 2 ಪಟ್ಟು ಜಾಸ್ತಿ ಇರುತ್ತೆ ರೇಡಿಯಸ್ಸಿಗೆ ಇಂತ. ಸರಿ, ಓಕೆ. ಇವಾಗ ಹಾಗಾದರೆ ನಾವು ಡಯಾಮೀಟರ್ ಅವ್ರು ಕೊಟ್ಟಿರ್ತಕ್ಕಂಥದ್ದು 0.3 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದ್ರೆ ಏನು ಮಾಡ್ಬೋದು, 2 ಈ ಸೈಡ್ ಕಳಿಸ್ಬೋದಾ, ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ನಮಗೇನು ಬಂತು 0.3 ಮಿಲಿಮೀಟರ್ ಬೈ 2 ಅಷ್ಟು ಬಂತು. ಇವಾಗ ನಾವು ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಅಬ್ಸರ್ವ್ ಮಾಡಿ, ಮಿಲಿಮೀಟರ್ ಅಂದರೆ ಏನು, ಅದನ್ನು ಕನ್ವರ್ಟ್ ಮಾಡೋದು ಯಾವ ರೀತಿಯಪ್ಪ ಅಂದರೆ 0.3 ಇಂಟು 10⁻³ ಅಂತ ಬರಿಬೋದು. ಮಿಲಿ ಅಂತಂದ್ರೇನು 10⁻³ ಅಂತ. ಇವಾಗ ನಮಗೆ ಮೀಟರಿಗೆ ಕನ್ವರ್ಟ್ ಮಾಡಿದ್ವಿ ಅಲ್ವಾ, ನಾವು ಮೀಟರಿಗೆ ಕನ್ವರ್ಟ್ ಆಗಿದೆ, ಇದು ಡಿವೈಡೆಡ್ ಬೈ 2. ಇವಾಗ ರೇಡಿಯಸ್ ಎಷ್ಟು ಬರುತ್ತೆ ಹಾಗಾದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಎಷ್ಟು ಬರುತ್ತಪ್ಪ ಆನ್ಸರ್ ಅಂದರೆ ನೋಡಿ, ಇದನ್ನು ನಾನು 30/2 ಅಂತ ಬರ್ಕೊತೀನಿ. 30 ಹಾಗಾದರೆ 0.2 ಶಿಫ್ಟ್ ಆಗಿದೆ, ಅದಕ್ಕೋಸ್ಕರ ನಾನು 10⁻⁵ ಅಂತ ಬರ್ಕೊತಾ ಇದ್ದೀನಿ, ಡಿವೈಡೆಡ್ ಬೈ 2. ಇವಾಗ ನೋಡಿ 30 ಎಷ್ಟರಿಂದ ಹೋಗುತ್ತೆ, ದಟ್ ಈಸ್ 15. 30/2 ಅಂತಂದರೆ 15 ಬಂತು. ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, 15 ಇಂಟು 10⁻⁵ ಬಂತು. ದಟ್ ಈಸ್ ರೇಡಿಯಸ್ ಆಫ್ ಎ ವಯರ್ ಎಷ್ಟು ಬಂತು ನಮಗೆ, ದಟ್ ಈಸ್ 15 ಇಂಟು 10⁻⁵ ಬಂತು. ಇವಾಗ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇವಾಗ ನೋಡಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನ ಕಂಡುಹಿಡಿಯಬೇಕಾದ್ರೆ ಇವಾಗ ಎ ಅದೇ ರೀತಿ ಬರ್ಕೊತೀನಿ. ನೆಕ್ಸ್ಟ್ ಅದಾದಮೇಲಿಂದ ಪೈ ಅಂದ್ರೆಷ್ಟು, ದಟ್ ಈಸ್ 3.14 ಅಂತ ನಾವು ಬರ್ಕೊಳ್ಳಿ. 22/7 ಅಂತ ನಾವು ಬರ್ಕೊಳ್ಳಿ, ಸೇಮ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಆರ್ ಸ್ಕ್ವೇರ್ ಇದೆಯಲ್ವಾ, ಅದಕ್ಕೋಸ್ಕರ ನಾನು ಬ್ರ್ಯಾಕೆಟ್ ಹಾಕ್ತೀನಿ. ಇವಾಗ ಇಲ್ಲಿ ನೋಡಿ, ನಮಗೆ ಆರ್ ಎಷ್ಟು ಬಂದಿದೆ, ದಟ್ ಈಸ್ 15 ಇಂಟು 10⁻⁵ ಎಷ್ಟು ಬಂತು. ಓಕೆ, ಇವಾಗ ಹೋಲ್ ಸ್ಕ್ವೇರ್ ಅಲ್ಲಿದೆಯಲ್ಲ, ಅದಕ್ಕೋಸ್ಕರ ನಾನು ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ, ಇವಾಗ ಸ್ಕ್ವೇರ್ ಇರೋದ್ರಿಂದ ಏನು ಮಾಡ್ತೀರಾ, 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ, ದಟ್ ಈಸ್ 15 ಇಂಟು 15 ಮಾಡ್ತೀರಾ. ಅದಾದಮೇಲೆ ಪವರ್ನೂ ಸಹ ನೀವು ಡಬಲ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಇಲ್ಲಿ ನೋಡಿ 15
ಇಂಟು 15 ಎಷ್ಟು ಬರುತ್ತೆ? ದಟ್ ಈಸ್ 225. ಇದು ಆಲ್ರೆಡಿ ಗೊತ್ತು, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ನಾನು ಬರೀತೀನಿ. ಇವಾಗ ಇಲ್ಲಿ ನೋಡಿ 225 ಇಂಟು 15 ಇಂಟು 15 ಮಾಡಿದ್ರೆ 225 ಬರುತ್ತೆ. ಅದಾದಮೇಲಿಂದ 10 ಟು ದಿ ಪವರನ್ನು ಅಬ್ಸರ್ವ್ ಮಾಡಿ. ಇಲ್ಲಿ 5 ಇದೆಯಲ್ವಾ, ಪವರ್ಸ್ಗಳು ಈ ರೀತಿ ಇದ್ದರೆ ಏನು ಮಾಡ್ತೀರಾ? ಮಲ್ಟಿಪ್ಲೈ ಮಾಡ್ತೀರಾ. ಹಾಗಾದರೆ 5 ಇಂಟು 2 ದಟ್ ಈಸ್ 10 ಆಗುತ್ತೆ, -10. ಇವಾಗ ಯಾವ ರೀತಿ ಆಯ್ತು ಅಂತ ನಿಮಗೆ ಗೊತ್ತಾಯಿತು. ಇವಾಗ ನಾವು ಸ್ಕ್ವೇರಿಂದ ತೆಗೆದು ಆಚೆ. ಇವಾಗ ಇಲ್ಲಿ ನೋಡಿ 3.14 ಅದೇ ಯಾವ ರೀತಿ ಇದೆಯೋ ಅದನ್ನು ಕೆಳಗಡೆ ಇಲ್ಲಿ ಬರ್ಕೊಂತೀನಿ, ಈಸ್ ಈಕ್ವಲ್ ಟು ಎ. ಇವಾಗ ನೆಕ್ಸ್ಟ್ ಇದನ್ನು 3.14 ಮಲ್ಟಿಪ್ಲೈ ಮಾಡಿ. ಆವಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ 7.065 ಇಂಟು 10 ಟು ದಿ ಪವರ್ -8 ಅಷ್ಟು ಬರುತ್ತೆ. ಓಕೆನಾ? ಕ್ಯಾಲ್ಕುಲೇಟ್ ಮಾಡಿ. ಈ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದರೆ ನಿಮಗೆ 7.065 ಇಂಟು 10 ಟು ದಿ ಪವರ್ -8 ಅಷ್ಟು ಆನ್ಸರ್ ಬರುತ್ತೆ ಏರಿಯಾ. ಇವಾಗ ನಮಗೆ ಏರಿಯಾ ಇಲ್ಲಿ ಸಿಕ್ಕಿದೆ. ನಾವು ಇದನ್ನು ಆ ಒಂದು ಫಾರ್ಮುಲಾಗೆ ಅಪ್ಲೈ ಮಾಡೋಣ. ದಟ್ ಈಸ್ R = ρl/a ಆಯ್ತಲ್ಲ, ಈ ಫಾರ್ಮುಲಾಗೆ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಲ್ಲ ಟರ್ಮ್ಸು ನಮಗೆ ಸಿಕ್ದಂಗೆ ಆಯಿತು. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು? ದಟ್ ಈಸ್ ರೋ. ಅದಕ್ಕೋಸ್ಕರ ನಾನು ರೋಗೆ ಕನ್ವರ್ಟ್ ಮಾಡ್ತೀನಿ ನನ್ನ ಫಾರ್ಮುಲಾನ. ಇವಾಗ ನೋಡಿ ರೋಗೆ ಕನ್ವರ್ಟ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ? ರೋ = R ಇಂಟು a/l. ನೀವು ಇವಾಗ ಒಂದು ಸತಿ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಆಗಿದೆ ಅಂತ. RHS ಅಲ್ಲಿ ಇದನ್ನು LHS ಕಳಿಸಿದ್ದೀನಿ, ಇಲ್ಲಿ ಡಿವೈಡ್ ಆಗ್ತೈತೆ. ಅದಕ್ಕೋಸ್ಕರ LHS ಹೋದರೆ ಏನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಡಿವೈಡ್ ಇಂಟು ಮಲ್ಟಿಪ್ಲೈ ಆಗ್ತೈತೆ, ಅದು LHS ಬಂದರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಇದಿಷ್ಟು ಗೊತ್ತಾಯ್ತು, ಕನ್ವರ್ಷನ್ ಆಯಿತು. ಇವಾಗ ನೆಕ್ಸ್ಟ್ ನಾವು ರೋ ಕಂಡುಹಿಡಿಯಬೇಕಾಗಿರೋದ್ರಿಂದ ರೋ ಅದೇ ರೀತಿ ನಾನು ಬರ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? R ಅಂದರೆ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 26 ಓಮ್ ಅಷ್ಟು ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, 26 ಓಮ್ ಅಷ್ಟು. ನೆಕ್ಸ್ಟ್ ಇನ್ನೊಂದು ಏನಿದೆ? ಏರಿಯಾ ನಾವು ಎಷ್ಟು ಕಂಡುಹಿಡಿದಾಗ ಬಂದಿದೆ ಎಷ್ಟಪ್ಪ ಅಂದರೆ ದಟ್ ಈಸ್ 7.065 ಬಂದಿದೆ ಅಲ್ವಾ. ಅಪ್ರಾಕ್ಸಿಮೇಟ್ಲಿ ನೀವು 7 ಅಂತ ತಾಳಿ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಅದಕ್ಕೋಸ್ಕರ 7 ಇಂಟು 10 ಟು ದಿ ಪವರ್ -8 ಅಷ್ಟು ಬಂದಿದೆ. ಓಕೆ, ಇವಾಗ ನೆಕ್ಸ್ಟ್ ನೋಡಿ ಡಿವೈಡೆಡ್ ಬೈ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 1 ಮೀಟರ್. ಎಲ್ಲ ಮೀಟರಲ್ಲಿದೆ, ಆ ಕಾರಣಕ್ಕೋಸ್ಕರ 1 ಅಂತ ಬಂದಿದೆ. 1 ಮೀಟರೇ, ಹಂಗಾಗಿ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಎಲ್ಲ ಒಂದೇ ಒಂದು ಯೂನಿಟಲ್ಲಿ ನೀವು ಬಳಸ್ಕೋಬೇಕು. ಇವಾಗ ರೋ = ಏನು ಬಂತು? ನೀವು ಇಲ್ಲಿ ಅಬ್ಸರ್ವ್ ಮಾಡಿ. 26 ಇಂಟು 7 ಅಂತಂದರೆ ಎಷ್ಟು ಬರುತ್ತೆ ಆನ್ಸರು? ದಟ್ ಈಸ್ 182 ಬರುತ್ತೆ. 22 ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. 26 ಇಂಟು 7 ಅಂತಂದರೆ 182 ಬರುತ್ತೆ. 182 ಅದನ್ನು ಅದೇ ರೀತಿ ಬರ್ಕೊತೀನಿ. ಇಂಟು 10 ಟು ದಿ ಪವರ್ -8 ಇದೆಯಲ್ಲ, ಅದನ್ನು ಸೇಮ್ ಅದೇ ರೀತಿ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಆವಾಗ ನಮಗೆ ಎಷ್ಟು ಬರುತ್ತೆ ಆನ್ಸರು? ರೋ 1.82 ಇಂಟು 10 ಟು ದಿ ಪವರ್ -6 ಅಷ್ಟು ಬಂತು. ಇದು ಯಾವ ರೀತಿ ಅಂತ ನೋಡಿ. ಇಲ್ಲಿ 10 ಟು ದಿ ಪವರ್ -8 ಇದೆಯಲ್ಲ, ಅದನ್ನು ಪಾಯಿಂಟ್ಸನ್ನು ಶಿಫ್ಟ್ ಮಾಡಬೇಕು ನೀವು. ಇಲ್ಲಿ 182 ಆದಮೇಲೆ ಪಾಯಿಂಟ್ ಇದೆ, ಅದನ್ನು ನೀವು ಶಿಫ್ಟ್ ಮಾಡಿದ್ರೆ 2 ಡಿಜಿಟ್ಸ್ ಶಿಫ್ಟ್ ಮಾಡಿದ್ರಿ ಅಂತಂದರೆ ಅದು 10 ಟು ದಿ ಪವರ್ -6 ಆಗುತ್ತೆ. ಓಕೆನಾ? ಈಗ ಯಾವ ರೀತಿ ಚೇಂಜ್ ಆಯ್ತು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಇವಾಗ ಆನ್ಸರ್ ಎಷ್ಟು ಬಂತು ನಮಗೆ? ರೋ ವ್ಯಾಲ್ಯೂ 1.82 ಇಂಟು 10 ಟು ದಿ ಪವರ್ -6 ಅಷ್ಟು ಬಂತು. ಇವಾಗ ಯೂನಿಟನ್ನು ಯಾವುದೇ ಕಾರಣಕ್ಕೂ ಮರೆಯಾಗಿ ಹೋಗಬೇಡಿ. ಯೂನಿಟ್ ಏನದು ರೆಸಿಸ್ಟಿವಿಟಿಗೆ? ದಟ್ ಈಸ್ ಓಮ್ ಮೀಟರ್. ಓಮ್ ಮೀಟರ್ ಈಸ್ ದ ಯೂನಿಟ್ ಆಫ್ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ಅದೇ ಆನ್ಸರ್ ಬಂದಿದೆಯಾ? ಅಬ್ಸರ್ವ್ ಮಾಡಿ, ಸೇಮ್ ಆನ್ಸರ್ ಬಂದಿದೆ. ಅಪ್ರಾಕ್ಸಿಮೇಟ್ಲಿ 84 ಬಂದಿದೆ ಅವರಿಗೆ. ನಾವು 7.065 ಏನಾದ್ರು ನೀವು ತಾಂಡು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದರೆ 1.84 ಸಮಥಿಂಗ್ ಬರುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಅಲ್ಲೇ ಅಬ್ಸರ್ವ್ ಮಾಡಿ. ಇವಾಗ ಕ್ವಶನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಯೂಸಿಂಗ್ ಟೇಬಲ್ 11.2 ಪ್ರಿಡಿಕ್ಟ್ ದ ಮೆಟೀರಿಯಲ್ ಆಫ್ ದ ವೈರ್. ಅಂದರೆ ಇವ್ರು ಏನು ಕೇಳ್ತಿದಾರಪ್ಪ ಅಂದರೆ, ಹಿಂದೆ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ 11.2 ಏನು ಒಂದು ಟೇಬಲನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಮೆಟೀರಿಯಲ್ಸ್ದು ರೆಸಿಸ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಕಂಪೇರ್ ಮಾಡಿ ಇದು ಮೆಟಲ್ ವೈರ್ ಅಂತ ಹೇಳಿದಾರಲ್ಲ, ಅದು ಯಾವ ಮೆಟಲ್ ವೈರ್ ಆಗಿರುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ರೆಸಿಸ್ಟಿವಿಟಿ ನಮಗೆ ಎಷ್ಟು ಬಂದಿದೆ? 1.84 ಇಂಟು 10 ಟು ದಿ ಪವರ್ -6 ಬಂದಿರೋದ್ರಿಂದ ಆ ಒಂದು ವ್ಯಾಲ್ಯೂ ಆ ಟೆಕ್ಸ್ಟ್ ಬುಕ್ಕಲ್ಲಿ ಆ ಒಂದು ಟೇಬಲಲ್ಲಿ ಎಲ್ಲಿದೆ ಅಂತ ಅಬ್ಸರ್ವ್ ಮಾಡಿ. ದಟ್ ಈಸ್ ಮ್ಯಾಂಗನೀಸಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಆ ಒಂದು ಮೆಟಲ್ ವೈರ್ ಯಾವುದಪ್ಪ ಅಂದರೆ ದಟ್ ಈಸ್ ಮ್ಯಾಂಗನೀಸ್. ಇವಾಗ ಯಾವ ರೀತಿ ಕಂಡುಹಿಡಿಯೋದನ್ನು ನಿಮಗೆ ಗೊತ್ತಾಯಿತು. ಇದು ಈ ರೀತಿ ನಿಮಗೆ ಎಕ್ಸಾಮಲ್ಲಿ ಏನು ಕೇಳಲ್ಲ. ಬೇಕಾದರೆ ನೀವು ಅಲ್ಲಿ ಟೇಬಲ್ ಆದಮೇಲೆ ಕೆಳಗಡೆ ಅಲ್ಲಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡಿ. ಇದನ್ನು ಯಾವುದೇ ರೀತಿ ಬಯಟ್ ಮಾಡೋದಾಗಲಿ ರೀಡ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಬೇಕಂದರೆ ಅಕಸ್ಮಾತ್ ಕ್ವಶನಲ್ಲಿ ಕೇಳ್ತಿದ್ದಾರೆ ಅಂದರೆ ಅವರು ವ್ಯಾಲ್ಯೂಸನ್ನು ಕೊಡ್ತಾರೆ, ಎಕ್ಸಾಕ್ಟ್ ರೆಸಿಸ್ಟಿವಿಟಿ ವ್ಯಾಲ್ಯೂನ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಪರ್ಟಿಕ್ಯುಲರ್ ಯಾವುದೋ ಒಂದು ಮೆಟೀರಿಯಲ್ಗೆ ನೀವು ಗಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇವಾಗ 11.6 ಅಬ್ಸರ್ವ್ ಮಾಡೋಣ. ಇವಾಗ ಕ್ವಶನನ್ನು ಫಸ್ಟ್ ರೀಡ್ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವು ಕ್ವಶನ್ ರೀಡ್ ಮಾಡಿ, ಅದಾದಮೇಲೆ ನೀವು ಒಂದು ಸತಿ ಸಾಲ್ವ್ ಮಾಡಿದಾದ್ಮೇಲಿಂದ ನೀವೊಂದು ಈ ಸೊಲ್ಯೂಷನ್ಸನ್ನು ನೋಡ್ತಾ ಹೋಗಿ. ಇವಾಗ ಮೊದಲನೇದಾಗಿ ಕ್ವಶನನ್ನು ರೀಡ್ ಮಾಡೋಣ ಫಸ್ಟು.
ಎ ವೈರ್ ಆಫ್ ಎ ಗಿವನ್ ಮೆಟೀರಿಯಲ್ ಹ್ಯಾವಿಂಗ್ ಲೆಂತ್ ಎಲ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಹ್ಯಾಸ್ ಎ ರೆಸಿಸ್ಟೆನ್ಸ್ 4 ಓಮ್. ಏನು ಹೇಳ್ತಿದ್ದಾರೆ, ಒಂದು ಮೊದಲನೇ ಕೇಸಲ್ಲಿ ಏನಿದೆಯಂತೆ, ಲೆಂತ್ ಎಲ್ಲಿರ್ತಕ್ಕಂಥ ಒಂದು ಮೆಟೀರಿಯಲ್ ಇದೆಯಂತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಇದೆಯಂತೆ, ಅದ್ರದ್ದು ರೆಸಿಸ್ಟೆನ್ಸ್ ಎಷ್ಟಿದೆ, 4 ಓಮ್ ಅಷ್ಟು ಐತಂತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ವಾಟ್ ವುಡ್ ಬಿ ದ ರೆಸಿಸ್ಟೆನ್ಸ್ ಆಫ್ ದ ಅನದರ್ ವೈರ್ ಆಫ್ ಸೇಮ್ ಮೆಟೀರಿಯಲ್ ಹ್ಯಾವಿಂಗ್ ಲೆಂತ್ L/2 ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2A. ಅವ್ರು ಏನು ಹೇಳ್ತಿದ್ದಾರೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸೇಮ್ ಮೆಟೀರಿಯಲ್, ಹಾಗಾದರೆ ಎರಡೂ ಮೆಟೀರಿಯಲ್ಸ್ಗಳು ಸೇಮ್ ಆಗಿದೆ ನೋಡಿ. ಇವಾಗ ಫಸ್ಟ್ ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಬರ್ಕೊಂತ ಹೋಗ್ತೀನಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇವಾಗ ಮೊದಲನೇ ಕೇಸಲ್ಲಿ ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂದರೆ ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 4 ಓಮ್ ಅಷ್ಟು ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಅದಾದಮೇಲಿಂದ ಇನ್ನೊಂದು ಏನು ಕೊಟ್ಟಿದ್ದಾರಪ್ಪ ಅಂದರೆ ಅವರು ಲೆಂತನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಎಲ್ ಅಂತೆ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ, ದಟ್ ಈಸ್ ಎ ಅಂತ. ಓಕೆ, ಅದಾದಮೇಲಿಂದ ಎರಡನೇ ಕೇಸಲ್ಲಿ ಅವ್ರು ಏನು ಮಾಡಿದಾರಪ್ಪ ಅಂದರೆ ರೆಸಿಸ್ಟೆನ್ಸನ್ನು ನೀವು ಕಂಡಿಡೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ನಾನು ಇದನ್ನು L1 L2 ಅಂತ ಬರ್ಕೊಬೋದಾ? ಅದಕ್ಕೋಸ್ಕರ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದಕ್ಕೆ R1 ಅಂತ ಕೊಡ್ತಾ ಇದ್ದೀನಿ, ಇದಕ್ಕೆ L1 ಅಂತ ಕೊಡ್ತಾ ಇದ್ದೀನಿ, ಇದಕ್ಕೆ A1 ಅಂತ ಕೊಡ್ತಿದ್ದೀನಿ. ನೋಡಿ, R1 ಎಷ್ಟು ಕೊಟ್ಟಿದ್ದಾರೆ, 4 ಓಮ್ ಅಷ್ಟು ಕೊಟ್ಟಿದ್ದಾರೆ, L1ನ L ಅಷ್ಟು ಕೊಟ್ಟಿದ್ದಾರೆ, A1ನ A ಅಷ್ಟು ಕೊಟ್ಟಿದ್ದಾರೆ. ಇದು ಫಸ್ಟ್ ಕೇಸ್ ಆಯಿತು. ಇವಾಗ ಸೆಕೆಂಡ್ ಕೇಸಲ್ಲಿ ನೀವು ಅಬ್ಸರ್ವ್ ಮಾಡಿ, R2 ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಅಂತ ಹೇಳ್ತಿದ್ದಾರೆ. ಏನೇನು ಚೇಂಜ್ ಆಗಿದೆಯಪ್ಪ ಅಂದರೆ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಲೆಂತ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ L/2 ಅಷ್ಟು ಆಗಿದೆ ಅಂತೆ, ಅಂದರೆ ಅರ್ಧದಷ್ಟು ಆಗಿದೆಯಂತೆ. ಅದಾದಮೇಲಿಂದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಿದೆ, ಟ್ವೈಸ್ ಆಗಿದೆ, ಅಂದರೆ 2 ಟೈಮ್ಸ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕೊಟ್ಟಿದ್ದಾರೆ, 2 ಟೈಮ್ಸ್ ಆಫ್ ಎ ಅಂತ. ಇವಾಗ ಇದು L2 ಅಲ್ವಾ, L2 ಎಷ್ಟು ಕೊಟ್ಟಿದ್ದಾರೆ, L/2 ಅಷ್ಟು, ಮತ್ತು A2 2A ಅಷ್ಟು ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸ್ ಕೊಟ್ಟಿದ್ದಾರೆ. ಅವ್ರ ಕ್ವಶನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇದಿಷ್ಟು ಡಾಟಾವನ್ನು ಕೊಟ್ಟಿದ್ದಾರೆ. ಇವಾಗ ನೀವು R2 ಕಂಡಿಡೀರಿ. R2 ಅಂತಂದರೆ ರೆಸಿಸ್ಟೆನ್ಸ್ ಆಫ್ ಎ ಸೆಕೆಂಡ್ ಕೇಸ್, ರೆಸಿಸ್ಟೆನ್ಸಿಂದ ಸೆಕೆಂಡ್ ಕೇಸಲ್ಲಿ ಅವರು ಕೇಳ್ತಿದ್ದಾರೆ. ಇವಾಗ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಯಾವ ಫಾರ್ಮುಲಾ ನೀವು ಅಪ್ಲೈ ಮಾಡ್ತೀರಾ, ಇವೆಲ್ಲ ನಿಮಗೆ ಸಿಗಬೇಕಂದ್ರೆ ನಮಗೊಂದು ಫಾರ್ಮುಲಾ ನೆನಪಾಗ್ತದೆ, ದಟ್ ಈಸ್ R = ρL/A. ಇಲ್ಲಿ ನೋಡಿ, ಇದರಲ್ಲಿ ಅಬ್ಸರ್ವ್ ಮಾಡಿ, ರೆಸಿಸ್ಟೆನ್ಸ್ ನಮಗೆ ಗೊತ್ತಿದೆ, ಎಲ್ ಗೊತ್ತಿದೆ, ಎ ಗೊತ್ತಿದೆ, ಆದರೆ ನಮಗೆ ರೋ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಂದು ಸಲ ಹೇಳಿದೆ, ಸೇಮ್ ಮೆಟೀರಿಯಲ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಎರಡರದ್ದು ಸಹ ರೆಸಿಸ್ಟಿವಿಟಿ ಸೇಮ್ ಇರುತ್ತೆ. ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಅಂದರೆ NCERT ರೀಡ್ ಮಾಡ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈಗ ಆಲ್ರೆಡಿ ಹೇಳಿದ್ದೀನಿ ನಾನು, ಮೆಟೀರಿಯಲ್ ಸೇಮ್ ಇತ್ತಂದರೆ ರೆಸಿಸ್ಟಿವಿಟಿ ವೇರಿ ಆಗಲ್ಲ. ಯಾವುದೋ ಒಂದು ಮೆಟೀರಿಯಲ್ ಐತೆ ಅಂದರೆ ಅದ್ರ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾದರೆ ಎರಡೂ ಸೇಮ್ ಮೆಟೀರಿಯಲ್ ಆಗಿರೋದ್ರಿಂದ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ನೀವಾಗಾದರೆ ರೆಸಿಸ್ಟಿವಿಟಿ ಸೇಮ್ ಇರೋದ್ರಿಂದ ನೀವು ಇದನ್ನು ಯಾವ ರೀತಿ ಬರಿಬೋದಪ್ಪ ಅಂದರೆ R ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಎ ಅಂತ ಬರಿಬೋದು. ಓಕೆನಾ? ಇವಾಗ ಯಾವ ರೀತಿ ಬರದೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಅಕಸ್ಮಾತ್ ಹಿಂಗೆ ಗೊತ್ತಾಗಲಿಲ್ಲ ಅಂದರೆ ಹೋಗಲಿ ಬಿಡಿ. ಇವಾಗ ಅದೇನು ಫಸ್ಟ್ ಫಾರ್ಮುಲಾ ಐತಲ್ಲ, ಅದೇ ಫಾರ್ಮುಲಾ ಬಳಸ್ಕೊಂಡೆ ನಾವು ಮಾಡೋಣ. ಇವಾಗ ಓಕೆ, ಇವಾಗ ಫಸ್ಟ್ ಕೇಸಿಂದು ಬರೆಯೋಣ. ಇವಾಗ ಇಲ್ಲಿ ಅಪ್ಲೈ ಮಾಡಿ ಬರೀರಿ. ನೋಡಿ, ಬರಿತಾ ಇದ್ದೀನಿ. ಇದನ್ನು R1 ಅಂತ ಕನ್ಸಿಡರ್ ಮಾಡಿ. ನೋಡಿ, ಇದು R1 ಅಲ್ವಾ. R1 = ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 4 ಓಮ್. ಅದನ್ನು ನಾನು ಇಲ್ಲೇ ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದೀನಿ. 4 ಓಮ್ ಅಷ್ಟು ಕೊಟ್ಟಿದ್ದಾರೆ, ರೋ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಅದೇ ರೀತಿ ಬರ್ಕೊಳ್ಳಿ, ಏನು ಚೇಂಜ್ ಮಾಡಬೇಡಿ, ಆಮೇಲಿಂದ ಕ್ಯಾನ್ಸಲ್ ಆಗುತ್ತೆ. ರೋ ಅದೇ ರೀತಿ ಬರ್ಕೊತೀನಿ. ನೆಕ್ಸ್ಟ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ಲೆಂತ್ ಎಲ್ ಅಷ್ಟು ಕೊಟ್ಟಿದ್ದಾರೆ, ನಾನು ಅದನ್ನು ಅದೇ ರೀತಿ ಬರ್ಕೊತೀನಿ. ಅದಾದಮೇಲೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನು ಕೊಟ್ಟಿದ್ದಾರೆ, ಎ ಅಂತ ಕೊಟ್ಟಿದ್ದಾರೆ. ಇದು ಫಸ್ಟ್ ಕೇಸಿಂದ ಆಯಿತು. ಇವಾಗ ಎರಡನೇ ಕೇಸಿಗೆ ಬರೋಣ. ಎರಡನೇ ಕೇಸಲ್ಲಿ ಏನು ಕೊಟ್ಟಿದ್ದಾರೆ, ಸೇಮ್ ಫಾರ್ಮುಲಾ ಇದೆಯಲ್ವಾ, ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ. R2 ಕ್ಯಾಲ್ಕುಲೇಟ್ ಮಾಡಿ ಕೇಳಿರೋದ್ರಿಂದ ನಾನು R2 ಅದೇ ರೀತಿ ಬರ್ಕೊತೀನಿ, = ರೋ ಸೇಮ್ ಇರೋದ್ರಿಂದ ಅದೇ ನಾನು ಹಂಗೆ ಬರ್ಕೊತೀನಿ. ನೆಕ್ಸ್ಟ್ ಲೆಂತ್ ಏನಾಗಿದೆಯಪ್ಪ ಅಂದರೆ L/2 ಅಷ್ಟು ಆಗಿದೆಯಂತೆ, L/2 ಅಷ್ಟು ಲೆಂತು ಚೇಂಜ್ ಆಗಿದೆ. ಅದಾದಮೇಲೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಿದೆ, ಟ್ವೈಸ್ ಆಗಿದೆ, 2 ಟೈಮ್ಸ್ ಆಫ್ ಎ ಆಗಿದೆಯಂತೆ. ಇವಾಗ ಇದನ್ನು ಇನ್ನೊಂದು ಸ್ಟೆಪ್ ಕ್ಯಾಲ್ಕುಲೇಟ್ ಅಂದರೆ ಸಿಂಪ್ಲಿಫೈ ಮಾಡೋಣ. R2 = ರೋ ಇಂಟು L/2 × 2 ಆಗುತ್ತಾ. ಇಲ್ಲಿ ಅಬ್ಸರ್ವ್ ಮಾಡಿ, 2 ಡಿನಾಮಿನೇಟರಲ್ಲಿ ಇರೋದ್ರಿಂದ ಅದು ಸಹ ಡಿನಾಮಿನೇಟರಿಗೆ ಬರುತ್ತೆ. ಅವಾಗ ಏನಾಗುತ್ತೆ, 2 × 2 ದಟ್ ಈಸ್ 4A ಅಷ್ಟು ಆಗುತ್ತೆ. ಓಕೆ, ಇವಾಗ 4A ಅಂತ ನಾವು ಬರಿಬೋದು. ಇದಿಷ್ಟು ಹೆಂಗೆ ಬಂತಂತ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊತೀನಿ. ಗೊತ್ತಾಗಿಲ್ಲ ಅಂದರೆ ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ಈ L/2 ಇದೆಯಲ್ಲ, L/2 ಡಿನಾಮಿನೇಟರಲ್ಲಿ ಇರೋದ್ರಿಂದ ಅದು ಸಹ ಈ ಒಂದು ಲೈನಿಂದ ಕೆಳಗಡೆ ಬರುತ್ತೆ. ಆವಾಗ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ 2ನ ಜೊತೆ. 2 × 2 ದಟ್ ಈಸ್ 4 ಆಗುತ್ತೆ, 4A ಅಷ್ಟು ಆಗುತ್ತೆ. ಇವಾಗ R2 ಬಂತು, ನಮಗೆ R1 ಬಂತು. R1 ಇಂದು
ಇವಾಗ ಎರಡು ಈಕ್ವೇಷನ್ನ ಎಲ್ ಎಚ್ ಎಸ್ಸಿಗೆ ಡಿವೈಡ್ ಮಾಡಿ ಆರ್ ಎಚ್ ಎಸ್ಸಿಗೆ ಡಿವೈಡ್ ಮಾಡಿ. ಇವಾಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಇಲ್ಲಿ ಮೇಲ್ಗಡೆ 4 ಇದೆಯಲ್ಲ, ಫಸ್ಟ್ R1ಇಂದು ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಈಕ್ವಲ್ ಹಾಕ್ಬಿಟ್ಟು ಎಲ್ ಎಚ್ ಎಸ್ಸಲ್ಲಿ R2ನಲ್ಲಿ ಇತ್ತಲ್ವ, ಅದಕ್ಕೋಸ್ಕರ ನಾನು R2 ಈ ಸೈಡೇ ಬರಿತಾ ಇದ್ದೀನಿ. ಅದಾದಮೇಲೆ ಏನಾಗುತ್ತೆ, ಇಲ್ಲಿ ಆರ್ ಎಚ್ ಎಸ್ಸಲ್ಲಿ ಇರ್ತಕ್ಕಂಥವನ್ನ ಸೇಮ್ ಅದೇ ರೀತಿ ನೀವು ಬರೀರಿ. ಇವಾಗ ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ದಟ್ ಈಸ್ ರೋ ಅದೇ ರೀತಿ ಇತ್ತು, ಅದಕ್ಕೆ ಹಿಂಗೆ ಬರಿತೀನಿ. ಎಲ್ ಹಂಗೆ ಇತ್ತು, ಅದಾದಮೇಲಿಂದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಇತ್ತು. ನೆಕ್ಸ್ಟ್ R2ನಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೇನಿತ್ತು, ರೋ ಸೇಮ್ ಇತ್ತು. ನೆಕ್ಸ್ಟ್ ಎಲ್ ಡಿವೈಡೆಡ್ ಬೈ 4A ಅಂತ ಇತ್ತು. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗೆ ರೋ ಎರಡೂ ಕಡೆ ಸೇಮ್ ಇದೆ. ಅದಕ್ಕಿಂತ ಮುಂಚೆ ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಇವಾಗ ನೋಡಿ, ರೋ ಎಲ್ ಬೈ ಎ ಅಂತ ಇದೆಯಲ್ಲ, ಈ ಎ ಡಿನಾಮಿನೇಟರಿಗೆ ಬರುತ್ತೆ, ಮತ್ತು 4A ಇದೆಯಲ್ಲ, ಇದು ನ್ಯೂಮರೇಟರಿಗೆ ಹೋಗುತ್ತೆ. ಡಿವಿಷನ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗೆ ಬರುತ್ತೆ. ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಓಲ್ಡ್ ಡಿನಾಮಿನೇಟರ್ ಇದನ್ನು ಹಂಗೆ ಹಾಕ್ಕಂತೀನಿ. ನೆಕ್ಸ್ಟ್ ಇಲ್ಲೇನು ಬರುತ್ತೆ, ರೋ ಎಲ್ ಇಂಟು 4A ಹಂಗೆ ಮೇಲ್ಗಡೆ ಬರುತ್ತೆ. ಅದಾದಮೇಲಿಂದ ಇಲ್ಲಿ ಎ ಇಂಟು ರೋ ಎಲ್ ಬರುತ್ತೆ. ಓಕೆ, ಇದು ಹೆಂಗೆ ಬಂತಂತ ಗೊತ್ತಾಯ್ತಂತ ಅನ್ಕೊತೀನಿ. ಇವಾಗ ಅದಾದಮೇಲಿಂದ ಎಲ್ ಎಚ್ ಎಸ್ ಅಲ್ಲಿ ಇರೋದನ್ನು ಸೇಮ್ ಅದೇ ರೀತಿ ಬರ್ತೀನಿ, 4 ಇಂಟು R2. ಓಕೆ, ಇವಾಗ ಆರ್ ಎಚ್ ಎಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಏನೇನು ಸೇಮ್ ಇದೆಯೋ ಅದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗಿ. ಇವಾಗ ನೋಡಿ, ರೋ ಸೇಮ್ ಇದೆ, ಅದಕ್ಕೋಸ್ಕರ ಎರಡು ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಎಲ್ನ ಅಬ್ಸರ್ವ್ ಮಾಡಿ, ಸೇಮ್ ಇದೆ, ಆ ಕಾರಣಕ್ಕೋಸ್ಕರ ಕ್ಯಾನ್ಸಲ್ ಆಗ್ತಾ ಇದೆ. ಮತ್ತು ಎ ಅಬ್ಸರ್ವ್ ಮಾಡಿ, ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲಿಂದ ಇಲ್ಲಿ ನೋಡಿ, 4/R2 ಇದೆಯಲ್ಲ, ಸೇಮ್ ಅದನ್ನು ಅದೇ ರೀತಿ ಬರ್ಕೊತೀನಿ. 4/R2 ಈಸ್ ಈಕ್ವಲ್ ಟು ಇಲ್ಲೇನು ಉಳ್ಕೊಂಡಿದ್ದು, ದಟ್ ಈಸ್ 4 ಅಷ್ಟೇ ಉಳ್ಕೊಂತು. ಅದಕ್ಕೋಸ್ಕರ ನಾನಿಲ್ಲಿ 4ಅನ್ನು ಬರ್ತಿದ್ದೀನಿ. ಅದಾದಮೇಲಿಂದ R2 ಎಲ್ ಎಚ್ ಎಸ್ಸಿಗೆ ಕಳಿಸಿ, ಆರ್ ಎಚ್ ಎಸ್ಸಿಗೆ ಕಳಿಸಿ, ಮತ್ತು 4ಅನ್ನು ಎಲ್ ಎಚ್ ಎಸ್ಸಿಗೆ ಕಳಿಸಿ. ಅವಾಗೇನು ಬರುತ್ತೆ ನೋಡಿ, R2 ಈಸ್ ಈಕ್ವಲ್ ಟು 4/4 ಬಂತು. ಹಾಗಾದರೆ ಇದು ಸಹ ಕ್ಯಾನ್ಸಲ್ ಆಗುತ್ತೆ. 4 1 4 R2 ಎಷ್ಟು ಬಂತು, ದಟ್ ಈಸ್ R2 ಈಸ್ ಈಕ್ವಲ್ ಟು 1 ಓಮ್ ಅಷ್ಟು ಬಂತು. R2 ವ್ಯಾಲ್ಯೂ ನಮಗೆ ಎಷ್ಟು ಬಂತು, 1 ಓಮ್ ಅಷ್ಟು ಬಂತು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟು ಬಂದಿದೆ ನ್ಯೂ ರೆಸಿಸ್ಟೆನ್ಸು, ದಟ್ ಈಸ್ 1 ಓಮ್ ಅಷ್ಟು ಬಂದಿದೆ. ಅದು ಯಾವ ರೀತಿ ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯ್ತು ಅಂತ ಅಂದ್ಕೊತೀನಿ. ಇಲ್ಲಿ ಎರಡು ಕೇಸನ್ನು ಕೊಟ್ಟಿದ್ದಾರೆ, ಕೇಸ್ 1 ಮತ್ತು ಕೇಸ್ 2 ಅಂತ. ಕೇಸ್ 1 ಮತ್ತು ಕೇಸ್ 2 ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಈ ಕ್ವಶನಲ್ಲಿ ಏನೂ ತುಂಬ ಡಿಫಿಕಲ್ಟ್ ಇಲ್ಲ. ಕೇಸ್ 1 ಮತ್ತು ಇದು ಕೇಸ್ 2 ಇದು ಹೆಂಗೆ ಅಂತ ನಿಮಗೆ ಗೊತ್ತಾದರೆ ಸಾಕು, ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನನ್ನು ಕೊಟ್ಟಿದ್ದಾರೆ ನೋಡಿ, 11.7. An electric lamp whose resistance is 20 ohm and conductor of 4 ohm resistance are connected to a 6 volt battery. Calculate A, the total resistance of the circuit, B, the current through the circuit, and C, the potential difference across the electric lamp and conductor. ನೋಡಿ, ಕ್ವಶನನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ ಇದೆಯಂತೆ, ಎಲೆಕ್ಟ್ರಿಕ್ ಲ್ಯಾಂಪ್ ಅದು ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 20 ಓಮ್ ಅಷ್ಟು ಕೊಟ್ಟಿದ್ದಾರೆ. ಹಾಗಾದರೆ ನೋಡಿ, ಇದು ಎಲೆಕ್ಟ್ರಿಕ್ ಲ್ಯಾಂಪ್ ಅಥವಾ ಬಲ್ಬ್, ಇದ್ರದ್ದು ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 20 ಓಮ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಎ ಕಂಡಕ್ಟರ್ ಆಫ್ 4 ಓಮ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಕಂಡಕ್ಟರಿಂದು, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. 4 ಓಮ್ ಅಷ್ಟು ರೆಸಿಸ್ಟೆನ್ಸನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಬ್ಯಾಟ್ರಿ ಎಷ್ಟು ವೋಲ್ಟ್ ಇದೆಯಂತೆ, 6 ವೋಲ್ಟ್ ಬ್ಯಾಟ್ರಿ ಇದೆಯಂತೆ. ಇವಾಗ ನಾವು ಏನು ಕಂಡುಹಿಡಿಬೇಕು, ಫಸ್ಟು ಟೋಟಲ್ ರೆಸಿಸ್ಟೆನ್ಸನ್ನು ನಾವು ಕಂಡುಹಿಡಿಬೇಕು. ಈ ಒಂದು ಸರ್ಕ್ಯೂಟಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ. ಇವಾಗ ನಾವು ಅಬ್ಸರ್ವ್ ಮಾಡಿದ್ರೆ ಎರಡು ರೆಸಿಸ್ಟರ್ಸ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಎಷ್ಟಿದೆ, ಒಂದು 4 ಓಮ್ ಮತ್ತು ಒಂದು 20 ಓಮ್. ಇವಾಗ ಇದು ಯಾವ ಕನೆಕ್ಷನಲ್ಲಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ. ಅಂದರೆ ನೋಡಿ, ಇಲ್ಲಿ ಕಂಡಕ್ಟರ್ನ ರೆಸಿಸ್ಟರ್ ಇದೆಯಲ್ಲ, ಈ ರೆಸಿಸ್ಟರ್ನ ಎಂಡಿಗೆ ಒಂದು ಬಲ್ಬು ಎಲೆಕ್ಟ್ರಿಕ್ ಲ್ಯಾಂಪ್ ಇದೆಯಲ್ಲ, ಇದ್ರ ಎಂಡು ಕನೆಕ್ಟ್ ಆಗಿದೆ. ಹಾಗಾದರೆ ಇದು ಎಂಡ್ ಟು ಎಂಡ್ ಕನೆಕ್ಷನ್ ಆಯಿತು. ಎಂಡ್ ಟು ಎಂಡ್ ಕನೆಕ್ಷನ್ ಅಂದರೆ ಯಾವ ಸರ್ಕ್ಯೂಟು, ಸೀರೀಸ್ ಸರ್ಕ್ಯೂಟ್. ಇವಾಗ ಸೀರೀಸ್ ಸರ್ಕ್ಯೂಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊತೀನಿ. ಎಂಡ್ ಟು ಎಂಡ್ ಕನೆಕ್ಟ್ ಆಗಿರಬೇಕು. ಇವಾಗ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ ಸೀರೀಸ್ ಕನೆಕ್ಷನಲ್ಲಿ ಏನು ಫಾರ್ಮುಲಾ ಇದೆ, ಇವಾಗ ನಾವು ಫಸ್ಟ್ ಕಂಡುಹಿಡಿತಿರೋದೇನು, ಎ. ಅದಕ್ಕೋಸ್ಕರ ಎ ಅಂತ ಬರ್ಕೊಂತೀನಿ. ಅದಾದಮೇಲಿಂದ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ, ನಾವು ಫಸ್ಟು ಫಾರ್ಮುಲಾ ನೋಡಿ, ಆರ್ ಎಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಸರ್ಕ್ಯೂಟ್ ಅಥವಾ ಸೀರೀಸ್ ಕನೆಕ್ಷನ್ ಅಂತ ನೀವು ಅನ್ಬೋದು. ಏನು ಫಾರ್ಮುಲಾ ಅದಕ್ಕೆ, R1 + R2. ಓಕೆ, R1 + R2
ನೀವು ಯಾಕೆ R3 R4 ಆ ರೀತಿ ಬರ್ಕೊಳ್ಳಿಲ್ಲ ಅಂತ ಕೇಳಿದ್ರೆ, ನೀವು ಸಿಂಪಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇವಲ 2 ರೆಜಿಸ್ಟರ್ಸ್ಗಳು. ಅದಕ್ಕೋಸ್ಕರ ರೆಸಿಸ್ಟೆನ್ಸನ್ನು 2 ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನೀವು R1 R2 ಮಾತ್ರ ಬರ್ಕೊಂತೀರ. ಅಕಸ್ಮಾತ್ ಏನಾದ್ರು R2ಗಿಂತ ಏನಾದ್ರು ಜಾಸ್ತಿ ಡಿವೈಸಸ್ಗಳನ್ನ, ಜಾಸ್ತಿ ರೆಸಿಸ್ಟೆನ್ಸನ್ನು ಕೊಟ್ಟಿದ್ರೆ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ R3 R4 ಆ ರೀತಿ ನೀವು ಬರ್ಕೊಂತ ಹೋಗಬೇಕಾಗಿತ್ತು. ಇಲ್ಲಿ R1 ಎಷ್ಟು ಕೊಟ್ಟಿದ್ದಾರೆ ನಾನು ಕನ್ಸಿಡರ್ ಮಾಡ್ತಾಯಿದ್ದೀನಿ, ಇದನ್ನು R1 ಅಂತ. ಅದಾದಮೇಲಿಂದ ಈ ಒಂದು ವ್ಯಾಲ್ಯೂನ ನಾನು R2 ಅಂತ ಕನ್ಸಿಡರ್ ಮಾಡ್ತೀನಿ. ಸರಿ, ಓಕೆ. ಅದಾದಮೇಲೆ R1 R2 ಕನ್ಸಿಡರ್ ಮಾಡಿದಾದಮೇಲೆ R1ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಮತ್ತು R2ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು RSನ್ನು ಕಂಡುಹಿಡಿಯಿರಿ. ಇವಾಗ ನಾನು RS ಯಾವ ರೀತಿ ಇದೆಯೋ ಅದನ್ನು ಹಂಗೆ ಬರ್ಕೊತಾ ಇದ್ದೀನಿ. R1 ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 2 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇಲ್ಲಿ 4 ಓಮ್ ಅಷ್ಟು ಕೊಟ್ಟಿದ್ದಾರೆ. R1 ಎಷ್ಟು, ದಟ್ ಈಸ್ 4 ಓಮ್ ಅಷ್ಟು ಕೊಟ್ಟಿದ್ದಾರೆ. ಅದಾದಮೇಲಿಂದ R2 ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 20 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ಕ್ಯಾಲ್ಕುಲೇಟ್ ಮಾಡಿ, 4 + 20 ಅಂತಂದರೆ ಎಷ್ಟು, 24 ಅಷ್ಟು ಆಯಿತು. ಇವಾಗ ನಮಗೆ RS ಎಷ್ಟು ಬಂತು, ದಟ್ ಈಸ್ RS ಈಸ್ ಈಕ್ವಲ್ ಟು 24 ಓಮ್ ಅಷ್ಟು ಬಂತು. RS ಅಂದ್ರೇನು, ರೆಸಿಸ್ಟೆನ್ಸಿಂದ ಸೀರೀಸ್ ಸರ್ಕ್ಯೂಟ್ ಎಷ್ಟು ಬಂತು, 24 ಬಂತು. ಇವಾಗ ನೆಕ್ಸ್ಟ್ ಬಿ ಏನು ಕೇಳ್ತಾ ಇದ್ದಾರಪ್ಪ ಅಂದರೆ ಇವರು, ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್, ಈ ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರು ಕೇಳ್ತಿದ್ದಾರೆ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೀರೀಸ್ ಸರ್ಕ್ಯೂಟ್ ಐತೆ. ಸೀರೀಸ್ ಸರ್ಕ್ಯೂಟ್ ಇರೋದ್ರಿಂದ ಕರೆಂಟ್ ಏನಾಗಿರುತ್ತೆ, ಥ್ರೂ ಔಟ್ ದ ಸರ್ಕ್ಯೂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ನೀವು ಆಲ್ರೆಡಿ ಹಿಂದೆ ಕಲ್ತಿದ್ದೀರಾ. ಕರೆಂಟು ಥ್ರೂ ಔಟ್ ದ ಸರ್ಕ್ಯೂಟ್ ಕಾನ್ಸ್ಟೆಂಟ್ ಇರುತ್ತೆ, ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ, ವೇರಿ ಆಗುತ್ತೆ ಸೀರೀಸ್ ಸರ್ಕ್ಯೂಟಲ್ಲಿ. ಅದಕ್ಕೋಸ್ಕರ ಕರೆಂಟ್ ಸೇಮ್ ಇರೋದ್ರಿಂದ ನಾನು ಏನು ಬರಿತೀನಪ್ಪ ಅಂದರೆ, ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವು ಕಂಡುಹಿಡಿಬೋದಾ. ಇವಾಗ ನೋಡಿ, ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು ಬಿ. ಇವಾಗ ಓಮ್ಸ್ ಲಾ ಏನು ಹೇಳುತ್ತಪ್ಪ ಅಂದರೆ, ವಿ ಈಸ್ ಈಕ್ವಲ್ ಟು IR ಅಂತ ಹೇಳುತ್ತೆ. ಇವಾಗ ನೋಡಿ, IR ಅಂತಂದರೆ ಯಾವ್ದು ತಗೋಬೇಕಪ್ಪ ಅಂದರೆ, ನೀವು ರೆಸಿಸ್ಟೆನ್ಸಿಂದ ಸೀರೀಸ್ ಸರ್ಕ್ಯೂಟನ್ನು ತಗೋಬೇಕು. ಯಾಕಪ್ಪ ಅಂದರೆ ನೀವು ಕಂಡುಹಿಡಿತಿರೋದು ಕರೆಂಟ್ ಯಾವುದರಲ್ಲಿ, ಸರ್ಕ್ಯೂಟಲ್ಲಿ. ಅದಕ್ಕೋಸ್ಕರ ಕಂಪ್ಲೀಟ್ ರೆಸಿಸ್ಟೆನ್ಸನ್ನು ನೀವು ತಗೋಬೇಕಾಗುತ್ತೆ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 6 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತಿದೆ ನಿಮಗೆ, ಟೋಟಲ್ ರೆಸಿಸ್ಟೆನ್ಸ್ ಸಹ ಗೊತ್ತಿದೆ. ಇವಾಗ ನೀವು ಈಸಿಯಾಗಿ ಕರೆಂಟನ್ನು ಕಂಡುಹಿಡಿಬೋದಾ. ಅವಾಗ ನಾನು ಕರೆಂಟಿಗೆ ಫಾರ್ಮುಲಾನ ಕನ್ವರ್ಟ್ ಮಾಡ್ತೀನಿ ಐಗೆ. I ಈಸ್ ಈಕ್ವಲ್ ಟು V/RS ಅಂತ ಬರಿಬೋದಾ. ಓಕೆ, ಅದಾದಮೇಲಿಂದ ಕರೆಂಟನ್ನು ಕಂಡುಹಿಡಿಯಿರಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 6 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಅದಾದಮೇಲೆ ರೆಸಿಸ್ಟೆನ್ಸ್ ಎಷ್ಟು ಬಂತು ನಮಗೆ, RS, ದಟ್ ಈಸ್ 24 ಓಮ್ ಅಷ್ಟು ಬಂತು. ಇವಾಗ 6/24 ಅಂದರೆ ಎಷ್ಟು ಬರುತ್ತೆ, ದಟ್ ಈಸ್ 6 1 6 4 ಡಿವೈಡ್ ಆಗುತ್ತಲ್ವಾ, 6 1 6 4. ಇವಾಗ ಹಾಗಾದರೆ ಕರೆಂಟ್ ಎಷ್ಟು ಬಂತು ನಮಗೆ, 1/4 ಅಷ್ಟು ಬಂತು. 1/4 ಅಂದರೆ 0.25 ಅಷ್ಟು ಬಂತು. ಓಕೆ, ಕರೆಂಟ್ ಎಷ್ಟು ಬಂತು ಇವಾಗ, 0.25 ಆ್ಯಂಪಿಯರ್ ಅಷ್ಟು ಬಂತು. ಇವಾಗ ನಾವು ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ಹಾಗಾದರೆ ಬಿ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನಾವು ಆಲ್ರೆಡಿ ಸಾಲ್ವ್ ಮಾಡೋದು. ಹಾಗಾದರೆ ಸಿ ಅಲ್ಲಿ ಅಬ್ಸರ್ವ್ ಮಾಡಿ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಆ್ಯಂಡ್ ಕಂಡಕ್ಟರ್. ಅವ್ರು ಪರ್ಟಿಕ್ಯುಲರಾಗಿ ಕೇಳ್ತಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಪೊಟೆನ್ಷಿಯಲ್ ಡಿಫ್ರೆನ್ಸು ಎಲೆಕ್ಟ್ರಿಕ್ ಲ್ಯಾಂಪಲ್ಲಿ ಎಷ್ಟಿದೆ, ಅದಾದಮೇಲಿಂದ ಕಂಡಕ್ಟರಲ್ಲಿ ಎಷ್ಟಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಅವ್ರು ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವು ಎಲ್ಲೆಲ್ಲಿ ಕಂಡುಹಿಡಿಬೇಕಪ್ಪ ಅಂದರೆ, ಫಸ್ಟು ಅಬ್ಸರ್ವ್ ಮಾಡಿ, ಇಲ್ಲಿ ಫಸ್ಟು ಈ ಒಂದು ಎಲೆಕ್ಟ್ರಿಕ್ ಲ್ಯಾಂಪಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಐತೆ ಅಂತ ಕಂಡುಹಿಡಬೇಕು. ಹಾಗಾದರೆ ಇದನ್ನು ನಾನು V2 ಅಂತ ಕರಿತೀನಿ. ಇವಾಗ ಕಂಡಕ್ಟರಲ್ಲಿ ಇದೆಯಲ್ಲ, ಈ ಒಂದು ಕಂಡಕ್ಟರಲ್ಲಿ ಅದಕ್ಕೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನಾನು V1 ಅಂತ ಕರಿತೀನಿ. ಓಕೆ, ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಸಿಂಪಲಾಗಿ ಕರೆಂಟು ಥ್ರೂ ಔಟ್ ದ ಸರ್ಕ್ಯೂಟು ಸೇಮ್ ಇದೆ. ಹಾಗಾದರೆ ನಾವು I ಸೇಮ್ ಇರುತ್ತಲ್ವ. ಇವಾಗ ನೆಕ್ಸ್ಟ್ ನೋಡಿ, V1 ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ R1 ಗೊತ್ತಿದೆ. ಆ ಕಾರಣಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ, ನೀವಿಲ್ಲೇ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ. ಇವಾಗ ಸಿ ಅಲ್ವನ್ರಪ್ಪ ಕ್ವಶನು, ಸಿ ಕ್ವಶನನ್ನು ಸಾಲ್ವ್ ಮಾಡ್ತಿದ್ದೀವಿ. ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಏನಪ್ಪ ಅಂದರೆ, ಫಸ್ಟು ನಾವು V1 ಕಂಡುಹಿಡಬೇಕು. V1 ಅಂದರೆ ಯಾವುದು, ಕಂಡಕ್ಟರಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಫಸ್ಟ್ ಕಂಡಕ್ಟರಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈ V1 ಅಂತ ಬರ್ಕೊಂಡಿದ್ದೀವಿ ಅಂದರೆ, ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವೇನು ಬರಿಬೋದು, I × R1. I ಸೇಮ್ ಇದೆ, ಅದಕ್ಕೋಸ್ಕರ ನಾನು I ಅಂತ ಅಷ್ಟೇ ಬರಿತಾ ಇದ್ದೀನಿ. ನೆಕ್ಸ್ಟ್ R1 ಅಂತ ಬರೀತಿರೋದು ಕಂಡಕ್ಟರ್ನ ರೆಸಿಸ್ಟೆನ್ಸ್ನ ನೀವು ಅಲ್ಲೇ ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ನಾವು V1 ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ V1 ಅದೇ ರೀತಿ ನಾನು ಬರ್ಕೊತೀನಿ. ಅದಾದಮೇಲಿಂದ I ಎಷ್ಟು ಬಂದಿದೆ ನಮಗೆ, I ಬಂದಿರತಕ್ಕಂಥದ್ದು 0.25 ಅಷ್ಟು ಬಂದಿದೆ. ಅದಾದಮೇಲಿಂದ R1 ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 4 ಅಷ್ಟು ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, R1 4 ಕೊಟ್ಟಿದ್ದಾರೆ. ಆವಾಗ V1 ಎಷ್ಟಾಯಿತು, ಅವಾಗ ಆನ್ಸರು ದಟ್ ಈಸ್ 1 ವೋಲ್ಟ್ ಅಷ್ಟು ಬಂತು V1.
ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 1 ವೋಲ್ಟ್ ಅಷ್ಟು ಬಂತು. ಇವಾಗ ನಾವು V2 ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. V2 ಅಂತಂದರೆ ಯಾವುದು? ದಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸಿಂದ ಎಲೆಕ್ಟ್ರಿಕ್ ಲ್ಯಾಂಪಲ್ಲಿ ಇರ್ತಕ್ಕಂತಹ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು. ಅಂದರೆ V2 ಈಸ್ ಈಕ್ವಲ್ ಟು ನಾವು ಏನಂತ ಬರಿಬೋದು? I ಸೇಮ್ ಇರೋದ್ರಿಂದ I ಅಂತ ಬರೀತೀರ ಅಕಾರ್ಡಿಂಗ್ ಟು ಓಮ್ಸ್ ಲಾ, ದಟ್ ಈಸ್ R2 ಅಂತ ನೀವು ಬರಿಬೋದು. ಓಕೆ, ಇವಾಗ ನಾವು V2 ಕಂಡುಹಿಡಿಯೋಕ್ಕೆ ಏನೇನು ಗೊತ್ತಿದೆ? ನಮಗೆ ಕರೆಂಟು ಸಹ ಗೊತ್ತಿದೆ ಮತ್ತು R2 ಸಹ ಗೊತ್ತಿದೆ. ಆರಾಮಾಗಿ ನಾವು V2 ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ I ಎಷ್ಟಿದೆ? ನಮಗೆ 0.25 ಇಷ್ಟು ಕೊಟ್ಟಿದ್ದಾರೆ, ಅಥವಾ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಈಗ ಆಲ್ರೆಡಿ. ನೆಕ್ಸ್ಟ್ R2 ಎಷ್ಟು ಕೊಟ್ಟಿದ್ದಾರೆ? R2 ಕೊಟ್ಟಿರ್ತಕ್ಕಂಥದ್ದು 20 ಓಮ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಇವಾಗ ನೋಡಿ ಕ್ಯಾಲ್ಕುಲೇಟ್ ಮಾಡಿ. 0.25ನ ನಾವು ಬರ್ಕೊಳ್ಳೋದಾದರೆ ಸಿಂಪಲ್ಲಾಗಿ 1/4 ಅಂತ ಬರ್ಕೊಬೋದು. 1/4 ಇಂಟು 20 ಅಂತಂದರೆ 4 1s 4 5s ಡಿವೈಡ್ ಆಗುತ್ತೆ. ಹಾಗಾದರೆ V2 ಎಷ್ಟು ಬಂತು? ದಟ್ ಈಸ್ 5 ಓಮ್ ಅಷ್ಟು ಬರುತ್ತೆ. V2 ಎಷ್ಟು ಬಂತು? ದಟ್ ಈಸ್ 5 ವೋಲ್ಟ್ ಅಷ್ಟು ಬರುತ್ತೆ. ವೋಲ್ಟ್ ಅಲ್ವಾ? ಎಸ್ ಐ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು? ದಟ್ ಈಸ್ ವೋಲ್ಟ್. ಓಕೆ, ನೀವು ಇವಾಗ ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು. ಅದು ಯಾವ ರೀತಿನಪ್ಪ ಅಂದರೆ, ಇವಾಗ ನೋಡಿ V1ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ವಾ? V1 ನಿಮಗೆ ಎಷ್ಟು ಬಂತು? ಇವಾಗ 1 ವೋಲ್ಟ್ ಅಷ್ಟು ಬಂತಲ್ವಾ? ಇವಾಗ ಇದಾದಮೇಲೆ ಸಹ ನೀವು ಬೇಕಿದ್ರೆ ಇದನ್ನು ಅಪ್ಲೈ ಮಾಡ್ಬೋದು. ಏನದು? V ಈಸ್ ಈಕ್ವಲ್ ಟು V1 ಪ್ಲಸ್ V2. ಇದನ್ನು ಸೀರೀಸ್ ಕನೆಕ್ಷನಲ್ಲಿ ಫಾರ್ಮುಲಾ ಡಿರೈವ್ ಮಾಡ್ಬೇಕಾದ್ರೆ ಇದನ್ನೇ ಬರ್ಕೊಂಡಿದ್ದೀರಿ ಅಲ್ವಾ? ಇವಾಗ ನೋಡಿ V ಎಷ್ಟಿದೆ? V ಅಂದರೆ ಟೋಟಲ್ ಸರ್ಕ್ಯೂಟಲ್ಲಿ ಅಥವಾ ಬ್ಯಾಟ್ರಿಯ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಎಷ್ಟು ಕೊಟ್ಟಿದ್ದಾರೆ ಅವರು? 6 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಅದಾದಮೇಲೆ V1 ನೀವು ಕಂಡುಹಿಡಿದಿರಲ್ವಾ? V1 ಎಷ್ಟು ಕೊಟ್ಟಿದ್ದಾರೆ? 1 ವೋಲ್ಟ್ ಕೊಟ್ಟಿದ್ದಾರೆ. ಪ್ಲಸ್ 1 ವೋಲ್ಟ್ ನಾವು ಕಂಡುಹಿಡಿದೀವಿ. ಆವಾಗ V2 ಕ್ಯಾಲ್ಕುಲೇಟ್ ಮಾಡಬೇಕಾ? ಹಂಗೆ ಬರ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ 1 ಆ್ಯಡ್ ಆಗ್ತಿದೆ. ಈ ಕಡೆ ಸೈಡ್ ಬಂದರೆ ಏನಾಗುತ್ತೆ? LHS ಕಳಿಸಿದ್ರೆ ಮೈನಸ್ ಆಗುತ್ತೆ, ಅಂದರೆ ಸಬ್ಸ್ಟ್ರಾಕ್ಟ್ ಆಗುತ್ತೆ. ಅವಾಗ ಎಷ್ಟು ಬಂದು ನಮಗೆ 5 ವೋಲ್ಟ್ ಬರುತ್ತೆ. 6 - 1 ಅಂದರೆ ಸೇಮ್ ಬಂತಲ್ವ ಆನ್ಸರು? ಈ ರೀತಿಯೂ ಸಹ ನೀವು V2ನ ಕಂಡುಹಿಡಿಬೋದು. ಓಕೆ, ಇವಾಗ ಯಾವ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತ ಗೊತ್ತಾಗೈತೆ ಅಂತ ಅನ್ಕೊತೀನಿ. ಇಲ್ಲಿ ನೋಡಿ V1 ಅಂತಂದರೆ ಕಂಡಕ್ಟರ್ನ ಪೊಟೆನ್ಷಿಯಲ್ ಡಿಫ್ರೆನ್ಸ್, V2 ಅಂದರೆ ಎಲೆಕ್ಟ್ರಿಕ್ ಲ್ಯಾಂಪ್ನ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆನಾ? ಅವರು ಸಹ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ನೀವಿಲ್ಲೂ ಸಹ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ, ಇಲ್ಲೊಂದು ಬಾಕ್ಸಲ್ಲಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಡ್ರಾ ಎ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ದ ಸರ್ಕ್ಯೂಟ್ ಕನ್ಸಿಸ್ಟಿಂಗ್ ಆಫ್ ಎ ಬ್ಯಾಟ್ರಿ ಆಫ್ 3 cells ಆಫ್ 2 volt ಈಚ್, ಎ 5 ohm resistor and an 8 ohm resistor and an 12 ohm resistor and a plug key all are connected in ಸೀರೀಸಲ್ಲಿ ಕನೆಕ್ಟ್ ಮಾಡಿರೋದನ್ನು ನೀವು ಒಂದು ಸರ್ಕ್ಯೂಟ್ ಡಯಾಗ್ರಾಮನ್ನು ಬರೀರಿ, ಸ್ಕಿಮ್ಯಾಟಿಕ್ ಡ್ರಾ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಇವಾಗ ನಾವು ಸಿಂಪಲಾಗೆ ಡ್ರಾ ಮಾಡೋಣ. ಇವಾಗ ಇಲ್ಲಿ ನೋಡಿ 3 ಬ್ಯಾಟ್ರಿಗಳನ್ನು ಕನೆಕ್ಟ್ ಮಾಡಿ ಮತ್ತು 3 ರೆಜಿಸ್ಟರ್ಸ್ಗಳನ್ನು ಕನೆಕ್ಟ್ ಮಾಡಿದ್ದಾರೆ. 1 2 ಮತ್ತು ಇಲ್ಲಿ 3 ರೆಜಿಸ್ಟರ್ಸ್ಗಳನ್ನ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸೆಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? ನೀವು ಇಲ್ಲಿ ಅಬ್ಸರ್ವ್ ಮಾಡಿ. 3 ಬ್ಯಾಟ್ರಿ ಆಫ್ 3 ಸೆಲ್, 3 ಸೆಲ್ಸ್ ಕಂಟೈನ್ ಆಗೈತಂತೆ. ಅದಕ್ಕೋಸ್ಕರ ನಾನು ಇಲ್ಲಿ 3 ಸೆಲ್ಸ್ಗಳಿರ್ತಕ್ಕಂಥ ಬ್ಯಾಟ್ರಿಯನ್ನು ಬರಿತಾಯಿದ್ದೀನಿ. 1 2 ಮತ್ತು 3 ಸೆಲ್ಸ್ಗಳಾಯಿತು. ಇವಾಗ ಈಚ್ ಸೆಲ್ಗೆ ಎಷ್ಟು ಕೊಟ್ಟಿದ್ದಾರೆ? 2 ವೋಲ್ಟ್ ಅಷ್ಟು ಅಂತ ಹೇಳಿದ್ದಾರೆ. ಕರೆಕ್ಟಾ? 2 ವೋಲ್ಟ್ ಅಷ್ಟು ಸೆಲ್ ಅಂತ ಹೇಳಿದ್ದಾರೆ. ಹಾಗಾದರೆ ಟೋಟಲ್ ಎಷ್ಟಾಯಿತು? 6 ವೋಲ್ಟ್ ಅಷ್ಟು ಆಯಿತು. ಬ್ಯಾಟ್ರಿಗೆ ಎಷ್ಟಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸು? 6 ವೋಲ್ಟ್ ಇದೆ. ಯಾವ ರೀತಿನಪ್ಪ ಅಂದರೆ 2 + 2 + 2, 3 ಸೆಲ್ ಇರೋದ್ರಿಂದ 3 × 2 ಮಾಡಿದ್ರೆ ನಿಮಗೆ 6 ವೋಲ್ಟ್ ಅಷ್ಟು ಬರುತ್ತೆ. ಇವಾಗ R1 ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. 5 ಓಮ್ ಅಷ್ಟು ಕೊಟ್ಟಿದ್ದಾರೆ. ಮತ್ತು ಆಮೇಲಿಂದ R2 8 ಓಮ್, ಅದಾದಮೇಲಿಂದ 12 ಓಮ್. 5 8 12 5 8 12 ಅಷ್ಟು ಕೊಟ್ಟಿದ್ದಾರೆ. ಇಷ್ಟು R1 R2 R3 ವ್ಯಾಲ್ಯೂ ಕೊಟ್ಟಿದ್ದಾರೆ. ಇವಾಗ ಈ ಒಂದು ಸರ್ಕ್ಯೂಟನ್ನು ಬರೀರಿ ಅಂತ ಹೇಳಿದರು. ಮತ್ತು ಇನ್ನೊಂದು ಪಾಯಿಂಟನ್ನು ಹೇಳಿದರು ಅವರು. ಅಲ್ಲಿ ಇನ್ನೊಂದು ಏನಪ್ಪ ಹೇಳಿರತ್ತಂತೆ, ಆ್ಯಮ್ಮೀಟರನ್ನು ಕನೆಕ್ಟ್ ಮಾಡಿ ಮತ್ತು ಪ್ಲಗ್ ಕೀಯನ್ನು ಬರೀರಿ ಅಂತ ಹೇಳಿದ್ದಾರೆ. ಪ್ಲಗ್ ಕೀಯನ್ನು ನಾವಿಲ್ಲಿ ಬರಿಬೋದಾ? ಪ್ಲಗ್ ಕೀ ಆಯಿತು. ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ಆ್ಯಮ್ಮೀಟರನ್ನು ಕನೆಕ್ಟ್ ಮಾಡೋಣ. ಆ್ಯಮ್ಮೀಟರ್ದು ಸಿಂಬಲ್ ಯಾವ ರೀತಿ ಇದೆ ನೀವು ಈಗ ಆಲ್ರೆಡಿ ಕಲ್ತಿದ್ದೀರಾ. ಸಿಂಬಲ್ ಯಾವ ರೀತಿ ಬರಿತೀವಿ ನಾವು? ಈ ರೀತಿ ಬರಿತೀವಿ. ಮತ್ತು ಸೈನ್ಸ್ಗಳ್ನು ಸಹ ಬರೀರಿ. ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಮತ್ತು ಇಲ್ಲಿ ನೆಗೆಟಿವ್ ಟರ್ಮಿನಲ್. ಇದಿಷ್ಟು ನೀವು ಬರಿಬೇಕಾಗಿರ್ತಕ್ಕಂಥ ಆನ್ಸರು. ಇವೆಲ್ಲವೂ ಯಾವ ಕನೆಕ್ಷನಲ್ಲಿದ್ದಾವೆ? ಸೀರೀಸ್ ಕನೆಕ್ಷನಲ್ಲಿ ಡ್ರಾ ಮಾಡಿ ಅಂತ ಹೇಳಿದರು. ನಾವು ಸೀರೀಸ್ ಕನೆಕ್ಷನಲ್ಲಿ ಡ್ರಾ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರಲ್ಲ, ಇದಕ್ಕೆ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿ ಅಂತೆಲ್ಲ ಕೊಟ್ಟಿದ್ದಾರೆ. ನೀವು 2ನೇ ಕ್ವಶನ್ನು ಸಹ ಸೇಮ್ ರೀಡ್ರಾ ಮಾಡಿ ಅಂತ ಹೇಳಿದರೆ ನೀವು ಅದನ್ನು ಸಹ ನೀವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಬರ್ರಿ, ಇವಾಗ ಎಕ್ಸಾಂಪಲ್ 11.8 ಡಿಸ್ಕಸ್ ಮಾಡೋಣ. ಇನ್ ದ ಸರ್ಕ್ಯೂಟ್ ಡಯಾಗ್ರಾಮ್
given in figure 11.10, suppose the three resistors R1, R2, R3 have the values 5 ohm, 10 ohm, 30 ohm respectively, which have been connected to a battery 6 volt. Calculate A current through each resistor, B total current ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಸಿ ಥರ್ಡ್ ಕ್ವಶನನ್ನು ದ ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್. ಅವ್ರು ಏನೇನು ಕೇಳ್ತಿದಾರಪ್ಪ ಅಂದರೆ ಕರೆಂಟ್ ಇನ್ ಈಚ್ ರೆಜಿಸ್ಟರಲ್ಲಿ ಕೇಳ್ತಿದ್ದಾರೆ ಮತ್ತು ಟೋಟಲ್ ಕರೆಂಟನ್ನು ಕೇಳ್ತಿದ್ದಾರೆ. ಅದಾದಮೇಲಿಂದ ಟೋಟಲ್ ಸರ್ಕ್ಯೂಟಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸನ್ನು ಅವ್ರು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವಾಗ ನಾವು ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮಗೆ ಏನು ಬೇಕಪ್ಪ ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ ಬೇಕು. ಅದನ್ನು ಡ್ರಾ ಮಾಡೋಣ. ಹಿಂದೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ಯಾವ ರೀತಿ ಇದೆ ಇಲ್ಲಿ ಡ್ರಾ ಮಾಡ್ತೀನಿ ಒಂದು ಸಲ. ನೋಡಿ, ಇಲ್ಲಿ ಈ ರೀತಿ 3 ರೆಜಿಸ್ಟರ್ಸ್ಗಳನ್ನ ಕನೆಕ್ಟ್ ಮಾಡಿರೋದನ್ನು ಕೊಟ್ಟಿದ್ದಾರೆ. ಇದು ಪ್ಯಾರಲಲ್ ಕನೆಕ್ಷನ್ ಆಗಿರೋದ್ರಿಂದ ಈ ರೀತಿ ನಾವು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ 3 ರೆಜಿಸ್ಟರ್ಸ್ಗಳನ್ನ. ಅದಾದಮೇಲಿಂದ ಅವರು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದಾರೆ. ಅದನ್ನು ಇಲ್ಲಿ ಸಿಂಪಲ್ಲಾಗಿ ನಾನು ಬರೀತೀನಿ. ಓಕೆ, ಇವಾಗ ಒಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಆಯಿತು, ಬರೆದಿದ್ದು. ಇವಾಗ ನೋಡಿ R1, R2, R3 ಎಷ್ಟು ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡಿ. ಎಷ್ಟು ಕೊಟ್ಟಿದ್ದಾರೆ? 5, 10 ಮತ್ತು 30 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ಇಲ್ಲಿ 5 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇದು R1, R2 ಎಷ್ಟು ಕೊಟ್ಟಿದ್ದಾರೆ? 10 ಓಮ್ ಅಷ್ಟು ಕೊಟ್ಟಿದ್ದಾರೆ. 5, 10 ಮತ್ತು 30 ಓಮ್ ಅಷ್ಟು ಕೊಟ್ಟಿದ್ದಾರೆ. R3 30 ಓಮ್. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? ದಟ್ ಈಸ್ 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಇವಾಗ ಅವ್ರು ಮೊದಲನೇ ಕ್ವಶನ್ ಏನು ಕೇಳ್ತಿದ್ದಾರೆ? ಕರೆಂಟ್ ಥ್ರೂ ಈಚ್ ರೆಜಿಸ್ಟರ್, ಪ್ರತಿಯೊಂದು ರೆಜಿಸ್ಟರಲ್ಲೂ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಯಾರಲಲ್ ಕನೆಕ್ಷನಲ್ಲಿ ಏನು ಕಾನ್ಸ್ಟೆಂಟ್ ಇರುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಆದರೆ ಕರೆಂಟ್ ಯಾವುದೇ ಕಾರಣಕ್ಕೂ ಪ್ಯಾರಲಲ್ ಕನೆಕ್ಷನಲ್ಲಿ ಕಾನ್ಸ್ಟೆಂಟ್ ಇರಲ್ಲ. ಪ್ರತಿ ರೆಜಿಸ್ಟರಲ್ಲೂ ವೇರಿ ಆಗ್ತಾ ಹೋಗುತ್ತೆ. ಇವಾಗ ನೋಡಿ, ಥ್ರೂ ಔಟ್ ದ ಸರ್ಕ್ಯೂಟ್ ಇಲ್ಲಿ ಕರೆಂಟು ಫಾರ್ ಎಕ್ಸಾಂಪಲ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಎಷ್ಟು ಫ್ಲೋ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. 3 ರೆಜಿಸ್ಟರ್ಗೂ ಸಪ್ರೇಟ್ ಕರೆಂಟು ಫ್ಲೋ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇದು ಮೊದಲನೇ ರೆಜಿಸ್ಟರ್ಗೆ ಆಗಿರೋದ್ರಿಂದ I1 ಅಂತ ಕರಿತೀನಿ. ಇಲ್ಲಿ ಎರಡನೇ ರೆಜಿಸ್ಟರಿಗೆ ಆಗಿರೋದ್ರಿಂದ I2 ಅಂತ ಕರಿತೀನಿ. ಇಲ್ಲಿ ಮೂರನೇ ರೆಜಿಸ್ಟರಿಗೆ ಇರೋದ್ರಿಂದ I3 ಅಂತ ಕರಿತೀನಿ. ಇವಾಗ ಯಾವ ರೀತಿ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಇವಾಗ ನೋಡಿ, I1 ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ನಮಗೆ 12 ವೋಲ್ಟ್ ಕೊಟ್ಟಿದ್ದಾರೆ. ಇವಾಗ ಅದನ್ನು ಇಲ್ಲಿ ಬರ್ಕೊಳ್ಳಿ. ವಿ ಎಷ್ಟು ಕೊಟ್ಟಿದ್ದಾರೆ? ಕಲರ್ ಚೇಂಜ್ ಮಾಡ್ತೀನಿ. ಇವಾಗ ವಿ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಅದಾದಮೇಲಿಂದ ನಮಗೆ ಟೋಟಲ್ ಕರೆಂಟನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ I1, I2, I3 ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಆರ್ ಸಹ ನಮಗೆ ಗೊತ್ತಿಲ್ಲ. ಅಂದರೆ ಆರ್ ಅಂದ್ರೇನು? RP ಅಂತ ಅಂದ್ಕೊಳ್ಳಿ. RP ಅಂದ್ರೇನು? ಪ್ಯಾರಲಲ್ ಕನೆಕ್ಷನ್ನ ಒಂದು ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್. ಇವಾಗ ಮೊದಲನೇದಾಗಿ ನಾವು ಫಸ್ಟ್ I1 ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೇಮ್ ಯಾವ ರೀತಿ ನೀವು V1 ಅನ್ನು ಕ್ಯಾಲ್ಕುಲೇಟ್ ಮಾಡಿದಿರಿ ಸೀರೀಸ್ ಕನೆಕ್ಷನಲ್ಲಿ, ಸೇಮ್ ಅದೇ ರೀತಿ I1 ಅನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗೈತೆ ಅಷ್ಟೇ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು I1 ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. I1 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಓಮ್ಸ್ ಲಾ ನಾವು ಅಪ್ಲೈ ಮಾಡ್ಬೋದು. ಓಮ್ಸ್ ಲಾ ಏನು ಹೇಳುತ್ತೆ? V = IR ಅಂತ ಹೇಳುತ್ತೆ. ಹಾಗಾದರೆ I ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ? ಫಾರ್ಮುಲಾ V/R ಬರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಐತೆ, ಅದಕ್ಕೋಸ್ಕರ ಅಥವಾ ಸೇಮ್ ಐತೆ, ಅದಕ್ಕೋಸ್ಕರ ನಾನು V ಅಂತ ಬರ್ಕೊತೀನಿ. ಇನ್ನು ಮಿಕ್ಕಿದ್ದು R1 ಅಂತ ಬರ್ಕೊತೀನಿ. ಇವಾಗ ಇದು ಯಾವ ರೀತಿ ಬರ್ಕೊಂಡೆ ಅಂತ ನಿಮಗೆ ಗೊತ್ತಾಯ್ತಾ? ಅದಾದಮೇಲೆ ನೋಡಿ, ನಾವು I1 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಅಪ್ಲೈ ಮಾಡಿ. 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಅಪ್ಲೈ ಮಾಡಿ. ಅದಾದಮೇಲಿಂದ R1 ಅವ್ರು ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 5 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನಮಗೆ I1 ಎಷ್ಟು ಬಂತು? 12/5 ಎಷ್ಟು ಬಂತು? ಅಪ್ರಾಕ್ಸಿಮೇಟ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 2.2 ಅಷ್ಟು ಬರುತ್ತೆ. 2.4 ಅಷ್ಟು ಬರುತ್ತೆ. ಇವಾಗ 2.4 ಆಂಪಿಯರ್ ಬಂತ I1. ಇಲ್ಲಿ ಬರ್ಕೊಳ್ಳಿ. I1 = 2.4 ಆಂಪಿಯರ್. 2.4 ಆಂಪಿಯರ್ ಅಷ್ಟು ನಿಮಗೆ I1 ಸಿಕ್ತು. ಇವಾಗ ನೆಕ್ಸ್ಟ್ ನಾವು I2 ಕ್ಯಾಲ್ಕುಲೇಟ್ ಮಾಡೋಣ. I2 ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನು ಮಾಡ್ತೀರಾ? ಸೇಮ್ ಮೆಥಡ್, ಏನಿಲ್ಲ. I2 ಕ್ಯಾಲ್ಕುಲೇಟ್ ಮಾಡೋಕ್ಕೆ I2 = V/R2 ಮಾಡಿ ಅಷ್ಟೇ. ಇವಾಗ ನಿಮಗೆ ಆನ್ಸರ್ ಬಂದೋಗುತ್ತೆ. ಇವಾಗ I2 ಕ್ಯಾಲ್ಕುಲೇಟ್ ಮಾಡ್ತೀರಾ? I2 ಅದೇ ರೀತಿ ಬರ್ಕೊಳ್ಳಿ. V ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 12 ವೋಲ್ಟ್. ಅದಾದಮೇಲಿಂದ R2 ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 10 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನಿಮಗೆ I2 ಈಸಿಯಾಗಿ ಬರುತ್ತಲ್ವ? I2 = ಎಷ್ಟು ಬಂತು? 12/10 ಅಂದರೆ 1.2 ಆಂಪಿಯರ್ ಅಷ್ಟು ಬಂತು. 1.2 ಆಂಪಿಯರ್ ಅಷ್ಟು ನಿಮಗೆ ಏನು ಸಿಕ್ಕಿದೆ? ಕರೆಂಟು ಸಿಕ್ಕಿದೆ I2. ಅದಾದಮೇಲಿಂದ ಇವಾಗ I3 ಕ್ಯಾಲ್ಕುಲೇಟ್ ಮಾಡಬೇಕು. I3 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಮಾಡ್ತೀರಾ? ಸಿಮಿಲರ್ಲಿ ನೀವೇನು ಮಾಡ್ತೀರಾ? I3 = V/R3 ಅನ್ನು ಮಾಡಿ.
ಆವಾಗ ಸೇಮ್ ಆನ್ಸರ್ ನಿಮಗೆ ಸಿಗುತ್ತೆ. I3 ಅದೇ ರೀತಿ ಬರ್ಕೊಳ್ಳಿ. ವಿ ಅಂದ್ರೆಷ್ಟು 12 ವೋಲ್ಟ್ ಕೊಟ್ಟಿದ್ದಾರೆ. ಅದಾದಮೇಲಿಂದ R3 30 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನೀವು ಇದನ್ನು ಡಿವೈಡ್ ಮಾಡಿದ್ರಿ ಅಂತಂದರೆ ನಿಮಗೆ ಆನ್ಸರ್ ಸಿಗುತ್ತೆ. ಆನ್ಸರ್ ಅದೆಷ್ಟು ಇವಾಗ ನೋಡಿ 0.4 ಆ್ಯಂಪಿಯರ್ ಅಷ್ಟು ಸಿಗುತ್ತೆ. 12/30 ಅಂದರೆ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟಾಗಿ 0.4 ಆ್ಯಂಪಿಯರ್ ಅಷ್ಟು ಬರುತ್ತೆ. ಇದಿಷ್ಟು ನಾವು ಕರೆಂಟನ್ನು ಕಂಡುಹಿಡಿದಿದ್ದಾಯಿತು. I1, I2 ಮತ್ತು I3 ನಾವು ಕ್ಯಾಲ್ಕುಲೇಟ್ ಮಾಡಿದ್ವು. ಇವಾಗ ನೆಕ್ಸ್ಟ್ ನೋಡಿ, ನಾವು ಅನ್ನು ಕಂಡುಹಿಡಿಯೋಕೆ ಕೇಳಿದ್ದಾರೆ. ನೋಡಿ ಅಬ್ಸರ್ವ್ ಮಾಡಿ, ಟೋಟಲ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಇದು ಆಯಿತು ಎ ಕ್ವಶನಿಗೆ. ನೆಕ್ಸ್ಟ್ ಬಿ ಕ್ವಶನಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಟೋಟಲ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಕರೆಂಟ್ ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ? ಇವಾಗ ನೋಡಿ, I ಅಂದ್ರೇನು? ಟೋಟಲ್ ಕರೆಂಟ್. I1 + I2 + I3 ಮಾಡೋದ್ರಿಂದ ನಿಮಗೆ ಟೋಟಲ್ ಕರೆಂಟ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ನೋಡಿ, ಟೋಟಲ್ ಕರೆಂಟ್ ಎಷ್ಟು ಬಂತು ನಮಗೆ? ಹಾಗಾದರೆ I1 ಎಷ್ಟು ಬಂದಿದೆ ನಮಗೆ? 2.4 ಅಷ್ಟು ಬಂದಿದೆ. ಪ್ಲಸ್ ನೆಕ್ಸ್ಟ್ I2 ಎಷ್ಟು ಬಂದಿದೆ? ದಟ್ ಈಸ್ 1.2 ಅಷ್ಟು ಬಂದಿದೆ. 1.2 ಪ್ಲಸ್ 0.4 ಬಂದಿದೆ ಅಲ್ವಾ I3. ಅವು ಮೂರೂ ಸಹ ಬರೆದುಬಿಟ್ಟು ಟೋಟಲ್ ಮಾಡಿ ನಿಮಗೆ ಆನ್ಸರ್ ಅವಾಗ ಎಷ್ಟು ಬರುತ್ತಪ್ಪ ಅಂದರೆ 4 ಓಮ್ ಅಷ್ಟು ಬರುತ್ತೆ. ಓಕೆ, ಹಾಗಾದರೆ ಐನ ವ್ಯಾಲ್ಯೂ ಎಷ್ಟು ಬಂತು? ದಟ್ ಈಸ್ 4 ಆ್ಯಂಪಿಯರ್ ಅಷ್ಟು ಬಂತಾ? ಓಕೆ, ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಟೋಟಲ್ ಕರೆಂಟಿಂದ ಸರ್ಕ್ಯೂಟ್. ನೆಕ್ಸ್ಟ್ ಓಕೆ, ಇವಾಗ ಇದಾದ್ಮೇಲಿಂದ ಆಪ್ಷನ್ ಕ್ವಶನ್ ನಂಬರ್ C-ಯಲ್ಲಿ ಏನು ಕೇಳ್ತಿದ್ದಾರೆ ಅಂತ ಒಂದು ಸಲ ಅಬ್ಸರ್ವ್ ಮಾಡಿ. C-ಯಲ್ಲಿ ಏನು ಕೇಳ್ತಿದ್ದಾರಪ್ಪ ಅಂದರೆ ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಅಥವಾ ಸರ್ಕ್ಯೂಟಲ್ಲಿರ್ತಕ್ಕಂಥ ಪ್ಯಾರಲಲ್ ಕನೆಕ್ಷನಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ಅವ್ರ ಕ್ವಶನಲ್ಲಿ ಕೇಳ್ತಿದ್ದಾರೆ. ಆವಾಗಾದರೆ ನೀವು ಅದಕ್ಕೆ ಏನು ಮಾಡ್ಬೋದು? ಸಿಂಪಲ್ಲಾಗೆ ನೋಡಿ, ಟೋಟಲ್ ರೆಸಿಸ್ಟೆನ್ಸ್ RP ನೀವು ಕ್ಯಾಲ್ಕುಲೇಟ್ ಮಾಡಬೇಕು. RP ಅಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? RPಗೆ ಏನಿದೆ ಫಾರ್ಮುಲಾ ಅದನ್ನು ಅಪ್ಲೈ ಮಾಡಿ ನಿಮಗೆ ಅವಾಗ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. RPಗೆ ಏನಿದೆ? 1/RP = 1/R1 + 1/R2 + 1/R3. ನೀವು ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ R1, R2, R3 ಅಪ್ಲೈ ಮಾಡಿಬಿಟ್ಟು ಅಥವಾ OR ಅಂದರೆ ಇದು ಮಾಡ್ದಲೇ ಈಸಿಯಾಗಿ ಇನ್ನೂ ಒಂದು ಮೆಥಡಲ್ಲಿ ನೀವು ಮಾಡ್ಬೋದು. ದಟ್ ಈಸ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ಅಪ್ಲೈ ಮಾಡಿ. ಅದು ಯಾವ ರೀತಿ ಅಂತ ಇಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. V = IR ಹೇಳುತ್ತಲ್ವೇನ್ರಪ್ಪ ಓಮ್ಸ್ ಲಾ. ಇವಾಗ ನೋಡಿ, ಆರನ್ನು ನೀವು RP ಅಂತ ಬರ್ಕೊಳ್ಳಿ. RP ನೀವು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? RP ಅಂತ ಬರ್ಕೊಳ್ಳಿ. ಅದಾದಮೇಲಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಟೋಟಲ್ ಒಂದು ಸರ್ಕ್ಯೂಟಿಗೆ 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರಲ್ವ, ಅದನ್ನು ಇಲ್ಲಿ ಅಪ್ಲೈ ಮಾಡಿ. ಅದಾದಮೇಲಿಂದ ಕರೆಂಟಿಂದ ಸರ್ಕ್ಯೂಟ್ ಯಾವುದೇ ಕಾರಣಕ್ಕೂ I1, I2, I3 ಅಪ್ಲೈ ಮಾಡಬೇಡಿ. ಇದು ನೀವು ಕಂಡುಹಿಡಿತಿರ್ತಕ್ಕಂಥದ್ದು ಟೋಟಲ್ ಸರ್ಕ್ಯೂಟಿಗೆ. ಅದಕ್ಕೋಸ್ಕರ ಐಯನ್ನು ನೀವು ಯಾವುದು ಅಪ್ಲೈ ಮಾಡಬೇಕಪ್ಪ ಅಂದರೆ ಇಲ್ಲಿ 4 ಆ್ಯಂಪಿಯರ್ ಅಷ್ಟು ಸಿಕ್ಕಿದೆಯಲ್ಲ, ಅದು ಸರ್ಕ್ಯೂಟ್ನ ಕರೆಂಟು, ಅಂದರೆ ಟೋಟಲ್ ಸರ್ಕ್ಯೂಟಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಕರೆಂಟು ಎಷ್ಟದು 4 ಆ್ಯಂಪಿಯರ್ ಅಷ್ಟು ಇದೆ. ಅದನ್ನು ನೀವು ಅಪ್ಲೈ ಮಾಡಿ. ಇಲ್ಲಿ ಎಷ್ಟು ಬಂದಿದೆ? 4. ಅದಾದಮೇಲಿಂದ ಏನು? RP. ಇವಾಗ ನಿಮಗೆ RP ಈಸಿಯಾಗಿ ಸಿಗುತ್ತೆ. RP = 12/4 ಅಂದರೆ ಎಷ್ಟು ಬರುತ್ತೆ? 3 ಓಮ್ ಅಷ್ಟು ಬಂತು. ನಿಮಗೆ RP ಎಷ್ಟು ಬಂತು? 3 ಓಮ್ ಅಷ್ಟು ಬಂತು. ಓಕೆ, ಇವಾಗ ನೋಡಿ, ಈ ಮೆಥಡಲ್ಲಿ ಮಾಡಿದ್ರೂ ಸಹ ನಿಮಗೆ ಸೇಮ್ ಆನ್ಸರ್ ಸಿಗುತ್ತೆ. ಬೇಕಿದ್ರೆ ಒಂದು ಸಲ ನೋಡಿ. 1/RP = 1/R1 ಇದೆ ಅಲ್ವಾ? 1/R1 ಅಂದರೆ ಎಷ್ಟು? 1/5 ಪ್ಲಸ್ 1/R2 ಅಂತಂದರೆ ಎಷ್ಟು? 10. ನೆಕ್ಸ್ಟ್ ಅದಾದಮೇಲಿಂದ 1/R3 ಅಂತಂದರೆ ಎಷ್ಟು? 1/30. ಓಕೆ, ಇವು ಮೂರಕ್ಕೂ ನೀವು LCM ತೆಗ್ದಾರು ಮಾಡಿ ಅಥವಾ ಒಂದೊಂದು ಅಂದರೆ 2 ವ್ಯಾಲ್ಯೂಸ್ಗಳನ್ನ ತಗೊಂಡು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡೋರು ಮಾಡಿ. ಇವಾಗ ಸೇಮ್ ಆನ್ಸರ್ ಬರುತ್ತೆ. ಬೇಕಿದ್ರೆ ನೋಡಿ, ಇವಾಗ 1/5 ಮತ್ತು 1/10 ಇದೆಯಲ್ಲ, ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಸಹ ಸೇಮ್ ಬರುತ್ತೆ. ಬೇಕಿದ್ರೆ 10 + 5 ಡಿನಾಮಿನೇಟರಲ್ಲಿ ಏನು ಮಾಡ್ತೀರಾ? ಮಲ್ಟಿಪ್ಲೈ ಮಾಡ್ತೀರಾ. ಅವಾಗ ಏನಾಗುತ್ತೆ? 50. ಕರೆಕ್ಟಾ? ಅದಾದಮೇಲಿಂದ ನೋಡಿ, ಪ್ಲಸ್ 1/30 ಇದೆಯಲ್ಲ, ಅದನ್ನು ಸೇಮ್ ಅದೇ ರೀತಿ ಬರ್ಕೊಳ್ಳಿ. ಇಲ್ಲಿ 10 + 5 ಅಂತಂದರೆ ಎಷ್ಟಾಗುತ್ತೆ? 15. 15/50 ಅಂತಂದರೆ 15/50 ಪ್ಲಸ್ 1/30 ಬಂತು. ಇವಾಗ ಇಲ್ಲಿ ನೋಡಿ, 15 ಮತ್ತು 50ನ ಕ್ಯಾನ್ಸಲ್ ಮಾಡ್ತಾ ಹೋಗಿ. ಇವಾಗ ನೋಡಿ, 15 10s 50 ಮತ್ತು 15 3s 15. ಹಾಗಾದರೆ ಎಷ್ಟು ಬರುತ್ತೆ? 3/10 ಬಂತು. = 3/10 ಪ್ಲಸ್ 1/30 ಅದೇ ರೀತಿ ಅದಲ್ವಾ, ಅದನ್ನು ಹಂಗೆ ಬರ್ಕೊಂತೀನಿ. ಇವಾಗ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇವಾಗ ಸೇಮ್ 2 ಇದಾಯ್ತಲ್ವಾ, 2 ಡಿಜಿಟ್ಸು, ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. 30 × 3 ಪ್ಲಸ್ 10 / 30 × 10. ಇವಾಗ ಮಾಡಿ ಆ ರೀತಿ. 3 × 30
ಪ್ಲಸ್ 10 ಡಿವೈಡೆಡ್ ಬೈ 30 ಇಂಟು 10. ಓಕೆ, ಇದು ಯಾವ ರೀತಿ ಬಂತಂತ ನಿಮಗೆ ಗೊತ್ತಾಯ್ತಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಷ್ಟೇ, ಏನೂ ಚೇಂಜಸ್ ಮಾಡ್ತಿಲ್ಲ. ಇವಾಗ 30 ಇಂಟು 3 ಅಂದರೆ ಎಷ್ಟು ಬರುತ್ತೆ? 90 ಆಯಿತು. 90 ಪ್ಲಸ್ 10 ಡಿವೈಡೆಡ್ ಬೈ ಎಷ್ಟು ಬಂತು ಇಲ್ಲಿ? 300 ಬಂತು. ಈಸ್ ಈಕ್ವಲ್ ಟು ಇಲ್ಲೇನಿದೆ ಕರೆಕ್ಟಾಗಿ ಬರ್ಕೋಬೇಕು. ಆರ್ ಪಿ ಅಂತ ನೀವು ಯಾವುದೇ ಕಾರಣಕ್ಕೂ ಬರೀಬಾರ್ದು. ಇಲ್ಲಿ 1/RP ಬಂದಿರೋದು ನಮಗೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, 1/RP LHS ಅಲ್ಲಿ ಇರೋದು, ಅದಕ್ಕೋಸ್ಕರ ನೀವು ಹಂಗೆ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ನೋಡಿ, 90 ಪ್ಲಸ್ 10 ಅಂದರೆ ಎಷ್ಟಾಗುತ್ತೆ? 100. 100/300. ಹಾಗಾದರೆ ಎಷ್ಟು ಬರುತ್ತೆ? 1/3 ಎಷ್ಟು ಬಂತ? 1/RP ಈಸ್ ಈಕ್ವಲ್ ಟು 1/3 ಅಷ್ಟು ಬಂತು. ಹಾಗಾದರೆ ಇದನ್ನು ಎರಡನ್ನೂ ಬೋತ್ LHS ಆ್ಯಂಡ್ RHS ನ್ಯೂಮರೇಟರಿಗೆ ಮಾಡ್ಬೋದಾ? RP ಈಸ್ ಈಕ್ವಲ್ ಟು 3 ಓಮ್ ಬಂತು. RP ಎಷ್ಟು ಬಂತು ನಮಗೆ? 3 ಓಮ್ ಬಂತು. ಇವಾಗ ನೋಡಿ, ಇನ್ನೊಂದು ಮೆಥಡಲ್ಲಿ ಮಾಡಿದ್ವಲ್ಲ, ಅವಾಗ ಏನಾದ್ರು ಚೇಂಜಸ್ ಬಂದಿದೆಯಾ ನೋಡಿರಿ? 3 ಓಮೇ ಬಂದಿದೆಯಲ್ವಾ? ಹಾಗಾದರೆ ನೀವು ಯಾವ ಮೆಥಡಲ್ಲಾದ್ರು ಮಾಡಿ ಆನ್ಸರ್ ಸೇಮ್ ಬರುತ್ತೆ. ಇವಾಗ ನೋಡಿ, ಇಲ್ಲೂ 3 ಓಮೇ ಬಂದಿದೆ, ಅಲ್ಲೂ 3 ಓಮೇ ಬಂದಿದೆ. ನೀವು ಇಲ್ಲಿ ಬಿನ ಕಂಡುಹಿಡಿದ್ರಿ ಅಲ್ವಾ, 4 ಆಂಪಿಯರ್ ಅಷ್ಟು. ಇದನ್ನು ನೀವು ಇನ್ನೊಂದು ಮೆಥಡಲ್ಲಿ ಕಂಡುಹಿಡಿಬೋದು. ಅಕಾರ್ಡಿಂಗ್ ಟು ಓಮ್ಸ್ ಲಾ ಅಪ್ಲೈ ಮಾಡಿ. ಅದ್ಯಾವ ರೀತಿ ಅಂತ ಇಲ್ಲಿ ನೋಡಿ, V ಈಸ್ ಈಕ್ವಲ್ ಟು IR ಫಾರ್ಮುಲಾ ಗೊತ್ತಲ್ವ ನಿಮಗೆ? ನೀವು ಫಸ್ಟ್ RP ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಷ್ಟೇ. RP ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲಿಂದ ನೀವು I ಅನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವಾಗ ಯಾವ ರೀತಿ ಅಂತ ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 12 ವೋಲ್ಟ್. ಅದಾದಮೇಲಿಂದ I ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ RP ಎಷ್ಟು ಕೊಟ್ಟಿದ್ದಾರೆ? RP ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು? 3 ಬಂತು. ಇವಾಗ ಓಕೆ, I ಈಸ್ ಈಕ್ವಲ್ ಟು ಏನು ಬರುತ್ತೆ? ಹಾಗಾದರೆ 12/3 ಅಂದರೆ 4 ಆಂಪಿಯರ್ ಅಷ್ಟು ಬಂತು. ನೀವು ಯಾವುದೇ ಮೆಥಡಲ್ಲಿ ಮಾಡಿ ಸೇಮ್ ಆನ್ಸರ್ ಬರುತ್ತೆ. ಆದರೆ ನೀವು ಮಾಡ್ತಕ್ಕಂಥ ಸ್ಟೆಪ್ಸ್ಗಳು ಮತ್ತು ಎಲ್ಲೂ ಮಿಸ್ಟೇಕ್ ಮಾಡೋದಿಲ್ದಂಗೆ ಮಾಡಿದ್ರಿ ಅಂತಂದರೆ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ನೀವು ನೋಡಿರಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಲೆಂತಿ ಪ್ರೋಸೆಸ್ ಕೂಡ ಇದೆ, ಅಥವಾ ನೀವು ಈಸಿಯಾಗಿ ಮಾಡೋವಂಥ ಸ್ಟೆಪ್ಸ್ಗಳು ಸಹ ಇದೆ, ಮೆಥಡು ಸಹ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಿನಿಮಮ್ 5 to 6 ಸ್ಟೆಪ್ ಆಗಿದೆ ಈ ಒಂದು ಮೆಥಡಲ್ಲಿ. ಆದರೆ ಈ ಮೆಥಡಲ್ಲಿ ನೀವು 3 ಸ್ಟೆಪ್ಪಲ್ಲಿ ಆನ್ಸರನ್ನು ಕಂಪ್ಲೀಟ್ ಮಾಡಿದ್ದೀರಾ. ಓಕೆನಾ? ನೀವು ಯಾವ ಮೆಥಡನ್ನು ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನೀವು ಯಾವ ಮೆಥಡನ್ನಾರು ಚೂಸ್ ಮಾಡಿ ಆನ್ಸರ್ ಕರೆಕ್ಟಾಗಿ ಬರುತ್ತೆ, ನೀವು ಯಾವಾಗ ಕರೆಕ್ಟಾಗೆ ಮಾಡ್ತೀರೋ ಆವಾಗ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸರಿ, ಇವಾಗ ಎಕ್ಸಾಂಪಲ್ 11.9 ಡಿಸ್ಕಸ್ ಮಾಡೋಣ. ಎಕ್ಸಾಂಪಲ್ 11.9 ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟು ನೀವು ಸಾಲ್ವ್ ಮಾಡಿದ್ರಿ ಅಂತಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಈಸಿಯಾಗಿ ಅರ್ಥ ಮಾಡಿಸ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ರಿ. ಫಸ್ಟ್ ಅದಕ್ಕಿಂತ ಮುಂಚೆ ಕ್ವಶನನ್ನು ಓದೋಣ. ಇಫ್ ಇನ್ ದ ಫಿಗರ್ 11.12 R1 ಈಸ್ ಈಕ್ವಲ್ ಟು 10 ಓಮ್, ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ. R1, R2, R3, R4, R5 ತನಕ ಇದೆ. ನೆಕ್ಸ್ಟ್, ಅಂಡ್ 12 ವೋಲ್ಟ್ ಬ್ಯಾಟರಿ ಈಸ್ ಕನೆಕ್ಟೆಡ್ ಟು ದ ಅರೇಂಜ್ಮೆಂಟ್. ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಆ್ಯಂಡ್ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇನ್ ದ ಸರ್ಕ್ಯೂಟ್. ಅಂದರೆ ನೋಡಿ, ಇವಾಗ ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ R1 to R5 ರೆಜಿಸ್ಟರ್ಸ್ಗಳಿದ್ದಾವೆ. ಅಂದರೆ 5 ರೆಜಿಸ್ಟರ್ಸ್ಗಳನ್ನ ಕನೆಕ್ಟ್ ಮಾಡಿದ್ದಾರೆ. ಅದು ಯಾವ ರೀತಿ ಕನೆಕ್ಟ್ ಮಾಡಿದ್ದಾರೆ ಅಂತ ಎಲ್ಲ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, 12 ವೋಲ್ಟ್ ಬ್ಯಾಟ್ರಿಯನ್ನು ಅವ್ರು ಕನೆಕ್ಟ್ ಮಾಡಿದಾರಂತೆ. ಅದಾದಮೇಲಿಂದ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟೋಟಲ್ ರೆಸಿಸ್ಟೆನ್ಸ್ ಮತ್ತು ಟೋಟಲ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಇವಾಗ ನೋಡಿ, ಅಬ್ಸರ್ವ್ ಮಾಡಿ, R1 ಮತ್ತು R2ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಅದಾದಮೇಲೆ ನೋಡಿ, ಇದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ R1, R2, R3, R4, R5ನ ಜೊತೆ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ R3, R4, R5 ಇವು 3 ರೆಜಿಸ್ಟರ್ಸ್ಗಳನ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಹಾಗಾದರೆ ನೀವು ಅಬ್ಸರ್ವ್ ಮಾಡಿದ್ರೆ R1, R2 ಮತ್ತು R3, R4, R5 ಇವಿಷ್ಟನ್ನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇವಾಗ ನೋಡಿ, ಫಸ್ಟ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇನು? ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ. ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇವೆಲ್ಲವನ್ನೂ ಸಹ ನೀವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಫಸ್ಟ್ ಇದು R1 ಮತ್ತು R2 ಎರಡು ಪ್ಯಾರಲಲ್ ಇದೆ ಅಲ್ವಾ, ಇದನ್ನು ಒಂದು ರೆಜಿಸ್ಟರ್ ಆಗಿ ಕನ್ವರ್ಟ್ ಮಾಡಿ. ಹಾಗಾದರೆ ಪ್ಯಾರಲಲ್ ಕನೆಕ್ಷನ್ನ ನಾವು ಫಾರ್ಮುಲಾನ ಅಪ್ಲೈ ಮಾಡ್ಬೋದಲ್ವಾ. ಫಸ್ಟ್ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ. R1 ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ, 10 ಓಮ್ ಕೊಟ್ಟಿದ್ದಾರೆ. R2 40 ಓಮ್ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ನಾನು ಬರಿತಾ ಇದ್ದೀನಿ ಒಂದ್ಸಲ. ಇಲ್ಲಿ 10 ಓಮ್ ಅಷ್ಟು ಕೊಟ್ಟಿದ್ದಾರೆ. ಅದಾದಮೇಲಿಂದ R2 40 ಓಮ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಇವಾಗ ಕೊಟ್ಟಿರ್ತಕ್ಕಂಥದ್ದನ್ನು RPಗೆ ಕನ್ವರ್ಟ್ ಮಾಡೋಣ. ಇವಾಗ RP ಕಂಡುಹಿಡಿಯೋಕ್ಕೆ ಯಾವ ಫಾರ್ಮುಲಾ ನಾವು ಅಪ್ಲೈ ಮಾಡ್ತೀವಿ? 1/RP ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ಇವಾಗ ಈ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಇವೆರಡರ ಪ್ಯಾರಲಲ್ ಕನೆಕ್ಷನ್ನ ನಾವು ಕಂಡುಹಿಡಿಯೋದು ಪ್ಯಾರಲಲ್. ನೆಕ್ಸ್ಟ್ 1/RP ಬರಬೇಕಂದ್ರೆ ನೀವು 1/R1 ಎಷ್ಟಿದೆ? 1/10
10, R1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 10 ಕೊಟ್ಟಿದ್ದಾರೆ, ಮತ್ತು R2 ವ್ಯಾಲ್ಯೂ 40 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ತೆಗೀರಿ. ಸೇಮ್ ಈಸಿಯಾಗಿ ಹಿಂದಿನ ಕ್ವಶನ್ ಮಾಡಿದ್ರಲ್ಲ ಅದೇ ರೀತಿ ಮಾಡಿ. 40 + 10 / 400 ಆಯಿತು. 40 × 10 ಅಂದರೆ 400 ಆಯಿತು. ಇವಾಗ ನೋಡಿ 40 + 10 ಅಂದರೆ ಎಷ್ಟಾಯಿತು? 50 / 400. ಇವಾಗ ಇಲ್ಲಿ ನೀವು ಸಿಂಪಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ 0 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳ್ಕೊಳ್ಳೋದೇನು 5/40 ಉಳ್ಕೊಳ್ಳುತ್ತೆ. ಈಸ್ ಈಕ್ವಲ್ ಟು 1/RP. ನೀವು ಇಲ್ಲಿ RP ಅಂತ ನೀವು ಬರ್ಕೊಂಡ್ರಿ ಅಂದರೆ ಮಿಸ್ಟೇಕ್ ಮಾಡ್ತಿದ್ದೀರಾ, ನಿಮ್ಮ ಆನ್ಸರ್ ಸಹ ತಪ್ಪು ಬರುತ್ತೆ. ಓಕೆ, ಇವಾಗ ಅದಕ್ಕಿಂತ ಮುಂಚೆ 1/RP ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 5/40 ಬಂದಿತ್ತಲ್ವ, 5/40 ಇದನ್ನು ಹಂಗೆ ಬರ್ಕೊಂಡಿದ್ದೀನಿ. ಇವಾಗ ನೋಡಿ ಕ್ಯಾಲ್ಕುಲೇಟ್ ಮಾಡಿ. 5 1s 5 8s 5 8s 40 ಅಲ್ವಾ. ಇವಾಗ ನೋಡಿ 1/RP ಈಸ್ ಈಕ್ವಲ್ ಟು 1/8 ಓಮ್ ಅಷ್ಟು ಬಂತು. ಇವಾಗ ನಾವು ಸಿಂಪ್ಲಿಫೈ ಮಾಡಿದ್ರೆ ಅಂದರೆ ಇಂಟರ್ಚೇಂಜ್ ಮಾಡಿದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ನ ಏನು ಬರುತ್ತಪ್ಪ ಅಂದರೆ ದಟ್ ಈಸ್ 8 ಓಮ್ ಬರುತ್ತೆ. RP ಈಸ್ ಈಕ್ವಲ್ ಟು 8 ಓಮ್ ನಮಗೆ ಬಂತು. ಓಕೆ, ನಮಗೆ ಟೋಟಲ್ ಇವಾಗ ಏನು ಕಂಡುಹಿಡಿದ್ವು, ಇವೆರಡೂ ರೆಜಿಸ್ಟರ್ಸ್ನ ನಾವು ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾಗ ವ್ಯಾಲ್ಯೂ ಎಷ್ಟು ಬಂತು? 8 ಓಮ್ ಅಷ್ಟು ಬಂತು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 8 ಓಮ್ ಅಷ್ಟು ಬಂತು. ಇವಾಗ ಅದಾದಮೇಲೆ ನೋಡಿ ಇಲ್ಲಿ R3 R4 ಮತ್ತು R5 ರೆಜಿಸ್ಟರ್ಸ್ಗಳನ್ನ ಕನೆಕ್ಟ್ ಮಾಡಿದಾರಲ್ಲ, ಇವನ್ನ ಪ್ಯಾರಲಲ್ ಕನೆಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಇವಾಗ ನೋಡಿ ನೀವು ಸಿಂಪಲಾಗಿ ಅಬ್ಸರ್ವ್ ಮಾಡಿದ್ರೆ R3 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ. R3 30 ಕೊಟ್ಟಿದ್ದಾರೆ, R4 20 ಕೊಟ್ಟಿದ್ದಾರೆ, R5 60 ಕೊಟ್ಟಿದ್ದಾರೆ. R3 ಎಷ್ಟು ಕೊಟ್ಟಿದ್ದಾರೆ? 30 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇದು 20 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇದು 50 ಓಮ್ ಅಷ್ಟು ಕೊಟ್ಟಿದ್ದಾರೆ. 60 ಓಮ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಇವಾಗ ರಿಜಿಸ್ಟರ್ನ ವ್ಯಾಲ್ಯೂಸ್ಗಳನ್ನ ನಾವು ಬರ್ಕೊಂಡಿದ್ದಾಯಿತು. ಇವಾಗ ನೀವು ಇದನ್ನು ಸಹ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನೀವು ವ್ಯಾಲ್ಯೂವನ್ನು ಕಂಡುಹಿಡಿರಿ. ಅದಕ್ಕಿಂತ ಮುಂಚೆ ಇವಾಗ ನೋಡಿ RP ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಾ? ಆ ಒಂದು ವ್ಯಾಲ್ಯೂಗೂ ಸಹ RP ಈಸ್ ಈಕ್ವಲ್ ಟು 1/1 ನಾನು ಕೆಳಗಡೆ ಬರಿತೀನಿ, ಇಲ್ಲಿ ಹಿಂದಿನ ಪ್ರಾಬ್ಲಮ್ ಮಿಸ್ಟೇಕ್ ಆಗುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಬರಿತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನೋಡಿ 1/RP ಕ್ಯಾಲ್ಕುಲೇಟ್ ಮಾಡೋಣ. 1/RP ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಇವು 3 ರೆಜಿಸ್ಟರ್ಸ್ ಇರೋದ್ರಿಂದ ಸರಿ, ಇಲ್ಲಿ R1 R2 R3ನ ನಾವು ಕನ್ವರ್ಟ್ ಮಾಡಬೇಕು. R3 R4 R5 ಅಲ್ವಾ ಅವ್ರು ಕೊಟ್ಟಿರೋದು, ಅದಕ್ಕೋಸ್ಕರ ನಾವು R3 R4 R5 ಅಂತಲೇ ಬರ್ಕೊಳ್ಳೋಣ. R3 ಇದು R4 ಮತ್ತು ಇಲ್ಲಿ R5 ಇವು 3 ಅಲ್ವಾ ಪ್ಯಾರಲಲ್ ಕನೆಕ್ಷನ್ ಮಾಡಿರೋದವರು, ಅದಕ್ಕೋಸ್ಕರ ನಾನು ಅದೇ ರೀತಿ ಬರ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ 1/RP ಏನಿದೆಯೋ ಅದನ್ನು ಅದೇ ರೀತಿ ನಾವು ಬರ್ಕೊಳ್ಳೋಣ. ಅದಾದಮೇಲೆ R3 ಎಷ್ಟು ಕೊಟ್ಟಿದ್ದಾರೆ? 1/30 ಅಂತ ಬರೀಬೋದಾ? 1/30 ಓಮ್. ಅದಾದಮೇಲಿಂದ R4 ಎಷ್ಟು ಕೊಟ್ಟಿದ್ದಾರೆ? 1/20 ಓಮ್ ಅಷ್ಟು ಕೊಟ್ಟಿದ್ದಾರೆ. ಮತ್ತು R5 ಎಷ್ಟು ಕೊಟ್ಟಿದ್ದಾರೆ? 1/R5 ನಮಗೆ ಕೊಟ್ಟಿರ್ತಕ್ಕಂಥದ್ದು 60 ಓಮ್. ಓಕೆ, ಇವು 3 ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಇವಾಗ ನೀವು ಇದನ್ನು ಇದು ಮಾಡ್ಬೋದಾ, ಸಿಂಪ್ಲಿಫೈ ಮಾಡ್ಬೋದಾ? ಇವು 1/30 ಮತ್ತು 1/20 ತಗೊಳ್ಳಿ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 20 + 30 / 3 ಅಂದರೆ 3 2 6 ಅಂದರೆ 600 ಆಯಿತು. 30 × 20 ಅಂದರೆ 600 ಪ್ಲಸ್ ಇವಾಗ 1/60 ಹೆಂಗಿದೆಯೋ ಅದನ್ನು ಅದೇ ರೀತಿ ನಾವು ಬರ್ಕೊಂತ ಹೋಗೋಣ. ಓಕೆ, ಇವಾಗ ನೋಡಿ 30 + 20 ಅಂತಂದರೆ 50 ಆಯಿತು. 50 / 600 ಬಂತು. ಮತ್ತು ಪ್ಲಸ್ 1/60 ಅದೇ ರೀತಿ ನೀವು ಬರ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ 0 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲಿಂದ 5/60 ಬರುತ್ತೆ. 5/60 ಅಂತಂದರೆ ನಾವು ಏನು ಬರಿಬೋದು? 5 1s 5 12s ಬರಿಬೋದು. ಹಾಗಾದರೆ 1/12 ಇಲ್ಲಿ ಬಂತು. ಈಸ್ ಈಕ್ವಲ್ ಟು 1/12 ಪ್ಲಸ್ 1/60 ಬಂತು. ಇವಾಗ ನೋಡಿ ತಿರ್ಗಾ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಾ? ತಿರ್ಗಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 60 + 12 / 60 × 12. 60 × 12 ಅಂದರೆ ಎಷ್ಟು ಬರುತ್ತೆ? 12 × 60. ಓಕೆ, ಇವಾಗ ನೋಡಿ 12 6 72ನ, ಹಾಗಾದರೆ 720 ಕೆಳಗಡೆ ಬರುತ್ತಲ್ವ? 720 ಪ್ಲಸ್ ಇಲ್ಲಿ 60 + 12 ಅಂದರೆ ಎಷ್ಟು ಬರುತ್ತೆ? 72 ಬಂತು. 72 ಈಸ್ ಈಕ್ವಲ್ ಟು 72 1s 72 10s. ನಮಗೆ ಎಷ್ಟು ಬಂತು ಆನ್ಸರು? 1/10 ಬಂತು. ಇವಾಗ ಇಲ್ಲಿ ನೋಡಿ LHS ಅಲ್ಲಿ ಏನಿದೆ? ದಟ್ ಈಸ್ RP 1/RP ಇದೆ. ಓಕೆನಾ? 1/RP ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬಂದಿದೆ? 1/10 ಬಂತು. ಹಾಗಾದರೆ RP ವ್ಯಾಲ್ಯೂ ಎಷ್ಟಾಯಿತು? RP ವ್ಯಾಲ್ಯೂ ನಮಗೆ 10 ಓಮ್ ಅಷ್ಟು ಆಯಿತು. ಓಕೆ, ಇವಾಗ ನಮಗೆ ಈ ಒಂದು ಸರ್ಕ್ಯೂಟನ್ನು ರಿಪ್ಲೇಸ್ ಮಾಡಿದ್ರೆ ಯಾವ ರೀತಿ ಸರ್ಕ್ಯೂಟ್ ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ಕೆಳಗಡೆ ಬರಿತೀನಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನೋಡಿ, ನಾನು ಸರ್ಕ್ಯೂಟ್ ಡಯಾಗ್ರಾಮ್ನ ರೀಡ್ರಾ ಮಾಡ್ತಾಯಿದ್ದೀನಿ.
ಈ ರೀತಿ ಸರ್ಕ್ಯೂಟ್ ಡಯಾಗ್ರಾಮ್ ಚೇಂಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಏನು ಪ್ರೆಸೆಂಟ್ ಇದೆಯಪ್ಪ ಅಂದರೆ ಬ್ಯಾಟ್ರಿ ಪ್ರೆಸೆಂಟ್ ಇದೆ. ಇಲ್ಲಿ ಬ್ಯಾಟ್ರಿ ಪ್ರೆಸೆಂಟ್ ಇದೆ. ಓಕೆ, ಇವಾಗ ಇಲ್ಲಿ ಕನೆಕ್ಟ್ ಮಾಡಿದಾಗ ಆರ್ ಪಿ ಎಷ್ಟು ಬಂದಿತ್ತು ನಮಗೆ? ದಟ್ ಈಸ್ 8 ಓಮ್ ಅಷ್ಟು ಬಂದಿತ್ತು. ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. 8 ಓಮ್ ಅಷ್ಟು ಬಂತು. ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಕೆಳಗಡೆ ರೆಜಿಸ್ಟರ್ದು ವ್ಯಾಲ್ಯೂ ರೆಸಿಸ್ಟೆನ್ಸ್ ಎಷ್ಟು ಬಂದಿತ್ತಪ್ಪ ಅಂದರೆ 10 ಓಮ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಬಂತು. ಇವಾಗ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ಇವೆರಡೂ ಸಹ 8 ಓಮ್ ಮತ್ತು 10 ಓಮ್ ರೆಸಿಸ್ಟೆನ್ಸ್ಗಳಿದಾವಲ್ಲ, ಇವೆರಡೂ ಸಹ ಸೀರೀಸ್ ಕನೆಕ್ಷನಲ್ಲಿದೆ. ಅದಕ್ಕೋಸ್ಕರ ನಾವು ಸೀರೀಸ್ ಕನೆಕ್ಷನ್ನ ಫಾರ್ಮುಲಾ ಅಪ್ಲೈ ಮಾಡಿದ್ರಿ ಅಂದರೆ ನಿಮಗೆ ನೆಟ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ನಿಮಗೆ ಸಿಗುತ್ತೆ. ಟೋಟಲ್ ರೆಸಿಸ್ಟೆನ್ಸಿಂದ ಸರ್ಕ್ಯೂಟ್ ಕನೆಕ್ಷನ್ ಅದೇ ಅಲ್ವಾ ಅವ್ರು ಕೇಳ್ತಿರೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ ನೀವು RS ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡೂ ಸೀರೀಸ್ ಕನೆಕ್ಷನಲ್ಲಿದ್ದಾವೆ. ಹಾಗಾದರೆ ನಾವು ಇದನ್ನು R ಡ್ಯಾಶ್ ಅಂತ ಕರಿತೀನಿ ಮತ್ತು ಇನ್ನೊಂದನ್ನು R⁻ ಅಂತ ಕರಿತೀನಿ. ಓಕೆ, RS ಅಂತ ತೆಗಿತೀನಿ. ಇವಾಗ R ಡ್ಯಾಶ್ ಎಷ್ಟು ಕೊಟ್ಟಿದ್ದಾರೆ? 8 ಓಮ್ ಅಷ್ಟು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಇದನ್ನು 10 ಓಮ್ ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ RS ಎಷ್ಟು ಬಂತು? ಇವಾಗ ನಮಗೆ 18 ಓಮ್ ಅಷ್ಟು ಬಂತು. ಓಕೆ, ಇವಾಗ ನಾವು RSನ ನಾವು ಕ್ಯಾಲ್ಕುಲೇಟ್ ಮಾಡೋದು. ಹಾಗಾದರೆ ನೆಟ್ ರೆಸಿಸ್ಟೆನ್ಸ್ ನಮಗೆ ಎಷ್ಟು ಬಂತು? 18 ಓಮ್ ಅಷ್ಟು ಬಂತು. ನೆಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು? 18 ಓಮ್ ಅಷ್ಟು ಬಂತು. ಇವಾಗ ಹಾಗಾದರೆ ಟೋಟಲ್ ರೆಸಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ಇವಾಗ ಬಿ ಏನು ಕೇಳ್ತಿದ್ದಾರೆ ಅವರು? ಟೋಟಲ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಟೋಟಲ್ ಕರೆಂಟನ್ನು ಅವ್ರು ಕೇಳ್ತಿದಾರಲ್ವಾ. ಹಾಗಾದರೆ ನಾವು ಇದನ್ನು ಬಳಸ್ಕೊಂಡು ಕರೆಂಟನ್ನು ಕಂಡುಹಿಡಿಯಬಹುದಾ? ಅಂದರೆ ಈ ಒಂದು ಸರ್ಕ್ಯೂಟಲ್ಲಿ ಟೋಟಲ್ ಕರೆಂಟ್ ಎಷ್ಟಿದೆ ಅಂತ ಕೇಳ್ತಾರೆ. ಇವಾಗ ನಾವು ಈಗ ಆಲ್ರೆಡಿ ಏನು ಕಂಡುಹಿಡಿದೀವಿ? ದಟ್ ಈಸ್ RS ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಂದರೆ ನೆಟ್ ರೆಸಿಸ್ಟೆನ್ಸಿಂದ ಸರ್ಕ್ಯೂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಐ. ಅದಕ್ಕೋಸ್ಕರ ನಾವು ಫಾರ್ಮುಲಾ ಯಾವುದಿದೆಯಪ್ಪ ಅಂದರೆ ಓಮ್ಸ್ ಲಾ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಆನ್ಸರ್ ಸಿಗುತ್ತೆ. ದಟ್ ಈಸ್ V = IR. ಆಯಿತು. ಇವಾಗ ನೆಟ್ ರೆಸಿಸ್ಟೆನ್ಸ್ ಗೊತ್ತು ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅವರು ಎಷ್ಟು ಕೊಟ್ಟಿದ್ದಾರೆ? 12 ವೋಲ್ಟ್ ಅಷ್ಟು ಕೊಟ್ಟಿದ್ದಾರಲ್ವಾ. ಮತ್ತು ನೆಟ್ ರೆಸಿಸ್ಟೆನ್ಸ್ ನಮಗೆ ಎಷ್ಟು ಬಂದಿದೆ? ದಟ್ ಈಸ್ 18 ಓಮ್ ಅಷ್ಟು ಬಂದಿದೆ. ಇವಾಗ ಫಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ 12 ವೋಲ್ಟ್ ಬಂದಿಲ್ಲ, ಅದನ್ನು 12 ವೋಲ್ಟ್ ಅದೇ ರೀತಿ ಬರ್ಕೊಳ್ಳಿ. ಅದಾದಮೇಲೆ ನೆಟ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ? ಐಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ನೆಟ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆಯಪ್ಪ ಅಂದರೆ ದಟ್ ಈಸ್ 18 ಓಮ್ ಅಷ್ಟು ಬಂದಿದೆ. ಇವಾಗ ಐಗೆ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ I = 12/18 ಆಯಿತು. ಓಕೆ, ಐ ಅದೇ ರೀತಿ ಬರ್ಕೊಳ್ಳಿ. ಇದನ್ನು ಡಿವೈಡ್ ಮಾಡಿ. 12 6 12 9 ಅಥವಾ ಸಾರಿ 2 6 2 9 ಡಿವೈಡ್ ಆಗುತ್ತೆ. ಅದಾದಮೇಲೆ ನೀವು ಇನ್ನೊಂದು ಸಲ ಬೇಕಾದರೂ ಡಿವೈಡ್ ಮಾಡ್ಬೋದು. 3 2 ಡಿವೈಡ್ ಆಗುತ್ತೆ. ಅದಾದಮೇಲೆ 3 3 ಡಿವೈಡ್ ಆಗುತ್ತೆ. ಇವಾಗ ಹಾಗಾದರೆ ನಮಗೆ ಏನು ಬಂತು? ಐನ ವ್ಯಾಲ್ಯೂ 2/3 ಅಷ್ಟು ಬಂತು. 2/3 ಅಂದರೆ ಅಪ್ರಾಕ್ಸಿಮೇಟ್ಲಿ 0.667 ಅಷ್ಟು ಬರುತ್ತೆ. 667 ಆಂಪಿಯರ್ ಅಷ್ಟು ಬರುತ್ತೆ. ಆಂಪಿಯರ್ ಅಲ್ವಾ ಎಸ್ ಯೂನಿಟ್ ಆಫ್ ಕರೆಂಟು. ಹಾಗಾದರೆ ಐನ ವ್ಯಾಲ್ಯೂ ಎಷ್ಟು ಬಂತು? ನಾವು ಬೇಕಿದ್ರೆ ಇದನ್ನು 0.67 ಆಂಪಿಯರ್ ಅಂತಲೂ ಸಹ ನಾವು ಬರಿಬೋದು. ಸರಿ, ಹಾಗಾದರೆ ನಮಗೆ ಕರೆಂಟ್ ಬಂದಿದೆ ಮತ್ತು ರೆಸಿಸ್ಟೆನ್ಸ್ ಬಂದಿದೆ. ಇಲ್ಲೂ ಸಹ ಅವ್ರು ಕ್ಯಾಲ್ಕುಲೇಟ್ ಮಾಡಿದರೆ ನೀವು ಅಬ್ಸರ್ವ್ ಮಾಡ್ಬೋದು. ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ ಅವ್ರಿಗೂ ಸಹ 18 ಓಮ್ ಬಂದಿದೆ ಮತ್ತು ಕರೆಂಟ್ 0.67 ಆಂಪಿಯರ್ ಅಷ್ಟು ಬಂದಿದೆ. ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ಅದಾದ್ಮೇಲೆ ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಕ್ವಶನ್ಸ್ಗಳು. ಇವಾಗ ಮೊದಲನೇ ಕ್ವಶನ್ನು ಮತ್ತು ಎರಡನೇ ಕ್ವಶನ್ನು ಮತ್ತು ಮೂರನೇ ಕ್ವಶನ್ನು ಸಹ ಇವಾಗ ಹಿಂದೆ ಮಾಡಿದೀವಲ್ಲ ಆ ಕ್ವಶನ್ ಬೇಸಿಸ್ ಮೇಲೆ ಇದಾವೆ. ಥರ್ಡ್ ಕ್ವಶನ್ ಇನ್ನೇನು ಅಡ್ವಾಂಟೇಜಸ್ ಆಫ್ ಪ್ಯಾರಲ್ ಕನೆಕ್ಷನ್ ಅನ್ನು ಕೇಳಿದರೆ ಇದನ್ನು ನೀವು ಆರಾಮಾಗಿ ಬರೀತೀರಾ. ಮತ್ತೆ ನೋಡಿ ಅಬ್ಸರ್ವ್ ಮಾಡಿ, ಒಂದನೇ ಕ್ವಶನ್ ಮತ್ತು ಎರಡನೇ ಕ್ವಶನ್ ಇದೆಯಲ್ಲ, ಇವೆರಡೂ ಕ್ವಶನ್ ಸಹ ಹಿಂದೆ ಮಾಡಿರ್ತಕ್ಕಂಥ ಕ್ವಶನ್ ಬೇಸಿಸ್ ಮೇಲೆ ಇದೆ. ಹಾಗಾಗಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು, ಅರ್ಥನೂ ಸಹ ಈಸಿಯಾಗಿ ಮಾಡ್ಕೊಬೋದು. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ ಫೋರ್ತ್ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದನ್ನು ಹೆಂಗೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ಕ್ವಶನ್ ಅನ್ನು ಓದೋಣ. ಹೌ ಕ್ಯಾನ್ ದ 3 ರೆಸಿಸ್ಟರ್ಸ್ ಆಫ್ ರೆಸಿಸ್ಟೆನ್ಸ್ 2 ಓಮ್ 3 ಓಮ್ ಅಂಡ್ 6 ಓಮ್ ಆರ್ ಕನೆಕ್ಟೆಡ್ ಟು ದ ಗಿವನ್ ಟೋಟಲ್ ರೆಸಿಸ್ಟೆನ್ಸ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ? 4 ಓಮ್ ಮತ್ತು ಬಿ 1 ಓಮ್. ನಾವು ಕ್ವಶನ್ನ ಕನ್ನಡದಲ್ಲಿ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 2 ಓಮ್ ಮತ್ತು 3 ಓಮ್ 6 ಓಮ್ ಇವು 3 ರೆಸಿಸ್ಟರ್ಸ್ಗಳಿದಾವಲ್ಲ, ಇವು 3 ರೆಸಿಸ್ಟರ್ಸ್ಗಳನ್ನು ನೀವು ಯಾವ ರೀತಿ ಕನೆಕ್ಟ್ ಮಾಡ್ತೀರಾ? ಯಾವಾಗಪ್ಪ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ನಿಮಗೆ ಎಷ್ಟು ಬರಬೇಕು? 4 ಓಮ್ ಬರಬೇಕಂತೆ ಅಥವಾ 1 ಓಮ್ ಬರಬೇಕು. ಅದಕ್ಕೆ ನೀವು ಯಾವ ರೀತಿ ಕನೆಕ್ಟ್ ಮಾಡ್ತೀರಾ ಅಂತ ಅವ್ರು ಕೇಳ್ತಾರೆ. ಎಷ್ಟು ಬರಬೇಕು? 4 ಓಮ್ ಅಷ್ಟು ಬರಬೇಕಲ್ವಾ. ನನಗೆ ಆಲ್ರೆಡಿ ಕನೆಕ್ಟ್ ಮಾಡಿಬಿಟ್ಟು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿ ಕನೆಕ್ಟ್ ಮಾಡ್ತೀರಪ್ಪ ಅಂದರೆ ಈ ರೀತಿ ನೀವು ಕನೆಕ್ಟ್ ಮಾಡಬೇಕು ಸರ್ಕ್ಯೂಟ್ ಡಯಾಗ್ರಾಮ್. ಅವಾಗ ಆನ್ಸರ್ ಎಷ್ಟು ಬರುತ್ತೆ? ನಮಗೆ 4 ಓಮ್ ಅಷ್ಟು ಬರುತ್ತೆ. ಸರಿನಾ? ಇಲ್ಲಿ 4 ಓಮ್ ಅಷ್ಟು ಬರುತ್ತೆ. ಸರಿ, ನೆಕ್ಸ್ಟ್ ನೋಡಿ ಬಿ 1 ಓಮ್ ಬರಬೇಕು ಅಂತ ಹೇಳ್ತಾರಲ್ವಾ. ಈ ರೀತಿ ನೀವು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಆನ್ಸರು 1 ಓಮ್ ರೆಸಿಸ್ಟೆನ್ಸ್ ಬರುತ್ತೆ. ಸರಿನಾ? ಇದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ನ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಬಳಸ್ಕೊಂಡು ನೀವು ಬರ್ಕೊಳ್ಳಿ. ಅದಾದ್ಮೇಲಿಂದ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿರಿ. ಅವಾಗ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸಾಕ್ಟ್ ಆಗಿ ಸಿಗುತ್ತೆ.
ಇವಾಗ ನೆಕ್ಸ್ಟ್ ನೋಡ್ರಿ ಎಕ್ಸಾಂಪಲ್ 11.10 ಅನ್ನ ಅಬ್ಸರ್ವ್ ಮಾಡಿ. ಆನ್ ಎಲೆಕ್ಟ್ರಿಕ್ ಐರನ್ ಕನ್ಸ್ಯೂಮ್ಸ್ ಎನರ್ಜಿ ಅಟ್ ಎ ರೇಟ್ ಆಫ್ 840 ವ್ಯಾಟ್ ವೆನ್ ಈಟಿಂಗ್ ಈಸ್ ಅಟ್ ಮ್ಯಾಕ್ಸಿಮಮ್ ರೇಟ್ ಅಂಡ್ 360 ವ್ಯಾಟ್ ವೆನ್ ಈಟಿಂಗ್ ಈಸ್ ಅಟ್ ಮಿನಿಮಮ್. ದ ವೋಲ್ಟೇಜ್ ಈಸ್ 220 ವೋಲ್ಟ್. ವಾಟ್ ಆರ್ ದ ಕರೆಂಟ್ ಆಫ್ ದ ರೆಸಿಸ್ಟೆನ್ಸ್ ಇನ್ ಈಚ್ ಕೇಸ್ ಅಂತ ಕೇಳ್ತಾರೆ. ಅಂದ್ರೆ ಕ್ವಶನ್ ಅಲ್ಲಿ ಏನ್ ಕೇಳ್ತಾರಪ್ಪ ಅಂದ್ರೆ ಫಸ್ಟ್ ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಬೇಕಾದ್ರೆ ಎನರ್ಜಿ ಎಷ್ಟು ಕನ್ಸ್ಯೂಮ್ ಮಾಡ್ಕೊಂಡಿದ್ಯಪ್ಪ ಅಂದ್ರೆ ಅಟ್ ದ ರೇಟ್ ಆಫ್ 840 ವೇಟ್ ಅಷ್ಟು. ಅಂದ್ರೆ ಪವರ್ ಎಷ್ಟು ಕೊಟ್ಟಿದ್ದಾರೆ 840 ವ್ಯಾಟ್ ಅಷ್ಟು ಕೊಟ್ಟಿದ್ದಾರೆ. ಇಷ್ಟು ಐರನ್ ಕನ್ಸ್ಯೂಮ್ ಆಗ್ತೈತೆ, ಎಲೆಕ್ಟ್ರಿಕ್ ಐರನ್ ಕನ್ಸ್ಯೂಮ್ ಆಗ್ತೈತೆ ಎನರ್ಜಿನ. ನೆಕ್ಸ್ಟ್ ಅದಾದ್ಮೇಲಿಂದ ಯಾವಾಗಪ್ಪ ಅಂದ್ರೆ ಇದು ಮ್ಯಾಕ್ಸಿಮಮ್ ಇದ್ದಾಗ. ಇಲ್ಲಿ 2 ಕೇಸ್ ಕೊಟ್ಟಿದ್ದಾರೆ, ನಾನು ಇಲ್ಲಿ ಕರೆಕ್ಟಾಗಿ ಬರ್ಕೊಂಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಕೇಸಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅವರು ಫಸ್ಟ್ ಕೇಸಲ್ಲಿ ಮ್ಯಾಕ್ಸಿಮಮ್ ರೇಟ್ ಇದೆಯಂತೆ, ಮ್ಯಾಕ್ಸಿಮಮ್ ಇದೆಯಂತೆ. ಮತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಕ್ಸಿಮಮ್ ರೇಟಲ್ಲಿ ಇದ್ದಾಗ ಪವರ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಪವರ್ ಎಷ್ಟು ಕೊಟ್ಟಿದ್ದಾರೆ? ಪವರ್ ಎಷ್ಟು ಕೊಟ್ಟಿದ್ದಾರೆ? 840 ವ್ಯಾಟ್ ಅಷ್ಟು ಕೊಟ್ಟಿದ್ದಾರೆ. 840 ವ್ಯಾಟ್ ಅಷ್ಟು ಅವ್ರು ಕೊಟ್ಟಿದ್ದಾರೆ. ಅದೇ ರೀತಿ ಮಿನಿಮಮ್ ಇದ್ದಾಗ, ಯಾವಾಗ ಹೀಟಿಂಗು ಮಿನಿಮಮ್ ಇರುತ್ತೋ ಅವಾಗ 360 ವ್ಯಾಟ್ ಇರುತ್ತಂತೆ ಪವರ್ ಇಲ್ಲಿ ವೇರಿ ಮಾಡ್ತಾ ಇದ್ದಾರೆ. ಹೀಟಿಂಗ್ ಮಿನಿಮಮ್ ಇದ್ದಾಗ ಎಷ್ಟಿರುತ್ತೆ? ಇಲ್ಲಿ ಸೆಕೆಂಡ್ ಕೇಸ್ ಅಂತ ಬರ್ಕೊಂತೀನಿ. ಹೀಟಿಂಗ್ ಯಾವಾಗ ಮಿನಿಮಮ್ ಇರುತ್ತೋ, ಹೀಟ್ ಮಾಡೋದು ನೀವು ಕಡಿಮೆ ಆಗುತ್ತೋ ಅವಾಗ ಪವರ್ ಸಹ ಎಷ್ಟಿರುತ್ತೆ? 360 ವ್ಯಾಟ್ ಅಷ್ಟು ಪವರನ್ನು ಕನ್ಸ್ಯೂಮ್ ಆಗುತ್ತಂತೆ. ಇವಾಗ ನೆಕ್ಸ್ಟ್ ನೋಡಿ, ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರತಕ್ಕಂಥದ್ದೇನು? ಕರೆಂಟ್ ಇಂದ ಈಚ್ ಕೇಸ್. ಇವಾಗ ಈಚ್ ಕೇಸಲ್ಲಿ ಕರೆಂಟ್ ಎಷ್ಟು ಇದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಪವರಿಗೆ ಒಂದು ಫಾರ್ಮುಲಾ ಗೊತ್ತು, ದಟ್ ಈಸ್ P ಈಸ್ ಈಕ್ವಲ್ ಟು VI, ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಕರೆಂಟ್ ಅಂತ. ಆದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಅವ್ರು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ, 220 ವೋಲ್ಟ್ ಅಂತ. ಇವಾಗ ನೀವು ಹಾಗಾದ್ರೆ I ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಇವಾಗ ಫಸ್ಟ್ ಕೇಸಲ್ಲಿ ನೋಡಿ, ಅದಕ್ಕೆ ನಾನು I1 ಅಂತ ಕರಿತೀನಿ, ಈಸ್ ಈಕ್ವಲ್ ಟು P/V ಅಂತ ಬರೀಬೋದಾ? P/V. ಓಕೆ, ಇವಾಗ I1 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಪವರ್ ಇನ್ ಫಸ್ಟ್ ಕೇಸ್ ಎಷ್ಟು ಕೊಟ್ಟಿದ್ದಾರೆ? 840 ವ್ಯಾಟ್ ಅಷ್ಟು ಕೊಟ್ಟಿದ್ದಾರೆ. 840 ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 220 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನೋಡಿ 0 ಗೆಟ್ ಕ್ಯಾನ್ಸಲ್ ಆಗುತ್ತಲ್ವಾ? 84/22 ಅಂತಂದ್ರೆ ಎಷ್ಟು ಬರುತ್ತೆ? 2 1 ಇಂದ ಡಿವೈಡ್ ಮಾಡಿ, 8 4 ಮತ್ತೆ 4 2, ಹಾಗಾದ್ರೆ 42 ಡಿವೈಡೆಡ್ ಬೈ 11 ಬಂತು. ಓಕೆ, ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? ದಟ್ ಈಸ್ 42 ಡಿವೈಡೆಡ್ ಬೈ 11 ಬಂತು. ಏನದು? ಕರೆಂಟ್ ಇನ್ ಫಸ್ಟ್ ಕೇಸ್. ಇದನ್ನು ಸಹ ನೀವು ಡಿವೈಡ್ ಮಾಡ್ಬೋದು. ಡಿವೈಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ, ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಡಿವೈಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 3.82 ಸಮಥಿಂಗ್ ಬರುತ್ತೆ. 3.82 ಆಂಪಿಯರ್ ಅಷ್ಟು ಬರುತ್ತೆ. ಯಾವಲ್ಲಿ? ಫಸ್ಟ್ ಕೇಸಲ್ಲಿ. I1 ಎಷ್ಟು ಬಂತು ನಮಗೆ? ಹಾಗಾದ್ರೆ 3.82 ಅಷ್ಟು ಆಂಪಿಯರ್ ಅಷ್ಟು ಬಂತು. ಇವಾಗ ಅವ್ರು ಇನ್ನೊಂದು ಏನು ಕೇಳಿದ್ದಾರೆ? ಕರೆಂಟ್ ಇನ್ ಸೆಕೆಂಡ್ ಕೇಸ್ ಕೇಳಿದ್ದಾರೆ. ಕರೆಂಟ್ ಇನ್ ಸೆಕೆಂಡ್ ಕೇಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ಸಿಂಪಲ್ ಆಗಿ P ಈಸ್ ಈಕ್ವಲ್ ಟು VI ಫಾರ್ಮುಲಾ ಅಪ್ಲೈ ಮಾಡಿ. V ಇಂಟು I. ಇವಾಗ ಕರೆಂಟ್ I2 ಕಂಡುಹಿಡಿಬೇಕಲ್ವಾ? I2 ಈಸ್ ಈಕ್ವಲ್ ಟು ಹಾಗಾದ್ರೆ ಏನು ಬರುತ್ತೆ? P2 ಡಿವೈಡೆಡ್ ಬೈ V ಎಷ್ಟು ಬಂತು? I2 ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದಕ್ಕೋಸ್ಕರ I2 ಅದೇ ರೀತಿ ಬರ್ಕೊಳ್ಳಿ. P2 ಅಂದರೆ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 360 ವ್ಯಾಟ್ ಅಷ್ಟು ಕೊಟ್ಟಿದ್ದಾರಲ್ವಾ? 360 ಡಿವೈಡೆಡ್ ಬೈ V ಎಷ್ಟು ಬಂತು? V ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 220 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ 0 ಕ್ಯಾನ್ಸಲ್ ಆಗುತ್ತೆ. ಅದಾದ್ಮೇಲಿಂದ ನೋಡಿ, ಇಲ್ಲಿ 36 ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ 22 ಐತೆ. 22 ಅಂದರೆ 2 1 2 1 ಅಂತ ಬರೀಬೋದು. 1 8 36 ಅಂದರೆ 18 ಇಂದ ಡಿವೈಡ್ ಆಗುತ್ತಲ್ವಾ? ಓಕೆ, ಇವಾಗ ನೆಕ್ಸ್ಟ್ ನೋಡಿ, I2 ಎಷ್ಟು ಬಂತು ನಮಗೆ? 18/11 ಬಂತು. ಹಾಗಾದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? 1.62 ಆಂಪಿಯರ್ ಅಷ್ಟು ಬರುತ್ತೆ. ಓಕೆ, I2 ಎಷ್ಟು ಬಂತು? ದಟ್ ಈಸ್ 1.62 ಆಂಪಿಯರ್ ಅಷ್ಟು ಬಂತು. ಓಕೆ, ನಾವು ಇವಾಗ ಏನೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ? I1 ಮತ್ತು I2 ಅನ್ನು ನಾವು ಈಗ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಮತ್ತೆ ಇನ್ನೇನು ಕೇಳ್ತಿದ್ರೆ, ಇಲ್ಲಿ ನೀವು ಕ್ವಶನ್ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಇನ್ ಈಚ್ ಕೇಸ್. ರೆಸಿಸ್ಟೆನ್ಸ್ ಅವ್ರು ಕೇಳ್ತಿದ್ದಾರೆ. ಹಾಗಾದ್ರೆ ನಾವು ಓಮ್ಸ್ ಲಾ ಬಳಸ್ಕೊಂಡು ರೆಸಿಸ್ಟೆನ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ? ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಓಮ್ಸ್ ಲಾ ಬಳಸ್ತೀರಾ. ಹಾಗಾದ್ರೆ V ಈಸ್ ಈಕ್ವಲ್ ಟು IR ಅಂತ ಬರೀಬೋದು. ಓಮ್ಸ್ ಲಾ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ರೆಸಿಸ್ಟೆನ್ಸ್, ಅದಕ್ಕೋಸ್ಕರ ನಾವು V/I ಅಂತ ನಾನು ಬರ್ಕೊಂತೀನಿ. ಅದಾದ್ಮೇಲಿಂದ R1 ರೆಸಿಸ್ಟೆನ್ಸ್ ಇನ್ ಫಸ್ಟ್ ಕೇಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 220 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನಮಗೆ ಕರೆಂಟ್ ಎಷ್ಟು ಬಂದಿದೆ? ಇವಾಗ ನಾನು ರೇಷಿಯೋ ಬರ್ಕೊಳಲ್ಲ, ಈ 42/11 ಇದೆಯಲ್ಲ, ಅದ್ರ ಬದಲು ನೀವು 840/220 ಅಂತ ಬರ್ಕೊಂಡ್ರಿ ಅಂತಂದ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನದು? ಕರೆಂಟ್ ಎಷ್ಟು ಬಂದಿದೆ? 840 ಡಿವೈಡೆಡ್ ಬೈ 220 ಅಂತ ಬರ್ಕೊಳ್ಳಿ. ಇವಾಗ ಈ ರೀತಿ ಬರ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಅದಕ್ಕೋಸ್ಕರ ಅಷ್ಟೇ. ಇವಾಗ R1 ನೋಡಿ, ಇದನ್ನ ಮೇಲ್ಗಡೆ ಕಳಿಸ್ಬೋದಾ? ಹಾಗಾದ್ರೆ ಏನಾಗುತ್ತೆ? 220 ಇಂಟು 220 ಡಿವೈಡೆಡ್ ಬೈ 840 ಬಂತು. ಇದನ್ನು ನೀವು ಈಸಿಯಾಗಿ ಸಿಂಪ್ಲಿಫೈ ಮಾಡಿ. ಇವಾಗ 0 ಕ್ಯಾನ್ಸಲ್ ಆಗುತ್ತೆ, ಮತ್ತು ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ R1 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ನಮಗೆ ಎಷ್ಟು ಬಂದಿದೆ? ಇಲ್ಲಿ 84/22 ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನಮಗೆ 3.82 ಬಂದಿದೆ. ಓಕೆನಾ? ಇವಾಗ ಅದನ್ನು ನಾವು ಡಿವೈಡ್ ಮಾಡಿದ್ರೆ 220 ಡಿವೈಡೆಡ್ ಬೈ 3.82 ನೀವು ಮಾಡಿದ್ರಿ ಅಂತಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 57.60 ಬರುತ್ತೆ. ಯಾವ ರೀತಿ ಅಂತ ನೋಡಿ, ಇಲ್ಲಿ 22
220 ಡಿವೈಡೆಡ್ ಬೈ ಎಷ್ಟು ಬಂದಿತ್ತು ನಮಗೆ 3.82 ಅಷ್ಟು ಬಂದಿದೆ ಅಲ್ವಾ, ಈಸ್ ಈಕ್ವಲ್ ಟು ಎಷ್ಟು ಬರುತ್ತಪ್ಪ ಅಂದರೆ 57 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಓಕೆನಾ, 57 ಪಾಯಿಂಟ್ ಸಮಥಿಂಗ್ ಬರುತ್ತೆ. ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದರೆ 57.60 ಸಮಥಿಂಗ್ ಬರುತ್ತೆ. ಹಾಗಾದರೆ ಎಸ್ ಐ ಯೂನಿಟ್ ಏನು ರೆಸಿಸ್ಟೆನ್ಸ್ದು, ದಟ್ ಈಸ್ ಓಮ್. R1 ಎಷ್ಟು ಬಂತು ನಮಗೆ 57.6 ಬಂತು. ನೆಕ್ಸ್ಟ್ ಇನ್ನೊಂದೇನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗೈತೆ, ದಟ್ ಈಸ್ R2 ನೀವು ಕ್ಯಾಲ್ಕುಲೇಟ್ ಮಾಡಬೇಕು. R2 ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಓಮ್ಸ್ ಲಾ ಇಲ್ಲೂ ಸಹ ಅಪ್ಲೈ ಮಾಡಿ V = IR ಅಂತ ಬರ್ಕೊಂತೀರಾ. ಅದಾದ್ಮೇಲಿಂದ R ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು R2 ಅನ್ನ, ಅದಕ್ಕೋಸ್ಕರ ಏನು ಮಾಡ್ತೀರಾ V/I2 ಮಾಡ್ತೀರಾ. ಓಕೆ, ನೆಕ್ಸ್ಟ್ R2 ಕ್ಯಾಲ್ಕುಲೇಟ್ ಮಾಡಕ್ಕೆ ಹಂಗೆ ಬರ್ಕೊಂತೀರಾ. ಅದಾದ್ಮೇಲಿಂದ V ಎಷ್ಟು ಕೊಟ್ಟಿದ್ದಾರೆ ನಮಗೆ 220 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. I2 ಎಷ್ಟು ಬಂದಿದೆ 1.62 ಅಷ್ಟು ಬಂದಿದೆ, 62 ಬಂದಿದೆ. ನೆಕ್ಸ್ಟ್ ಅದಾದ್ಮೇಲಿಂದ R2 ಎಷ್ಟು ಬರುತ್ತೆ, ಅಪ್ರಾಕ್ಸಿಮೇಟ್ಲಿ ನೀವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಕರೆಕ್ಟಾಗಿ ನಿಮಗೆ 134.15 ಬರುತ್ತೆ. ಎಷ್ಟು ಬರುತ್ತೆ 134.15 ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಓಮ್ ಅಷ್ಟು ಬಂತು ನಿಮಗೆ. ಎಷ್ಟು ಬರುತ್ತೆ ನಿಮಗೆ ಆನ್ಸರ್. ಓಕೆನಾ, ಇವಾಗ ಈ ಕ್ವಶನ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸಿಂಪಲ್ ಆಗಿ ನೋಡಿ, 2 ಕೇಸನ್ನು ಕೊಟ್ಟಿದ್ದಾರೆ. ಒಂದು ಕೇಸಲ್ಲಿ ಇವಾಗ ಯಾವುದೋ ಒಂದು ಡಿವೈಸು ಮ್ಯಾಕ್ಸಿಮಮ್ ಹೀಟ್ ಆಗೋವರೆಗೂ ಬಿಟ್ಟಿದ್ದಾರೆ, ಎರಡನೇ ಕೇಸಲ್ಲಿ ಮಿನಿಮಮ್ ಹೀಟ್ ಆಗೋವರೆಗೂ ಬಿಟ್ಟಿದ್ದಾರೆ. ಅವಾಗ ಪವರ್ ಎಷ್ಟು ಕನ್ಸ್ಯೂಮ್ ಆಗೈತಪ್ಪ ಅಂದರೆ 840 ಅಷ್ಟು ಮ್ಯಾಕ್ಸಿಮಮ್ ಹೀಟ್ ಆದಾಗ ಕನ್ಸ್ಯೂಮ್ ಆಗೈತೆ, ಅಥವಾ ಮಿನಿಮಮ್ ಹೀಟ್ ಆಗಬೇಕಂತಂದ್ರೆ 360 ವ್ಯಾಟ್ ಅಷ್ಟು ಪವರ್ ಕನ್ಸ್ಯೂಮ್ ಆಗಿದೆ. ಅವಾಗ ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೇಳಿದರೆ ಇಷ್ಟಿಷ್ಟು ವ್ಯಾಲ್ಯೂ ಬಂದಿದೆ. ಓಕೆ, ಇವಾಗ ನೆಕ್ಸ್ಟ್ ನೋಡಿ ಎಕ್ಸಾಂಪಲ್ 11.11 ಅನ್ನು ನೋಡಿ. 100 joules of heat is produced each second in a 4 ohm resistance. Find the potential difference across the resistors. ಇಲ್ಲಿ ನೋಡಿ, ಯಾವುದೋ ಒಂದು ರೆಜಿಸ್ಟರ್ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 4 ಓಮ್ ಅಷ್ಟು ಕೊಟ್ಟಿದ್ದಾರೆ. ಇದರಲ್ಲಿ ಅವ್ರು ಏನು ಕೇಳ್ತಾರಪ್ಪ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಯಾವಾಗಪ್ಪ ಅಂದರೆ 100 joules ಆಫ್ ಹೀಟ್ ಪ್ರೊಡ್ಯೂಸ್ ಆದಾಗ, ಅದು ಈಚ್ ಸೆಕೆಂಡಲ್ಲಿ ಪ್ರೊಡ್ಯೂಸ್ ಆಗೈತಂತೆ. ಈಚ್ ಸೆಕೆಂಡ್ ಅಂದರೆ ಏನು, 1 ಸೆಕೆಂಡ್ ಅಂತ. ಇವಾಗ ನೋಡಿ ಅವ್ರು ಏನು ಕೊಟ್ಟಿದ್ದಾರೆ, ಹೀಟ್ ಕೊಟ್ಟಿದ್ದಾರಲ್ವಾ, ಹೀಟ್ ಅಂದ್ರೇನು ಎಚ್ ಅಂತ ಬರೀಬೋದಾ. ಎಚ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 100 ಜೌಲ್ಸ್ ಅಷ್ಟು ಕೊಟ್ಟಿದ್ದಾರೆ. ಓಕೆನಾ, ಅದಾದ್ಮೇಲೆ ಇನ್ನೇನು ಕೊಟ್ಟಿದ್ದಾರೆ, ಪ್ರೊಡ್ಯೂಸ್ಡ್ ಇನ್ ಈಚ್ ಸೆಕೆಂಡ್ ಅಂದರೆ 1 ಓಮ್ ಅಂತ 1 ಸೆಕೆಂಡ್ ಅಂತ ಬರೀಬೋದಾ. ಅದಾದ್ಮೇಲಿಂದ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ ಟೈಮ್ ಅನ್ನು ನೋಡ್ರಿ 1 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಈಚ್ ಸೆಕೆಂಡಿಗೆ ಎಷ್ಟು ಜೌಲ್ಸ್ ಆಫ್ ಎನರ್ಜಿ ಕನ್ಸ್ಯೂಮ್ ಆಗ್ತಿದೆ ಅಂತ. ಅದಾದ್ಮೇಲಿಂದ ಏನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ, ದಟ್ ಈಸ್ 4 ಓಮ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, ಅದಾದ್ಮೇಲೆ ನೋಡ್ರಿ ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್ಸ್. ಏನು ಕೇಳ್ತಿದ್ದಾರೆ ಅವರು, ವಿ ಅನ್ನ ಕೇಳ್ತಿದ್ದಾರೆ. ವಿ ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳ್ತಿದ್ರೆ ಇವಾಗ ನೀವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಫಾರ್ಮುಲಾ ಅಪ್ಲೈ ಮಾಡಬೇಕಾಗಿರ್ತಕ್ಕಂಥದ್ದು H = I²RT ಇತ್ತಲ್ಲ, ಜೌಲ್ಸ್ ಲಾ ಅನ್ನ ನೀವು ಅಪ್ಲೈ ಮಾಡಿ. H = I²RT. ಈ ಫಾರ್ಮುಲಾದಲ್ಲಿ ನೀವು ಅಪ್ಲೈ ಮಾಡಿ ಅಬ್ಸರ್ವ್ ಮಾಡಿದ್ರೆ ವಿ ಇಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ತೀರಪ್ಪ ಅಂದರೆ ಐನ ಜಾಗದಲ್ಲಿ ಅಕಾರ್ಡಿಂಗ್ ಟು ಓಮ್ಸ್ ಲಾ V = IR ಇತ್ತಲ್ವಾ, ಈ ಫಾರ್ಮುಲಾ ನೀವು ರಿಪ್ಲೇಸ್ ಮಾಡಬೇಕು. ಆವಾಗ ಏನು ಬರುತ್ತೆ, I = V/R ಬರುತ್ತೆ. ಐನ ಜಾಗದಲ್ಲಿ ನೀವು V/R ಹಾಕೋದ್ರಿ ಅಂತಂದರೆ ನೀವು ಫಾರ್ಮುಲಾ ನಿಮಗೆ ಬರುತ್ತೆ. H = V/R ಹೋಲ್ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ಸ್ಗಳು ಬರುತ್ತೆ, ಇಂಟು R × T. H = V² / R × T. ಇದು ಯಾವ ರೀತಿ ಬಂತಂತ ಇಲ್ಲಿ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ R² ಇದೆ, ಒಂದು ಸ್ಕ್ವೇರ್ ಹೋಗುತ್ತೆ ಮತ್ತೆ R ಕ್ಯಾನ್ಸಲ್ ಆಗುತ್ತೆ. ಅವಾಗ ಉಳ್ಕೊಳ್ಳೋದೇನು, 1 R ಕೆಳಗಡೆ ಉಳ್ಕೊಳ್ಳುತ್ತೆ, V² / R × T ಬಂತು. ಇವಾಗ ಯಾವ ರೀತಿ ಫಾರ್ಮುಲಾ ಸಿಂಪ್ಲಿಫೈ ಆಗೈತೆ ಅಂತ ನಿಮಗೆ ಗೊತ್ತಾಯಿತು. ಇವಾಗ ನೋಡಿ H = V². V ಎಷ್ಟಿದೆ, V ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ H ಅವರು ಕೊಟ್ಟಿದ್ದಾರಲ್ವಾ, ಅದಕ್ಕೋಸ್ಕರ H ಅನ್ನ ಫಸ್ಟ್ ಬರ್ಕೊಳ್ಳಿ. H ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 100 ಜೌಲ್ಸ್ ಅಷ್ಟು ಕೊಟ್ಟಿದ್ದಾರೆ. ಅದಾದ್ಮೇಲಿಂದ V² ಅದೇ ರೀತಿ ಬರ್ಕೊಳ್ಳಿ, ಡಿವೈಡೆಡ್ ಬೈ R ಕೊಟ್ಟಿದ್ದಾರೆ, ದಟ್ ಈಸ್ 4 ಓಮ್ ಇಂಟು T ಎಷ್ಟು ಕೊಟ್ಟಿದ್ದಾರೆ, 1 ಸೆಕೆಂಡ್ ಅಷ್ಟು ಕೊಟ್ಟಿದ್ದಾರೆ. ಓಕೆ, 4 ನೀವು ಈ ಕಡೆ ಕಳಿಸಿದ್ರೆ ಎಷ್ಟಾಗುತ್ತೆ, 400 ಆಗುತ್ತಲ್ವಾ. 4 × 100 400 ಆಗುತ್ತೆ. ಇಲ್ಲಿ V² ಬಂತು. ಹಾಗಾದರೆ √400 ಎಷ್ಟು ಬರುತ್ತೆ, √400. ಇದಕ್ಕೆ ಡೈರೆಕ್ಟ್ಲಿ ಬರುತ್ತೆ 20² ಎಷ್ಟು, ದಟ್ ಈಸ್ 400. 20ನ ನೀವು ಸ್ಕ್ವೇರ್ ಮಾಡಿದ್ರಿ ಅಂದರೆ ನಿಮಗೆ ಆನ್ಸರ್ 400 ಬರುತ್ತೆ. ಅದೇ ರೀತಿ √400 ಅಂದರೆ 20 ಬರುತ್ತೆ. ಇವಾಗ ನೀವು V ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರು ಫಸ್ಟ್ ಕೇಳಿರತಕ್ಕಂಥದ್ದೇನು ವಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಎಷ್ಟು ಬಂದಿದೆ, 20 ವೋಲ್ಟ್ ಅಷ್ಟು ಬಂದಿದೆ. ಇದು ಯಾವ ರೀತಿ ಬಂತಂತ ನಿಮಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ನೋಡಿ, ಇದರಲ್ಲೂ ಸಹ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ ಸೆಕೆಂಡ್ ಕ್ವಶನ್ ಅನ್ನು ಅಬ್ಸರ್ವ್ ಮಾಡಿ. ಕಂಪ್ಯೂಟ್ ದ ಹೀಟ್ ಜನರೇಟೆಡ್ ವೈಲ್ ಟ್ರಾನ್ಸ್ಫರಿಂಗ್ 96,000 ಕೂಲಮ್ಸ್ ಆಫ್ ಚಾರ್ಜ್ ಇನ್ 1 hour ಥ್ರೂ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 50 ವೋಲ್ಟ್. ಏನು ಕೇಳ್ತಾರೆ ಅವರು, ಹೀಟ್ ಜನರೇಟ್ ಎಷ್ಟಾಗಿದೆ ಅಂತ ಕೇಳ್ತಾರೆ. ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಅದಕ್ಕೋಸ್ಕರ VI ಪವರ್ನ ಬಳಸ್ಕೊಂಡು ಸಹ ನೀವು ಮಾಡ್ಬೋದು 1 ಅವರಲ್ಲಿ ಎಷ್ಟು ಚೇಂಜ್ ಆಗ್ತಿದೆ ಅಂತ. ಇವಾಗ ನೋಡಿ ಸಿಂಪಲ್ ಆಗಿ ಮಾಡೋದಾದ್ರೆ
ನೋಡ್ರಿ ನಮಗೆ ಏನು ಗೊತ್ತಿದೆ, ಪವರ್ ಈಸ್ ಈಕ್ವಲ್ ಟು ವಿ ಐ ಗೊತ್ತಿದೆ. ಇವಾಗ ನೀವು ಪವರಿಗೆ ಇನ್ನೊಂದು ಫಾರ್ಮುಲಾ ಇದೆ, ಪವರ್ ಈಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್ ಟೇಕನ್ ಅಂತ. ಇವಾಗ ನೋಡ್ರಿ ಎನರ್ಜಿ ಬೈ ಟೈಮ್ ಟೇಕನ್ ಇದೆಯಲ್ಲ, ಅದನ್ನು ಪಿ ಜಾಗಕ್ಕೆ ಬರೀರಿ, ಎನರ್ಜಿ ಬೈ ಟೈಮ್ ಟೇಕನ್. ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇನು, ಎನರ್ಜಿ. ವಿ ಗೊತ್ತಿದೆ ನಮಗೆ, ಐ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದನ್ನು ಬಳಸ್ಕೊಂಡು ಗೊತ್ತಾ, ಚಾರ್ಜ್ನ ಬಳಸ್ಕೊಂಡು. ಇವಾಗ ನೋಡಿ, ಇವಾಗ ಯಾವ ರೀತಿ ಫಾರ್ಮುಲಾ ಚೇಂಜ್ ಆಗುತ್ತೆ ಅಂತ, ಇ ಈಸ್ ಈಕ್ವಲ್ ಟು ವಿ ಬೈ ಇ ಬೈ ಟಿ ಇದೆಯಲ್ಲ, ಅದನ್ನ ಹಂಗೆ ರೀತಿ ಬರ್ಕೊಳ್ಳಿ. ಐನ ಜಾಗಕ್ಕೆ ನಾವು ಕ್ಯೂ ಬೈ ಟಿ ಅಂತ ಬರೀಬೋದಾ, ಕ್ಯೂ ಬೈ ಟಿ. ಇಲ್ಲಿ ನೋಡಿ ಟಿ ಟಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಫಾರ್ಮುಲಾ ಏನು ಬರುತ್ತಪ್ಪ ಅಂದರೆ ಇ ಈಸ್ ಈಕ್ವಲ್ ಟು ವಿ ಕ್ಯೂ ಬಂತು. ಇವಾಗ ನಿಮಗೆ ಇದೊಂದು ಫಾರ್ಮುಲಾ ಬಂತಲ್ವಾ, ಈ ಫಾರ್ಮುಲಾ ಬಳಸ್ಕೊಂಡು ನೀವು ಹೀಟ್ ಎಷ್ಟು ಜನರೇಟ್ ಆಗೈತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯೂ ಗೊತ್ತಿದೆ, ಕ್ಯೂ ಎಷ್ಟು 96,000 ಕೂಲಮ್ ಅಷ್ಟು ಚಾರ್ಜನ್ನು ಕೊಟ್ಟಿದ್ದಾರೆ, ಮತ್ತೆ 50 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. ಇವಾಗ ನೀವು ಎರಡೂ ಮಲ್ಟಿಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಎನರ್ಜಿ ಎಷ್ಟು ಜನರೇಟ್ ಆಗೈತೆ ಅಂತ ನಿಮಗೆ ಸಿಗುತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದನ್ನ ಗೊತ್ತಾಯ್ತಾ, ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಅನ್ನು ನೋಡಿ, ಆನ್ ಎಲೆಕ್ಟ್ರಿಕ್ ಐರನ್ ಆಫ್ ರೆಸಿಸ್ಟೆನ್ಸ್ 20 ಓಮ್ ಟೇಕ್ಸ್ ಎ ಕರೆಂಟ್ 5 ಆಂಪಿಯರ್, ಕ್ಯಾಲ್ಕುಲೇಟ್ ದ ಹೀಟ್ ಡೆವಲಪ್ಡ್ ಇನ್ 30 ಸೆಕೆಂಡ್ಸ್. ಇವಾಗ ನೋಡಿ ಆರ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ, ಒಂದು ಎಲೆಕ್ಟ್ರಿಕ್ ಐರನ್ ಇದೆ ಅಂತ, ಅದರ ರೆಸಿಸ್ಟೆನ್ಸ್ 20 ಓಮ್ ಇದೆ. ಅದಾದ್ಮೇಲಿಂದ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತಂದ್ರೆ 5 ಆಂಪಿಯರ್ ಅಷ್ಟು ಫ್ಲೋ ಆಗ್ತಿದೆ. ಅದರಲ್ಲಿ ಅವ್ರು ಏನು ಕ್ಯಾಲ್ಕುಲೇಟ್ ಮಾಡಿ ಕೇಳ್ತಿದ್ದಾರೆ, ಹೀಟ್ ಎಷ್ಟು ಜನರೇಟ್ ಆಗೈತೆ ಅಥವಾ ಹೀಟ್ ಎಷ್ಟು ಡೆವಲಪ್ ಆಗೈತೆ ಅಂತ ಕೇಳ್ತಿದ್ದಾರೆ. ಇನ್ 30 ಸೆಕೆಂಡ್, 30 ಸೆಕೆಂಡಲ್ಲಿ ಎಷ್ಟು ಡೆವಲಪ್ ಆಗಿದೆ ಅಂತ. ಅದಕ್ಕೋಸ್ಕರ ನೀವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ಜೌಲ್ಸ್ ಲಾ ಅಪ್ಲೈ ಮಾಡಿ, ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅನ್ನ ಅಪ್ಲೈ ಮಾಡ್ತೀರಾ. ಇಲ್ಲಿ ನೋಡಿ ಎಚ್ ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಐ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಮತ್ತೆ ಟಿ ಕೊಟ್ಟಿದ್ದಾರೆ. ನೀವು ಸಿಂಪಲ್ ಆಗಿ ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ ಆನ್ಸರ್ ಬರುತ್ತೆ. ಇವಾಗ ಎಕ್ಸಾಂಪಲ್ 11.12ಗೆ ಬನ್ನಿ. An electric bulb is connected to a 220 volt generator. The current is 0.5 ampere. What is the power of the bulb? ಇವಾಗ ನೋಡಿ ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂದರೆ 220 ವೋಲ್ಟ್ ಇರ್ತಕ್ಕಂಥ ಒಂದು ಜನರೇಟರನ್ನು ಕನೆಕ್ಟ್ ಮಾಡಿದರೆ ಎಲೆಕ್ಟ್ರಿಕ್ ಬಲ್ಬ್ಗೆ, ಮತ್ತೆ ಕರೆಂಟ್ ಅದು ಎಷ್ಟು ಪ್ರೊಡ್ಯೂಸ್ ಆಗ್ತಿತ್ತಪ್ಪ ಅಂದರೆ 0.5 ಆಂಪಿಯರ್ ಅಷ್ಟು ಪ್ರೊಡ್ಯೂಸ್ ಆಗ್ತಿದೆ. ಅವಾಗ ಪವರ್ ಎಷ್ಟು ಜನರೇಟ್ ಆಗುತ್ತೆ ಅಂತ ಕೇಳ್ತಾರೆ. ನಮಗೆ ಸಿಂಪಲ್ ಆಗಿ ಗೊತ್ತು, ಪವರ್ ಈಸ್ ಈಕ್ವಲ್ ಟು ವಿ ಐ ಅಂತ ಫಾರ್ಮುಲಾ. ಇವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ 220 ವೋಲ್ಟ್ ಅಷ್ಟು ಕೊಟ್ಟಿದ್ದಾರೆ. 220 ಇಂಟು ಇದು ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ, 0.5 ಎಷ್ಟು ಕೊಟ್ಟಿದ್ದಾರೆ. ಇವಾಗ ಆನ್ಸರ್ ಏನು ಬರುತ್ತೆ, ಪವರ್ ಈಸ್ ಈಕ್ವಲ್ ಟು 110 ವ್ಯಾಟ್ ಅಷ್ಟು ಬರುತ್ತೆ. ವ್ಯಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಪವರ್. ಓಕೆ, ಇನ್ನೊಂದು ಕ್ವಶನ್ ಅನ್ನು ಕೊಟ್ಟಿದ್ದಾರೆ ನೋಡಿ, ಎಕ್ಸಾಂಪಲ್ 11.13ನ ಆನ್ ಎಲೆಕ್ಟ್ರಿಕ್ ರೆಫ್ರಿಜರೇಟರ್ ರೇಟೆಡ್ 400 ವ್ಯಾಟ್ ಆಪರೇಟ್ಸ್ 8 hours per day. What is the cost of energy to operate it for 30 days at rupees 3 per kilowatt hour? ನೋಡಿ ಕ್ವಶನ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಆನ್ ಎಲೆಕ್ಟ್ರಿಕ್ ರೆಫ್ರಿಜರೇಟರ್, ಯಾವುದೋ ಒಂದು ರೆಫ್ರಿಜರೇಟರು 400 ವ್ಯಾಟ್ ಅಷ್ಟು ಕನ್ಸ್ಯೂಮ್ ಮಾಡ್ತೈತಂತೆ ಪವರ್ ಅನ್ನ. 8 hours per day, ಒಂದು ದಿನಕ್ಕೆ 8 ಅವರ್ ಉರಿಸ್ತಾ ಇದಾರಂತೆ ಆ ಒಂದು ರೆಫ್ರಿಜರೇಟರ್ ಅನ್ನ. ಮತ್ತೆ ಅದಕ್ಕೆ ಪವರ್ ಎಷ್ಟು ಕನ್ಸ್ಯೂಮ್ ಆಗ್ತಿದೆ, 800 ವ್ಯಾಟ್ ಅಷ್ಟು ಕನ್ಸ್ಯೂಮ್ ಆಗ್ತಿದೆ. ಅದಾದ್ಮೇಲಿಂದ ನೋಡಿ ಅವ್ರು ಏನು ಕೇಳ್ತಿದ್ದಾರೆ ಅಂದ್ರೆ ಎಷ್ಟು ಕಾಸ್ಟ್ ಆಫ್ ಎನರ್ಜಿದು ದುಡ್ಡು ಎಷ್ಟಾಗುತ್ತೆ, ಇವಾಗ 30 days ಅಲ್ಲಿ 30 ದಿವಸಗಳಲ್ಲಿ ಎಷ್ಟು ದುಡ್ಡು ಆಗುತ್ತೆ ಅಂತ ಕೇಳ್ತಿದ್ದಾರೆ. ಎಲೆಕ್ಟ್ರಿಕ್ ಬಿಲ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 1 ಅವರಿಗೆ 3 ರೂಪೀಸ್ ಹಂಗಿದ್ರೆ, ಇವಾಗ ನಾವು ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋಣ, ಎನರ್ಜಿ ಎಷ್ಟು ಕನ್ಸ್ಯೂಮ್ ಆಗ್ತಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ನೋಡಿ ಒಂದು ದಿವಸಕ್ಕೆ 400 ಒಂದು ದಿವಸಕ್ಕೆ 8 hours ಉರಿಸ್ತಾ ಇದ್ದಾರಂತೆ. ಇವಾಗ ನೋಡಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ, 400 ವ್ಯಾಟ್ ಆಯಿತು. ವೇಟ್ ಮಾಡಿ, ಈ ಕಡೆ ಸೈಡು ಅವ್ರು ಏನು ಕೊಟ್ಟಿದ್ದಾರಪ್ಪ ಅಂದರೆ 400 ವ್ಯಾಟು ಕನ್ಸ್ಯೂಮ್ ಆಗ್ತಿದೆಯಂತೆ, ಸರಿನಾ. ಇದು ಎಷ್ಟು ದಿವಸಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಆಪರೇಟ್ಸ್ 8 hours per day. ಇದು ಒಂದು ಡೇಗೆ 8 hours ಉರಿತಿದೆ, ಒಂದು ದಿನಕ್ಕೆ 8 ಅವರ್ಸ್ಗಳನ್ನು ಉರಿಸ್ತಾ ಇದ್ದಾರೆ. ಅದೇ ರೀತಿ ಅದನ್ನು 30 days ಅಲ್ಲಿ ಉರಿಸಿದಾಗ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ. ಹಾಗಾದರೆ ಇದನ್ನು 30 days ತನಕ ಕಂಟಿನ್ಯೂ ಮಾಡಿದ್ರೆ ಎಷ್ಟು ದುಡ್ಡು ಆಗುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ. ಒಂದು ದಿವಸಕ್ಕೆ ಎಷ್ಟು ಆಯ್ತು ಹಾಗಾದರೆ, 400 ವ್ಯಾಟ್ ಅಷ್ಟು ಯುಟಿಲೈಸ್ ಆಯಿತಾ. ಇವಾಗ ಎನರ್ಜಿಗೆ ಏನು ಐತೆ ಫಾರ್ಮುಲಾ, ಆ ಫಾರ್ಮುಲಾನ ಅಪ್ಲೈ ಮಾಡಿ. ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಅಂತ ಬರೀಬೋದಾ, ಪವರ್ ಇಂಟು ಟೈಮ್. ಇವಾಗ ನೋಡಿ 400 ವ್ಯಾಟ್ ಅಷ್ಟು ಪವರ್ ಕನ್ಸ್ಯೂಮ್ ಆಗುತ್ತಲ್ವಾ, ಅದನ್ನು 400 ನಾವು ಅದೇ ರೀತಿ ಬರ್ಕೊಳ್ಳೋಣ ಇಂಟು ಟೈಮ್ ಎಷ್ಟಾಗಂತ ಇತ್ತು, ಒಂದು ದಿವಸಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು ಒಂದು ದಿವಸಕ್ಕೆ 8 hours ಉರಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು 8 ಅಂತ ಬರ್ಕೊಂತೀನಿ. ನೆಕ್ಸ್ಟ್ ಇವಾಗ ನೋಡಿ 4 ಇಂಟು 8 4 32 ಅಲ್ವೇನ್ರಪ್ಪ, ಅದಕ್ಕೋಸ್ಕರ 3200 ಆಯಿತು. ಎನರ್ಜಿ ಎಷ್ಟು ಬಂತು ನಮಗೆ, ಕಿಲೋ ವ್ಯಾಟ್ ಅವರಲ್ಲಿ ಇದೆ. ಇದು ವ್ಯಾಟ್ ಅವರ್ ಎಷ್ಟು ಬಂತು ನಮಗೆ, 3200 ಅಷ್ಟು ವ್ಯಾಟ್ ಅವರು ಬಂದಿದೆ ನಮಗೆ ಎನರ್ಜಿ ಒಂದು ದಿವಸಕ್ಕೆ. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಎಷ್ಟು ದಿವಸಕ್ಕೆ, 30 ದಿವಸಕ್ಕೆ. ಎನರ್ಜಿ ಇನ್ 30 ಡೇಸಿಗೆ ನಮಗೆ ಬೇಕು, ಎನರ್ಜಿ ಇನ್ 30 ಡೇಸಿಗೆ ಬೇಕು. ಅದಕ್ಕೋಸ್ಕರ ನಾವೇನು ಮಾಡೋಣ, ಒಂದು ದಿವಸಕ್ಕೆ ಇಷ್ಟು ಅಂತಂದಮೇಲೆ 30 ಡೇಸಿಗೆ ಎಷ್ಟು ಅಂತ ಬೇಕು ಅಂದರೆ ನೀವೇನು ಮಾಡ್ತೀರಾ, ಇಂಟು 30 ಮಾಡ್ತೀರಾ. 30 ಇಂಟು 3200 ಮಾಡ್ತೀರಾ. ಅವಾಗ ನಿಮಗೆ ಆನ್ಸರ್ ಏನು ಸಿಗುತ್ತೆ, 30 ದಿವಸಕ್ಕೆ ಎಷ್ಟು ಪವರ್ ಕನ್ಸ್ಯೂಮ್ ಎನರ್ಜಿ ಯುಟಿಲೈಸ್ ಆಗ್ತೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡ್ರಿ ಇದನ್ನ ಮಲ್ಟಿಪ್ಲೈ ಮಾಡಿ, ಅವಾಗ ಎಷ್ಟು ಆನ್ಸರ್ ಬರುತ್ತೆ ನೋಡಿ. 3 2 6 ಆ್ಯಂಡ್ ದೆನ್
3 3 9. ಇವಾಗ ಎಷ್ಟು ಬಂದು ನಿಮಗೆ 96,000 ವ್ಯಾಟ್ ಅವರ್ ಅಷ್ಟು ಪವರ್ ಕನ್ಸ್ಯೂಮ್ ಆಗಿದೆ. ಹಾಗಾದರೆ ನೀವೇನಂತ ಬರಿಬೋದು, 96 ಕಿಲೋ ವ್ಯಾಟ್ ಅವರ್ ಅಷ್ಟು ಪವರ್ ಕನ್ಸ್ಯೂಮ್ ಆಗಿದೆ ಅಂತ ನೀವು ಬರಿಬೋದು. ಓಕೆ, ಹಾಗಾದರೆ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಪರ್ ಕಿಲೋ ವ್ಯಾಟ್ ಅವರಿಗೆ, ಒಂದೇ ಒಂದು ಕಿಲೋ ವ್ಯಾಟ್ ಅವರಿಗೆ 3 ರೂಪಾಯಿ ದುಡ್ಡಾದರೆ, 3 ರೂಪೀಸ್ ಕಾಸ್ಟ್ ಆದರೆ, ಇವಾಗ ಟೋಟಲ್ 96 ಕಿಲೋ ವ್ಯಾಟ್ ಅವರಿಗೆ ಎಷ್ಟು ದುಡ್ಡಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ನಮಗೆ ಎನರ್ಜಿ ಎಷ್ಟು ಬಂದಿದೆ, ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ ಬಂದಿದೆ 30 ದಿವಸಗಳಲ್ಲಿ, ದಟ್ ಈಸ್ 96 ಕಿಲೋ ವ್ಯಾಟ್ ಅವರ್ ಅಷ್ಟು ಅಂತ ಬಂದಿದೆ. ಇವಾಗ ಕಾಸ್ಟ್ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 96 ಕಿಲೋ ವ್ಯಾಟ್ ಅವರ್ ಇಂಟು 3 ರೂಪೀಸ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 96 ಇಂಟು 3 ಅಂದರೆ 228 ಬರುತ್ತೆ, ಸಾರಿ 288 ಬಂತು. ಇವಾಗ ದುಡ್ಡು ಎಷ್ಟಾಯಿತು, ದಟ್ ಈಸ್ 288 ರೂಪೀಸ್ ದುಡ್ಡಾಗಿದೆ. ಇದು ಎಲೆಕ್ಟ್ರಿಕ್ ಬಿಲ್. ಓಕೆನಾ, ಎಲೆಕ್ಟ್ರಿಕ್ ಬಿಲ್ 30 ದಿವಸಗಳಲ್ಲಿ ಎಷ್ಟಾಗುತ್ತೆ, ದಟ್ ಈಸ್ 228 ರೂಪೀಸ್ ಆಗುತ್ತೆ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಅದೇ, ವಾಟ್ ಈಸ್ ದ ಕಾಸ್ಟ್ ಆಫ್ ಎನರ್ಜಿ ಟು ಆಪರೇಟ್ ಇನ್ 30 ಡೇಸ್ ಅಟ್ ದ ರೂಪೀಸ್ 3 ರೂಪೀಸ್. ಓಕೆನಾ, ಇವಾಗ ಆನ್ಸರ್ ಎಷ್ಟು ಬಂದಿದೆ ನೋಡಿ, ಅವ್ರಿಗೂ 96 ಕಿಲೋ ವ್ಯಾಟ್ ಅವರ್ ಬಂದಿದೆ, ರೂಪೀಸ್ ಎಷ್ಟು ಬಂದಿದೆ, ದಟ್ ಈಸ್ 288 ರೂಪೀಸ್ ಬಂದಿದೆ. ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಆನ್ ಎಲೆಕ್ಟ್ರಿಕ್ ಮೋಟರ್ ಟೇಕ್ಸ್ 5 ಆಂಪಿಯರ್ ಕರೆಂಟ್ ಫ್ರಮ್ 220 ವೋಲ್ಟ್ ಲೈನ್. ಡಿಟರ್ಮೈನ್ ದ ಪವರ್ ಆಫ್ ದ ಮೋಟರ್ ಅಂಡ್ ದ ಎನರ್ಜಿ ಕನ್ಸ್ಯೂಮ್ಡ್ ಇನ್ 2 ಅವರ್ಸ್. ಎನರ್ಜಿ ಎಷ್ಟು 2 ಅವರಲ್ಲಿ ಕನ್ಸ್ಯೂಮ್ ಆಗುತ್ತೆ, ಮತ್ತು ನೀವು ಪವರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನಾವು ಪವರನ್ನು ಕ್ಯಾಲ್ಕುಲೇಟ್ ಮಾಡೋಣ. ಪವರಿಗೆ ಏನು ಫಾರ್ಮುಲಾ, ದಟ್ ಈಸ್ P = VI. ಓಕೆ, ಪವರನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ವಿ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 220 ಕೊಟ್ಟಿದ್ದಾರೆ. ಅದಾದಮೇಲಿಂದ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 5 ಆಂಪಿಯರ್ ಅಷ್ಟು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಎಷ್ಟು ಬರುತ್ತೆ, 5 2 10, 1100 ಅಂದರೆ 1100 ವ್ಯಾಟ್ ಅಷ್ಟು ಬರುತ್ತೆ. ಹಾಗಾದರೆ ನಾವು ಇದನ್ನು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 1.1 ಕಿಲೋ ವ್ಯಾಟ್ ಬರುತ್ತೆ. 1.1 ಕಿಲೋ ವ್ಯಾಟ್ ಪವರ್ ಬಂತು. ಓಕೆ, ಅವ್ರು ಇನ್ನೊಂದು ಏನು ಕೇಳ್ತಿದ್ದಾರೆ, ಎನರ್ಜಿಯನ್ನು ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ಪವರ್ ಈಸ್ ಈಕ್ವಲ್ ಟು ಎನರ್ಜಿ ಬೈ ಟೈಮ್ ಟೇಕನ್ ಫಾರ್ಮುಲಾ ಬಳಸ್ಬೋದು. ಹಾಗಾದರೆ ಎನರ್ಜಿಗೆ ಏನು ಬರುತ್ತೆ, ನಮಗೆ ಪವರ್ ಇಂಟು ಟೈಮ್ ಬಂತು. ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಎಷ್ಟು ಬಂದಿದೆ, 1100 ಅಷ್ಟು ಬಂದಿದೆ, ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅವರು, 2 ಅವರ್ಸಲ್ಲಿ ಕೊಟ್ಟಿದ್ದಾರೆ. 2 ಅವರ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಇದು ಎಷ್ಟಾಗುತ್ತೆ, 2200 ವ್ಯಾಟ್ ಅವರ್ ಆಗುತ್ತೆ. ಇದನ್ನು ನೀವು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರಿ ಅಂತಂದರೆ ಎನರ್ಜಿನ ನೀವು ಕಿಲೋ ವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡಿದ್ರಿ ಅಂದರೆ ನಿಮಗೆ 2.2 ಕಿಲೋ ವ್ಯಾಟ್ ಅವರ್ ಬಂತು ಆನ್ಸರ್. ಓಕೆನಾ, ಇದು ಕಿಲೋ ವ್ಯಾಟ್ ಅವರಲ್ಲಾದರೆ ಇಷ್ಟು ಆನ್ಸರ್ ನಿಮಗೆ ಬರುತ್ತೆ. ಓಕೆನಾ, ಇದಿಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳಾಗಿತ್ತು. ಇದರಲ್ಲಿ ಏನಾದ್ರು ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಹೋಗಿ.